ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್ ಲರ್ನ್ ವಿತ್ ಕ್ವೀನ್. ಇವತ್ತಿನ ಕ್ಲಾಸಲ್ಲಿ ನಾವು ಟಿ 2025ಗೆ ಬೇಕಾಗಿರುವಂತಹ ಕಂಪ್ಲೀಟ್ ಮ್ಯಾರಥಾನ್ ಕನ್ನಡ ಕ್ಲಾಸ್ನ ಮಾಡ್ತಾ ಇದ್ದೀವಿ. ಅದರಲ್ಲಿ ಹ್ಯಾಂಡ್ ರಿಟನ್ ಶಾರ್ಟ್ ನೋಟ್ ಇರುತ್ತೆ, ಅಂದರೆ ಕಂಪ್ಲೀಟ್ ಆಗಿ ಇದೆಲ್ಲ ಸಿಲೆಬಸ್ನು ಕವರ್ ಮಾಡಿದ್ದೀನಿ. ಸೊ ಅದನ್ನು ನೀವು ಕಂಪ್ಲೀಟ್ ಆಗಿ ನೋಡಿ ಅದನ್ನೇ 2 to 3 ಟೈಮ್ಸ್ ರಿವಿಷನ್ ಮಾಡಿದ್ರೆ ಖಂಡಿತ 1 ಮಾರ್ಕ್ಸು ಕನ್ನಡದಲ್ಲಿ ಮಿಸ್ ಆಗಲ್ಲ. ಕನ್ನಡ ಗ್ರಾಮರ್ ಅಂತ ಬಂದರೆ ಪೇಪರ್ 1 ಮತ್ತು ಪೇಪರ್ 2 ಎರಡಕ್ಕೂ ಸಂಬಂಧಪಟ್ಟಿರೋದು. ಆ್ಯಂಡ್ SDA FDA ಎಕ್ಸಾಮ್ ಆಗಿರ್ಬೋದು, ಆ್ಯಂಡ್ ಪೊಲೀಸ್ ಎಕ್ಸಾಮ್ ಆಗಿರ್ಬೋದು, ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೂ ಕನ್ನಡ ಗ್ರಾಮರ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಲ್ಲ ಎಕ್ಸಾಮ್ಗೂ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಲಿ ಅಂತ ಕನ್ನಡ ಗ್ರಾಮರಲ್ಲಿ ಬಂದು ಪೇಪರ್ 1 ಮತ್ತು ಪೇಪರ್ 2ಗೆ ಸಂಬಂಧಪಟ್ಟಿರುವಂತಹ ಕನ್ನಡ ಭಾಷಾ ಸಾಹಿತ್ಯ ಮತ್ತು ವ್ಯಾಕರಣ ಅಂತ ಬರುತ್ತೆ. ಅದರಲ್ಲಿ ನಾವು ಏನೇನು ನೋಡ್ತೀವಿ ಅಂತಂದರೆ ಕನ್ನಡ ಭಾಷೆಯ ಉಗಮ ಆಗಿರ್ಬೋದು, ಬೆಳವಣಿಗೆಯ ಹಂತಗಳಾಗಿರ್ಬೋದು, ಕನ್ನಡ ಸಾಹಿತ್ಯ ಚರಿತ್ರೆ, ಅದರಲ್ಲಿ ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ ಅಂತ 3 ಟೈಪ್ಸ್ನ ನೋಡ್ತೀವಿ. ಆ್ಯಂಡ್ ವ್ಯಾಕರಣ ಅಂತ ಬಂದರೆ ಇಲ್ಲಿ ವರ್ಣಮಾಲೆ ಬಗ್ಗೆ, ಸಂಯುಕ್ತಾಕ್ಷರ, ಗುಣಿತಾಕ್ಷರ, ನಾಮಪದ, ಕ್ರಿಯಾಪದ, ಸಂಧಿ, ಸಮಾಸ, ಕೃದಂತ, ತದ್ದಿತಾಂತ, ಅವ್ಯಯ, ಆ್ಯಂಡ್ ದ್ವಿರುಕ್ತಿ, ಜೋಡುನುಡಿ, ಪಡೆನುಡಿ, ಆ್ಯಂಡ್ ನುಡಿಗಟ್ಟು, ಪದಗಳ ಅರ್ಥ, ಲೇಖನ ಚಿಹ್ನೆ, ವಾಕ್ಯ ಮತ್ತು ವಾಕ್ಯದ ಪ್ರಕಾರಗಳನ್ನು ಓದ್ತೀವಿ. ಆ್ಯಂಡ್ ಪತ್ರಲೇಖನದ ಬಗ್ಗೆ ಓದ್ತೀವಿ. ಲಿಂಗ, ವಚನ, ವಿಭಕ್ತಿ ಪ್ರತ್ಯಯ, ಆ್ಯಂಡ್ ನೆಕ್ಸ್ಟ್ ಬಂದು ಸಮಾನಾರ್ಥಕ ಅಥವಾ ನಾನಾರ್ಥಕ ಅಂತೀವಲ್ಲ ಅದನ್ನು ಓದ್ತೀವಿ. ವಿರುದ್ಧಾರ್ಥಕ ಪದಗಳನ್ನ ಓದ್ತೀವಿ. ಆ್ಯಂಡ್ ತತ್ಸಮ ತದ್ಭಗಳನ್ನ ಓದ್ತೀವಿ. ಅಲಂಕಾರ ಮತ್ತು ಛಂದಸ್ನ ಓದ್ತೀವಿ. ಸೊ ಇದೆಲ್ಲ ಕಾನ್ಸೆಪ್ಟು ಈ ಒಂದೇ ವಿಡಿಯೋದಲ್ಲಿ ಕವರ್ ಆಗಿದೆ. ಸೊ ಎಕ್ಸಾಮ್ಗಿಂತ ಮುಂಚೆ ಯಾವುದೇ ಎಕ್ಸಾಮ್ ಆಗಿರಲಿ ಕನ್ನಡ ಸಿಲೆಬಸ್ಸಲ್ಲಿ ಇರುವಂಥ ಎಲ್ಲ ವ್ಯಾಕರಣ ಪಾರ್ಟ್ನ ಕವರ್ ಆಗಿದೆ. ಸೊ ಎಕ್ಸಾಮ್ಗಿಂತ ಮುಂಚೆ ನೀವು ಈ ಒಂದು ಕ್ಲಾಸನ್ನು ಕೇಳಿ ರಿವಿಷನ್ ಮಾಡ್ಕೊಂಡು ಹೋದರೆ ಎಲ್ಲ ಕ್ವಶನ್ಸ್ಗೂ ಕರೆಕ್ಟಾಗಿ ಆನ್ಸರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಲೆಟ್ ಸ್ಟಾರ್ಟ್ ದ ಕ್ಲಾಸ್. ಕನ್ನಡ ಭಾಷೆ ಉಗಮ, ಬೆಳವಣಿಗೆ ಹಂತಗಳು ಅಂತ ಬಂದರೆ ಇಲ್ಲಿ ನಾವು ಕನ್ನಡ ಭಾಷೆ ಉಗಮದ ಬಗ್ಗೆ ಓದ್ತೀವಿ. ಅರ್ಥ ಏನು, ಭಾಷೆಯ ಅರ್ಥ ಏನು, ವಾಕ್ಯಗಳೇನಿವೆ, ಲಕ್ಷಣಗಳೇನಿರುತ್ತೆ, ಆ್ಯಂಡ್ ಭಾಷೆಯ ಉಗಮದ ಬಗ್ಗೆ ನೋಡ್ತೀವಿ. ಭಾಷೆಯ ವಿಕಾಸ ಬಗ್ಗೆ ನೋಡ್ತೀವಿ. ಆ್ಯಂಡ್ ಭಾಷೆಯ ಉಗಮದ ಪ್ರಮುಖ ಸಿದ್ಧಾಂತಗಳಿವೆ, ಆ ಎಲ್ಲ ಸಿದ್ಧಾಂತಗಳ ಬಗ್ಗೆನೂ ಈ ಕ್ಲಾಸಲ್ಲಿ ನೋಡ್ತೀವಿ. ಆ್ಯಂಡ್ ಕನ್ನಡ ಭಾಷೆ ಉಗಮ ಹೇಗಾಯಿತು ಅಂತಂದರೆ, ಭಾಷೆ ಇದೊಂದು ಸಂಸ್ಕೃತ ಪದ, ಇದರ ಭಾಸ ಎಂಬ ಧಾತುವಿಂದ ಬಂದಿದೆ. ಭಾಸ ಅಂತಂದರೆ ಹೊಳೆದು ಅಂತ ಅರ್ಥ ಆಗುತ್ತೆ. ಸೊ ಭಾಷೆ ಅಂದರೆ ನಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಇನ್ನೊಬ್ಬರಿಗೆ ಯಾವುದೇ ಗೊಂದಲ ಇಲ್ಲದೆ ಸ್ಪಷ್ಟವಾಗಿ ತಿಳಿಸುವಂಥದ್ದು. ಸೊ ಅದಕ್ಕೆ ನಾವು ಭಾಷೆ ಅಂತ ಹೇಳ್ತೀವಿ. ಭಾಷೆ ಅನ್ನೋದು ಲ್ಯಾಟಿನ್ನ ಲಿಂಗ್ವಾ ಎಂಬ ಪದದಿಂದ ಬಂದಿದೆ. ಲಿಂಗ್ವಾ ಅಂತಂದರೆ ಅದರ ಅರ್ಥ ನಾಲಿಗೆ ಅಂತ ಆಗುತ್ತೆ. ಹೃದಯದಿಂದ ಬಂದ ಧ್ವನಿ ಸಂಕೇತಗಳನ್ನು ನಾಲಿಗೆಯು ಉಚ್ಚರಿಸುವುದೇ ಒಂದು ಭಾಷೆ ಆಗಿರುತ್ತೆ. ಇಲ್ಲಿ ಕೆಲವು ಡೆಫಿನಿಷನ್ಸ್ನ ಕೊಟ್ಟಿದ್ದಾರೆ. ಭಾಷೆಯ ವ್ಯಾಖ್ಯಾನಗಳಂತ ಹೇಳ್ತೀವಿ. ಈ ಎಲ್ಲ ಇಂಪಾರ್ಟೆಂಟ್ ಡೆಫಿನಿಷನ್ಸ್ಗಳನ್ನು ಓದ್ಕೊಳ್ಳೋಣ. ಐಸ್ಲರ್ ಅಂತ ಅವ್ರು ಹೇಳಿರುವಂತಹ ಭಾಷೆಯ ವ್ಯಾಖ್ಯೆ ಅಂತಂದರೆ ಮನಸ್ಸಿನಲ್ಲಿರುವ ಅನುಭವಗಳ ಅಭಿವ್ಯಕ್ತಿಯೇ ಭಾಷೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಬಂದು ಎಡ್ಮರ್, ಭಾಷೆ ಒಂದು ಸಾಧನ, ವಿಶಿಷ್ಟ ಆಲೋಚನೆಗಳಿಗೆ ನೇರವಾಗುವ ಅಂಗ ಅಂತ ಅವ್ರು ಹೇಳ್ತಾರೆ. ಒಟ್ಟೋ ಜಸ್ಪರ್ಸನ್ ಅಂತ ಇರೋರು ಅವ್ರು ಹೇಳಿರೋ ಒಂದು ವಾಕ್ಯ ಅಂದರೆ, ಭಾಷೆ ಅನ್ನೋದು ಪದ್ಧತಿಯ ಗುಂಪು, ಚಿಂತನೆ, ಭಾವಾತಿರೇಕವನ್ನು ಅಭಿವ್ಯಕ್ತಪಡಿಸುವುದೇ ಭಾಷೆ ಅಂತ ಹೇಳ್ತಾರೆ. ಪ್ಲೇಟೋ ಅವ್ರು ಬಂದು ಧ್ವನಿ ಸಂಕೇತಗಳಿಂದ ವಿಚಾರಗಳನ್ನು ವ್ಯಕ್ತಪಡಿಸುವುದೇ ಭಾಷೆ ಅಂತ ಅವ್ರು ಹೇಳ್ತಾರೆ. ಆ್ಯಂಡ್ ಎಡ್ವರ್ಡ್ ಸಫೀರ್ ಅಂತ ಬಂದರೆ ಅವರು ಭಾವನೆಗಳನ್ನು, ಭಾವಾವೇಶಗಳನ್ನು, ಬಯಕೆಗಳನ್ನು ಧ್ವನಿ ಸಂಕೇತದ ಮೂಲಕ ತಿಳಿಸುವುದೇ ಭಾಷೆ ಅಂತ ಅವ್ರು ಹೇಳ್ತಾರೆ. ನೆಕ್ಸ್ಟ್ ಬಂದು ಕ್ವಿಲ್ಲರ್ ಕೌಚ್ ಅಂತ. ಕ್ವಿಲ್ಲರ್ ಕೌಚ್ ಅವರ ಪ್ರಕಾರ ಪದಗಳೆಂಬ ನಾಣ್ಯಗಳ ಮೂಲಕ ನಮ್ಮೊಳಗಿನ ಆಲೋಚನೆಗಳನ್ನು ವಿನಿಮಯ ಮಾಡಿಕೊಳ್ಳುವುದೇ ಭಾಷೆ ಅಂತ ಇವ್ರು ಹೇಳ್ತಾರೆ. ನೆಕ್ಸ್ಟ್ ಬಂದು ನೋಮ್ ಚೋಮ್ಸ್ಕಿ ಅಂತ. ಇವ್ರ ಪ್ರಕಾರ ಭಾಷೆ ಒಂದು ಸೀಮಿತ ಅಥವಾ ಅನಂತ ವಾಕ್ಯಗಳ ಗಣವಾಗಿರುತ್ತೆ ಅಂತ ಇವ್ರು ಹೇಳ್ತಾರೆ. ನೆಕ್ಸ್ಟ್ ಬಂದು ಹೆನ್ರಿ ಸ್ವೀಟ್ ಅವರು. ಇವರು ಪದಗಳ ಮೂಲಕ ವಿಚಾರಗಳನ್ನು ಅಭಿವ್ಯಕ್ತಿಪಡಿಸುವುದೇ ಭಾಷೆ ಅಂತ ಹೇಳ್ತಾರೆ. ಆ್ಯಂಡ್ ವಿಟ್ನಿ ಅವರು ಮನುಷ್ಯ ತನ್ನ ಆಲೋಚನೆಗಳನ್ನು ಇತರರಿಗೆ ತಿಳಿಯಪಡಿಸುವುದೇ ಉದ್ದೇಶಪೂರ್ವಕವಾಗಿ ಬಳಸಿಕೊಂಡು ಸಂಪರ್ಕ ಸಾಧನ ಆಗಿದೆ ಅಂತ ಹೇಳ್ತಾರೆ ಭಾಷೆನ. ಆ್ಯಂಡ್ ಬ್ಲ್ಯಾಕ್ ಟ್ರ್ಯಾಗರ್ ಅವ್ರ ಪ್ರಕಾರ ಸಮಾಜದ ಜನ ತಮ್ಮ ಭಾವನೆಗಳ ವ್ಯವಹಾರಕ್ಕಾಗಿ ಬಳಸುವ ಧ್ವನಿ ಸಂಕೇತವೇ ಭಾಷೆ ಅಂತ ಹೇಳ್ತಾರೆ. ಮಾರ್ಟಿ ಅವರ ಪ್ರಕಾರ ನಮ್ಮ ಅಂತರಾಳದ ಸ್ಥಿತಿಯನ್ನು ಉಚ್ಚರಿತ ಪದಗಳು ಅಥವಾ ಧ್ವನಿಗಳ ಮೂಲಕ ವ್ಯಕ್ತಪಡಿಸುವುದೇ ಒಂದು ಭಾಷೆ ಅಂತ ಹೇಳ್ತಾರೆ. ಆ್ಯಂಡ್ CL ಬಾರ್ಬರ್ ಅವರ ಪ್ರಕಾರ ಮಾನವನ ಭಾಷೆ ಸಂಕೇತಗಳ ವ್ಯವಸ್ಥೆಯೇ ಒಂದು ಭಾಷೆ ಅಂತ ಹೇಳ್ತಾರೆ. ಆ್ಯಂಡ್ ಫ್ರಾನ್ಸ್ ಬೋಸ್ ಅವರ ಪ್ರಕಾರ ಧ್ವನ್ಯೋತ್ಪಾದನಗಳಿಂದ ಉತ್ಪತ್ತಿಯಾದ ಧ್ವನಿಗಳ ಮೂಲಕ ಜನರ ನಡುವೆ ನಡೆಯುವ ಸಂವಹನ ಕ್ರಿಯೆಯೇ ಭಾಷೆ ಅಂತ ಹೇಳ್ತಾರೆ. ಸೊ 13 ಜನರ ವ್ಯಾಖ್ಯೆಗಳನ್ನು ನಾನು ಹೇಳಿದ್ದೀನಿ. ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಎಕ್ಸಾಮಲ್ಲೂ ಭಾಷೆಯ ಪದದ ಅರ್ಥ ಏನು ಅಂತ ಕೇಳಿದಾಗ, ವಾಕ್ಯ ಕೇಳಿದಾಗ ಎಲ್ಲರ ಬಗ್ಗೆನೂ ಒಂದೊಂದು ಸತಿ ಕ್ವಶನ್ಸ್ ಆಗಿದೆ. ಇಂಪಾರ್ಟೆಂಟ್ ಪದಗಳನ್ನು ನೆನ್ಪಿಟ್ಕೊಂಡು ಈ ಡೆಫಿನಿಷನ್ಸ್ನ ನೆನ್ಪಿಟ್ಕೊಳ್ಳೋಕೆ ಟ್ರೈ ಮಾಡಿ. ಒಂದ್ಸಲ ಓದ್ಕೊಂಡು ಗ್ಲಾನ್ಸ್ ಮಾಡಿದ್ರೆ ಸಾಕು, ಅಲ್ಲಿ ಆಪ್ಷನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಇದು ಯಾರ್ದು ಇರ್ಬೋದು ಅಂತ. ಸೊ ನೆಕ್ಸ್ಟ್ ಹೋಗೋಣ. ಭಾಷೆಯ ಲಕ್ಷಣ ಅಂತ ಬರುತ್ತೆ. ನೆಕ್ಸ್ಟ್ ಒಂದು ಭಾಷೆಯ ಲಕ್ಷಣಗಳು ಅಂತ. ಭಾಷೆ ಅನ್ನೋದು ಒಂದು ವ್ಯವಸ್ಥಿತವಾಗಿರುವಂತಹ ಒಂದು ಕಲಿಕೆ ಆ್ಯಂಡ್ ಅನುವಂಶಿಕವಾದದ್ದಲ್ಲ, ಮಾನವ ನಿರ್ಮಿತವಾದದ್ದು ಇದು. ಭಾಷೆ ಸಂಕೇತಗಳ ವ್ಯವಸ್ಥೆ ಆಗಿರುತ್ತೆ. ಮೌಖಿಕ ಮತ್ತು ಧ್ವನಿ ಸಂಕೇತಗಳಾಗಿವೆ. ಸಾಮಾಜಿಕ ಸಂಪರ್ಕ ಸಾಧಿಸುತ್ತೆ ಭಾಷೆ ಅನ್ನೋದು. ಆ್ಯಂಡ್ ಭಾವನೆಗಳನ್ನು ತಿಳಿಸುವಂಥದ್ದು ಭಾಷೆ. ಮನಸ್ಸಿನ ಸ್ಥಿತಿಯನ್ನು ಪ್ರಕಟಿಸುವ ಒಂದು ಶಾಬ್ದಿಕ ಕ್ರಿಯೆ ಅಂತ ಹೇಳ್ಬೋದು. ಆ್ಯಂಡ್ ನಿರ್ದಿಷ್ಟ ಪ್ರಭೇದಕ್ಕೆ ಸೇರಿದ್ದಾಗಿರುತ್ತೆ ಭಾಷೆ ಅನ್ನೋದು. ಆ್ಯಂಡ್ ಸಂಕೇತಗಳ ವ್ಯವಸ್ಥೆ ಆಗಿರುತ್ತೆ, ಮಾನವ ನಿರ್ಮಿತವಾಗಿದ್ದು. ಆ್ಯಂಡ್ ಮೌಖಿಕವೂ ಹೌದು, ಬರವೂ ಹೌದು ಭಾಷೆ ಅನ್ನೋದು. ಆ್ಯಂಡ್ ಉತ್ಪಾದಕ ಮತ್ತು ಬದಲಾವಣೆಗೆ
ಹೇಗೆ ಗುಣ ಹೊಂದಿದೆ ಇದು. ಸೊ ಇದೆಲ್ಲವೂ ಭಾಷೆಯ ಲಕ್ಷಣಗಳಾಗಿರ್ತವೆ. ಕ್ವಶನ್ ಕೇಳ್ಬೋದು, ಭಾಷೆಯ ಲಕ್ಷಣ ಇದರಲ್ಲಿ ಯಾವುದು ಅಲ್ಲ ಅಂತ ಕೇಳಿ 3 ಆನ್ಸರ್ ಇದರಲ್ಲಿರೋದು ಕೊಟ್ಟು ಇನ್ನೊಂದು ಯಾವುದಾದ್ರೂ ಒಂದು ತಪ್ಪು ಆನ್ಸರ್ ಕೊಟ್ಟು ಟಿಕ್ ಮಾಡಕ್ಕೆ ಹೇಳ್ತಾರೆ. ಸೊ ನೀವು ನೋಡಿಕೊಂಡು ಕರೆಕ್ಟ್ ಆನ್ಸರ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬಂದು ನಾವು ಓದೋದು ಭಾಷೆಯ ಉಗಮದ ಪ್ರಮುಖ ಸಿದ್ಧಾಂತಗಳ ಬಗ್ಗೆ ಓದ್ತೀವಿ. ಇಲ್ಲಿ ಕೆಲವೊಂದು 7 ಸಿದ್ಧಾಂತಗಳಿವೆ ಇಂಪಾರ್ಟೆಂಟ್ ಆಗಿರುವಂಥದ್ದು. ದೈವ ಮೂಲ ಸಿದ್ಧಾಂತ ಅಂತ ಬಂದರೆ ಇದ್ರ ದೈವ ಮೂಲ ಸಿದ್ಧಾಂತ ಅಂದರೆ ದೇವರ ಒಂದು ಮೂಲದಿಂದ ಬಂದಂತು. ಆ ಸಿದ್ಧಾಂತದ ಬಗ್ಗೆ ಹೇಳಿದವರು ಭಟ್ಟಕಳಂಕ ಮತ್ತು ಪ್ಲೇಟೋ ಅವರು ಆ ಸಿದ್ಧಾಂತಗಳ ಬಗ್ಗೆ ಹೇಳ್ತಾರೆ. ಅನುಕರಣ ಸಿದ್ಧಾಂತ ಲೈಸರ್ ಅವರು ಈ ಸಿದ್ಧಾಂತವಾದ ಪ್ರತಿಪಾದಕರು. ಆ್ಯಂಡ್ ಶ್ರಮ ಪರಿಹಾರ ಸಿದ್ಧಾಂತ ಅಂತ ನೋಯಿರಿ ಅವರು ಈ ಒಂದು ಪರಿಹಾರ ಸಿದ್ಧಾಂತದ ಪ್ರತಿಪಾದಕರಾಗಿರ್ತಾರೆ. ಆ್ಯಂಡ್ ಉದ್ಗಾರವಾಚಕ ಸಿದ್ಧಾಂತ ಅಂತ ಬಂದರೆ ಹಿಲ್ಮರ್, ಪೇಜೆಂಟ್ ಆ್ಯಂಡ್ ಪಿಂಕರ್ ಅವರು ಈ ಒಂದು ಸಿದ್ಧಾಂತದ ಪ್ರತಿಪಾದಕರಾಗಿರ್ತಾರೆ. ನಾದ ಸಿದ್ಧಾಂತ, ಅನುರಣನ ಸಿದ್ಧಾಂತ ಅಂತ ಹೇಳ್ಬೋದು ಇದಕ್ಕೆ. ಆ್ಯಂಡ್ ಮ್ಯಾಕ್ಸ್ ಮುಲ್ಲರ್ ಅವರು ಇದರ ಪ್ರತಿಪಾದಕರು. ಆ್ಯಂಡ್ ಸಂಜ್ಞಾವಾದ ಸಿದ್ಧಾಂತ ಬರುತ್ತೆ. ಇಂಗಿತ ಸಿದ್ಧಾಂತ ಅಂತ ಇದರ ಪ್ರತಿಪಾದಕರು ರಾಯ್ ಅವರಾಗಿರ್ತಾರೆ. ಆ್ಯಂಡ್ ನೆಕ್ಸ್ಟ್ ಬಂದು ಲಾಸ್ಟ್ ಸಂಪರ್ಕ ಸಿದ್ಧಾಂತ ಅಂತ. ಈ ಎಲ್ಲ ಸಿದ್ಧಾಂತಗಳು ಪ್ರಮುಖವಾಗಿ ಇರುವಂತಹ ಭಾಷೆಯ ಉಗಮದ ಸಿದ್ಧಾಂತಗಳಾಗಿರ್ತವೆ. ನೆಕ್ಸ್ಟ್ ಬಂದು ನಾವು ಕನ್ನಡ ಸಾಹಿತ್ಯ ಚರಿತ್ರೆ ಬಗ್ಗೆ ಓದೋಣ. ಸೆಕೆಂಡ್ ಕಾನ್ಸೆಪ್ಟ್ ಆಗಿರುವಂತಹ ಗ್ರಾಮರ್ ಪಾರ್ಟಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆ 7,000 ವರ್ಷದ ಒಂದು ಇತಿಹಾಸವಿದೆ. ಹಳೆಗನ್ನಡ ಆಗಿರ್ಬೋದು, ನಡುಗನ್ನಡ ಆಗಿರ್ಬೋದು, ಹೊಸಗನ್ನಡ ಆಗಿರ್ಬೋದು, ಇದೆಲ್ಲದ್ರ ಬಗ್ಗೆನೂ ನಾವು ಈ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಓದ್ತೀವಿ. ಒಂದು ಭಾಷೆಯಲ್ಲಿರುವ ಗ್ರಂಥಗಳ ಒಂದು ಸಮೂಹ ಅಂತ ಹೇಳ್ತೀವಿ. ಭಾಷಾ ಮಾಧ್ಯಮದ ಮೂಲಕ ಸೃಷ್ಟಿಯಾದ ಕಲಾಕೃತಿ. ಆ್ಯಂಡ್ ಇದರಲ್ಲಿ ಶುದ್ಧ ಸಾಹಿತ್ಯ ಮತ್ತು ಶಾಸ್ತ್ರ ಸಾಹಿತ್ಯ ಅಂತ 2 ವಿಧಗಳು ಬರುತ್ತೆ. ಒಂದು ಕಲೆ, ಇನ್ನೊಂದು ವಿಜ್ಞಾನ ಆಗಿರ್ಬೋದು. ಒಂದು ಗ್ರಂಥ ಸಮುದಾಯದ ವ್ಯವಸ್ಥಿತ ಅಧ್ಯಯನವೇ ಸಾಹಿತ್ಯ ಚರಿತ್ರೆ ಅಂತ ಹೇಳ್ಬೋದು. ಕನ್ನಡ ಸಾಹಿತ್ಯ ಚರಿತ್ರೆ ಅಧ್ಯಯನ ಮತ್ತು ಸಂಗ್ರಹಗಳನ್ನು ನೋಡೋದಾದರೆ ಇವಾಗ ಸಾಹಿತ್ಯ ಚರಿತ್ರೆ ಸ್ವರೂಪ ಅಂತ ಒಂದು ಬುಕ್ ಇದೆ. ಅದನ್ನು ಬರೆದವರು ಪ್ರೊಫೆಸರ್ DL ನರಸಿಂಹಾಚಾರ್ಯ ಅವರು. ಕವಿ ಚರಿತ್ರೆ ಅಂತ ಒಂದು ಬುಕ್ ಇದೆ, ಅದನ್ನು ಬರೆದವರು R ನರಸಿಂಹಾಚಾರ್ಯ ಅವರು. ಆ್ಯಂಡ್ RF ಕಿಟೇಲ್ ಅವರು ಬರೆದಿರುವಂಥದ್ದು ಕನ್ನಡ ಛಂದಸ್ಸು ಅಂತ ಇದೆ. ಆ್ಯಂಡ್ ಸಂಕ್ಷಿಪ್ತ ಕನ್ನಡ ಸಾಹಿತ್ಯ ಚರಿತ್ರೆ ಅಂತ ಕೆ ವೆಂಕಟರಾಮಪ್ಪ ಅವರು ಬರೆದಿರೋದು. ಕನ್ನಡ ಕೈಪಿಡಿ ಅಂತ BM ಶ್ರೀಕಂಠಯ್ಯನವ್ರು ಬರೆದಿರೋದು. ಆ್ಯಂಡ್ ಕನ್ನಡ ಸಾಹಿತ್ಯ ಚರಿತ್ರೆ ರಂಶ್ರೀ ಮುಗುಳಿ ಅವರು ಬರೆದಿರೋದು. ಕನ್ನಡ ಸಾಹಿತ್ಯ ಚರಿತ್ರೆ ಅಂತ ಇನ್ನೊಂದಿದೆ, ಅದು ಬರೆದಿರೋರು EP ರೈಸ್ ಅಂತ ಅಂದರೆ ಮತ್ತು M ಮುನಿಯಪ್ಪ ಭಟ್ರು ಅವರು ಬರೆದಿರೋದು ಕನ್ನಡ ಸಾಹಿತ್ಯ ಚರಿತ್ರೆ ಅಂತ. ಆ್ಯಂಡ್ ಕನ್ನಡ ಸಾಹಿತ್ಯ ಸಂಗಾತಿ ಅಂತ ಬರೆದಿರೋರು ಕೀರ್ತಿನಾಥ್ ಕುರ್ತುಕೋಟೆ ಅಂತ ಇವ್ರು ಬರೆದಿರುವಂಥ ಬುಕ್ಸ್ ಇದು. ಇದೆಲ್ಲವೂ ಕನ್ನಡ ಸಾಹಿತ್ಯ ಚರಿತ್ರೆ ಅಧ್ಯಯನಕ್ಕಾಗಿ ಮಾಡಿರುವಂತಹ ಸಂಗ್ರಹಗಳಾಗಿರ್ತವೆ. ಫಸ್ಟ್ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ನಾವು ಹಳೆಗನ್ನಡ ಸಾಹಿತ್ಯದ ಪರಿಚಯನ ಓದ್ತೀವಿ. ಹಳೆಗನ್ನಡ ಸಾಹಿತ್ಯ ಪರಿಚಯದಲ್ಲಿ ನಾವು ಶಾಸನ ಸಾಹಿತ್ಯದ ಪರಿಚಯ ಓದ್ತೀವಿ. ಪಂಪ ಪೂರ್ವ ಯುಗದ ಸಾಹಿತ್ಯವನ್ನು ಓದ್ಕೋತೀವಿ. ಆ್ಯಂಡ್ ಪಂಪ ಯುಗನೂ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಕುಮಾರವ್ಯಾಸ ಯುಗ ಸಾಹಿತ್ಯದ ಪರಿಚಯ. ಈ ಎಲ್ಲವನ್ನ ಓದ್ಕೊಂಡ್ರೆ ನಾವು ಹಳೆಗನ್ನಡ ಸಾಹಿತ್ಯ ಪರಿಚಯವನ್ನು ಕಂಪ್ಲೀಟ್ ಆಗಿ ನೋಡ್ಕೊಂಡಾಗುತ್ತೆ. ಸೊ ಇದನ್ನ ಒಂದೊಂದಾಗಿ ನೋಡ್ಕೊಳ್ಳೋಣ ಬನ್ನಿ. ಫಸ್ಟ್ ಬಂದು ಶಾಸನ ಸಾಹಿತ್ಯದ ಪರಿಚಯ ಅಂತ ಜಲಗಾರನ ದಿಬ್ಬರ ಶಾಸನ ಅಂತ ಬರುತ್ತೆ. ಶೌರ್ಯ ವರ್ಣನೆ ಮಾಡಿರುವಂಥದ್ದು ಕ್ರಿಸ್ತ ಶಕ 350ರಲ್ಲಿ ಬಂದಿರೋದು. ಹಲ್ಮಿಡಿ ಶಾಸನ ಸಾಹಿತ್ಯದ ಪರಿಚಯದಲ್ಲಿ ಬರುತ್ತೆ ಕ್ರಿಸ್ತ ಶಕ 450. ಇದರ ಕಾಲಾವಧಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಲ್ಮಿಡಿ ಶಾಸನದ ನೆನ್ಪಿಟ್ಕೊಳ್ಳಿ, ದಾನ ಶಾಸನ ಅಂತ ಕರೀತಾರೆ ಇದಕ್ಕೆ. ಆ್ಯಂಡ್ ತಮ್ಮಟಕಲ್ಲು ಶಾಸನದು ಕ್ರಿಸ್ತ ಶಕ 500ರಲ್ಲಿ ವೀರಗಲ್ಲು ಶಾಸನ ಅಂತ ಹೇಳ್ತೀವಿ. ಆ್ಯಂಡ್ ಸಿರಗುಂದದ ಶಾಸನ ಕ್ರಿಸ್ತ ಶಕ 578 ಶೌರ್ಯ ವರ್ಣನೆಯನ್ನು ಮಾಡುತ್ತೆ. ಆ್ಯಂಡ್ ಶ್ರವಣ ಬೆಳಗೊಳದ ಶಾಸನ ಕ್ರಿಸ್ತ ಶಕ 650 ಜೈನ ಧರ್ಮದ ಬಗ್ಗೆ ಹೇಳುವಂಥ ಒಂದು ಶಾಸನ ಇದು. ಆ್ಯಂಡ್ ನೆಕ್ಸ್ಟ್ ಬಾದಾಮಿ ಶಾಸನ ಕಪ್ಪೆ ಆರ್ಯಭಟ್ಟನ ಶಾಸನ ಅಂತಲೂ ಹೇಳ್ತಾರೆ. ಕ್ರಿಸ್ತ ಶಕ 700ರಲ್ಲಿ ಬಂದಿರುವಂಥದ್ದು. ಆ್ಯಂಡ್ ಸ್ತುತಿ ಪದ ಇದ್ರ ಬಗ್ಗೆ ಹೇಳುತ್ತೆ. ಆ್ಯಂಡ್ ರಾಷ್ಟ್ರಕೂಟ ಕೃಷ್ಣ ಜೋರಾ ಶಾಸನ ಅಂತೇಳಿ ಕ್ರಿಸ್ತ ಶಕ 447 ಶೌರ್ಯ ವರ್ಣನೆಯನ್ನು ಮಾಡುವಂಥ ಒಂದು ಶಾಸನ ಇದಾಗಿರುತ್ತೆ. ನೆಕ್ಸ್ಟ್ ಶಾಸನಗಳ ಪ್ರಕಾರಗಳಲ್ಲಿ ಬಂದರೆ ರಾಜಾಜ್ಞೆಗಳು, ದಾನ ಶಾಸನಗಳು, ವೀರಗಲ್ಲುಗಳು ಮತ್ತು ಮಾಸ್ತಿ ಗಲ್ಲುಗಳು ಆ್ಯಂಡ್ ನಿಸೀದಿ ಕಲ್ಲುಗಳು ಇತ್ಯಾದಿ ಇವೆಲ್ಲ ಶಾಸನದ ಪ್ರಕಾರಗಳಾಗಿರುತ್ತವೆ. ಇದರಲ್ಲಿ ಇಂಪಾರ್ಟೆಂಟ್ ಬಂದು ಹಲ್ಮಿಡಿ ಶಾಸನ ನಾವು ಓದೋದು. ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂಥ ಶಾಸನಗಳ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಬಂದು ಹಲ್ಮಿಡಿ ಶಾಸನ 450 ಕ್ರಿಸ್ತ ಶಕ. ಸ್ಥಳ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿಯಲ್ಲಿ ದೊರೆತಂಥ ಒಂದು ಶಾಸನ ಇದು. ಇದರ ಪ್ರಕಾರ ಬಂದು ದಾನ ಶಾಸನ ಆ್ಯಂಡ್ ಕನ್ನಡದ ಪ್ರಥಮ ಶಾಸನ ಅಂತ ಹೇಳ್ತೀವಿ. ಈಗ ಮೈಸೂರಿನ ಪ್ರಚ್ಯವಸ್ತು ಸಂಗ್ರಹಾಲಯದಲ್ಲಿ ಇದು ಸಿಗುತ್ತೆ ನಮಗೆ ನೋಡೋಕ್ಕೆ. ಆ್ಯಂಡ್ ಒಟ್ಟು 20 ಕನ್ನಡ ಪದಗಳಿದ್ದು ಉಳಿದಂತೆ ಸಂಸ್ಕೃತ ಪದಗಳಿವೆ. ಒಟ್ಟು 16 ಸಾಲುಗಳಿವೆ ಈ ಶಾಸನದಲ್ಲಿ. ಕದಂಬ ರಾಜ ಕಾಕುಸ್ಥವರ್ಮನ ಜಯಗಳಿಸಿದ ಬಗ್ಗೆ ಈ ಶಾಸನದಲ್ಲಿ ಹೇಳುತ್ತೆ. ಇಲ್ಲಿ ವಿಜಯ ಅರಸನಿಗೆ ಕೊಟ್ಟ ಪಲ್ಮಿಡಿ ಮೂಳುವಳ್ಳಿ ಗ್ರಾಮದ ಬಗ್ಗೆನೂ ಕೂಡ ಈ ಶಾಸನದಲ್ಲಿ ಹೇಳುತ್ತೆ. ಆ್ಯಂಡ್ BL ರೈಸ್ ಅವರು ಈ ಶಾಸನದಲ್ಲಿ ಹಳೆಗನ್ನಡ ಭಾಷೆ ಬಳಸಲಾಗಿದೆ ಎಂದು ಗುರುತಿಸಿದ್ದಾರೆ.
ನೆಕ್ಸ್ಟ್ ಬಂದು ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂತಹ ಶಾಸನ ಅಂದರೆ ತಮ್ಮಟಕಲ್ಲು ಶಾಸನ. ಇದ್ರ ಕಾಲ ಬಂದು 5ನೇ ಶತಮಾನ. ಸ್ಥಳ ಚಿತ್ರದುರ್ಗದ ತಮ್ಮಟಕಲ್ಲು. ಪ್ರಕಾರ ಯಾವ ಪ್ರಕಾರದ ಶಾಸನ ಅಂದರೆ ಗುಣಮಧುರಾಂಕರನೆಂಬವನನ್ನು ವರ್ಣಿಸಿದ ವೀರಗಲ್ಲಿನ ಶಾಸನ ಇದು. ಆ್ಯಂಡ್ ವಿಶೇಷತೆ ಬಂದು ಕನ್ನಡ ಪದಗಳ ಹೆಚ್ಚು ಬಳಕೆ ಆಗಿರುವಂಥ ಒಂದು ಶಾಸನ ಯಾವುದು ಅಂತ ಕೇಳಿದ್ರೆ ತಮ್ಮಟಕಲ್ಲು ಶಾಸನ ಅಂತ ಹೇಳ್ಬೋದು. ಸೊ ಇದೆಲ್ಲದ್ರ ಬಗ್ಗೆನೂ ಕ್ವಶನ್ಸ್ ಆಗಿದೆ ಎಕ್ಸಾಮಲ್ಲಿ, ನೆಗ್ಲೆಕ್ಟ್ ಮಾಡಬೇಡಿ. ಎಲ್ಲದ್ರ ಬಗ್ಗೆನೂ ನಿಮಗೆ ಒಂಚೂರು ನಾಲೆಜ್ ಇದ್ರೂ ಆಪ್ಷನಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವುದು ಕರೆಕ್ಟ್ ಆನ್ಸರು ಯಾವುದು ತಪ್ಪಾಗಿದ್ದು ಅಂತ. ಸೊ ಅಟ್ಲೀಸ್ಟ್ ನೀವು ಇದ್ರ ಬಗ್ಗೆ ತಿಳ್ಕೊಂಡಿದ್ರೆ ಎಕ್ಸಾಮಲ್ಲಿ ಆಪ್ಷನ್ಸ್ನ ಎಲಿಮಿನೇಟ್ ಮಾಡೋದ್ರ ಮುಖಾಂತರ ನೀವು ಕರೆಕ್ಟ್ ಆಗಿರೋ ಆನ್ಸರ್ ಯಾವುದು ಅಂತ ಕಂಡುಹಿಡಬಹುದು. ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಶಾಸನ ಅಂದರೆ ಬಾದಾಮಿ ಶಾಸನ ಅಂತ. ಕಾಲ ಬಂದು 7ನೇ ಶತಮಾನ. ಸ್ಥಳ ತಟ್ಟುಕೋಟೆ ಅಂತ. ಪ್ಲೀಟ್ ಅವರು ಸಂಪಾದಿಸಿ ಪ್ರಕಟಿಸಿದ್ದಾರೆ. ವಿಶೇಷತೆ ಅಂತ ಬಂದ್ರೆ ಅರಭಟ್ಟ ಎಂಬ ಮಹಾಪುರುಷನ ಸೂಕ್ತಿ ಪದಗಳು. ಈ ಬಾದಾಮಿ ಶಾಸನವನ್ನ ಕಪ್ಪೆ ಆರ್ಯಭಟ್ಟ ಶಾಸನ ಅಂತಾನು ಹೇಳ್ತಾರೆ. ಕಪ್ಪೆ ಆರ್ಯಭಟ್ಟ ಅನ್ನೋನು ಪ್ರಸಿದ್ಧ ಐತಿಹಾಸಿಕ ವ್ಯಕ್ತಿ ಆಗಿರೋದ್ರಿಂದ. ಅಂಡ್ ಇದ್ರಲ್ಲಿ ಬರುವಂತ ಒಂದು ಇಂಪಾರ್ಟೆಂಟ್ ಲೈನ್ ಅಂತಂದ್ರೆ ಸಾಧುನ್ಗೆ ಸಾಧು ಮಾಧುರ್ಯನ್ಗೆ ಮಾಧುರ್ಯ ಅನ್ನೋ ಒಂದು ಲೈನ್ ಬರುತ್ತೆ. ಅದು ಈ ಒಂದು ಇದೇ ಕ್ವಶನ್ ಅಲ್ಲಿ ಕೇಳ್ತಾರೆ. ಸಾಧುನ್ಗೆ ಸಾಧು ಮಾಧುರ್ಯನ್ಗೆ ಮಾಧುರ್ಯ ಅನ್ನೋ ಒಂದು ಲೈನ್ ಬಂದಿರುವಂತಹ ಶಾಸನ ಯಾವುದು ಅಂತಂದ್ರೆ ಬಾದಾಮಿ ಶಾಸನ ಅಂತ ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಬಂದು ಶ್ರವಣ ಬೆಳಗೊಳದ ಶಾಸನ ಅಂತ. ಕಾಲ ಬಂದು ಕ್ರಿಸ್ತಶಕ 650ರಿಂದ 700ವರೆಗೆ. ಸ್ಥಳ ಬಂದು ಶ್ರವಣ ಬೆಳಗೊಳದಲ್ಲಿರುವ ಬಂಡೆಗಳ ಮೇಲೆ ಇರುತ್ತೆ. ಆ್ಯಂಡ್ ವಿಶೇಷತೆ ಬಂದು ಜೈನ ಧರ್ಮಕ್ಕೆ ಸಂಬಂಧಿಸುವಂಥದ್ದು. ಕಾವ್ಯ ಸ್ವಾರಸ್ಯದ 50ಕ್ಕೂ ಹೆಚ್ಚು ಪದಗಳ ಈ ಶಾಸನದಲ್ಲಿ ಸಿಗುತ್ತವೆ ನಿಮಗೆ. ಆದ್ದರಿಂದ ಈ ಶಾಸನಗಳಿಗೆ ಶಾಸನ ಚಿತ್ರ ಕಾವ್ಯಕೂಟ ಅಂತಾನೂ ಕರೀತಾರೆ. ನಿಮಗೆ ಕ್ವಶನ್ ಕೇಳ್ಬೋದು, ಶಾಸನ ಚಿತ್ರ ಕಾವ್ಯಕೂಟ ಅಂತ ಕರೆಸಿಕೊಳ್ಳುವಂತಹ ಶಾಸನ ಯಾವುದು ಅಂತಂದರೆ ಶ್ರವಣ ಬೆಳಗೊಳ ಶಾಸನ ಅಂತ ನೀವು ಆನ್ಸರ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬಂದು ಹಂಪಿ ಶಾಸನ ಅಂತ. ಲಕ್ಷ್ಮೀಧರಾಮತ್ಯನ ಶಾಸನ ಅಂತ ಹೇಳ್ತೀವಿ. ಕಾಲ ಬಂದು ಕ್ರಿಸ್ತಶಕ ಸುಮಾರು 1411. ಸ್ಥಳ ಬಂದು ಬಳ್ಳಾರಿಯ ಹಂಪಿಯಲ್ಲಿರುವಂಥದ್ದು. ಇದರ ಪ್ರಕಾರ ಯಾವ ಪ್ರಕಾರದ ಶಾಸನ ಅಂತಂದರೆ ಸಾಮಾಜಿಕ ಕಾರ್ಯಗಳ ಶಾಸನ ಇದು. ಇದರಲ್ಲಿರುವ ವಿಶೇಷತೆ ಅಂತಂದರೆ ವಿಜಯನಗರದ ಅರಸ ಪ್ರೌಢದೇವರಾಯನ ಮಂತ್ರಿ ಲಕ್ಷ್ಮೀಧರಾಮತ್ಯನು ಕೆತ್ತಿಸಿದ್ದು. ಕೆರೆಯಂ ಕಟ್ಟಿಸು ಬಾವಿಯಂ ಸವೆಸು ದೇವಾಗರಂ ಅಂತ ಈ ಲೈನ್ ಬರುವಂಥದ್ದು ಯಾವ ಶಾಸನದಲ್ಲಿ ಅಂತಂದರೆ ಹಂಪಿ ಶಾಸನದಲ್ಲಿ. ನೆಕ್ಸ್ಟ್ ಬಂದು ನಾವು ಇಷ್ಟೊತ್ತು ನೋಡಿದ್ದು ಶಾಸನ ಸಾಹಿತ್ಯದ ಪರಿಚಯದ ಬಗ್ಗೆ. ನೆಕ್ಸ್ಟ್ ನಾವಿವಾಗ ನೋಡೋದು ಪಂಪ ಪೂರ್ವ ಯುಗದ ಸಾಹಿತ್ಯದ ಪರಿಚಯ. ಇಲ್ಲಿ ಪಂಪ ಪೂರ್ವ ಯುಗದಲ್ಲಿ ಬಂದು ದುರ್ವಿನೀತ ಅಂತ ಬರ್ತಾರೆ. ಆ್ಯಂಡ್ ಕ್ರಿಸ್ತಶಕ 600ರಲ್ಲಿ ಬಂದವರು ಬೃಹತ್ ಕಥೆ ಮತ್ತು ಕಿರಾತಾರ್ಜುನ ಅಂತ ಒಂದು ಅವರ ದುರ್ವಿನೀತ ಬರೆದಿರುವಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ತಂಬುಲಾರಾಚಾರ್ಯ ಅಂತ ಕ್ರಿಸ್ತಶಕ 650. ಚೂಡಾಮಣಿ ಅಂತ ಅವ್ರು ಬರೆದಿರುವಂಥ ಕೃತಿ ಹೆಸರು. ಆ್ಯಂಡ್ ಶ್ಯಾಮಕುಂದಾಚಾರ್ಯ ಕ್ರಿಸ್ತಶಕ 650. ಕನ್ನಡ ಪ್ರಭತ ಅಂತ ಅವ್ರು ಬರೆದಿರುವಂಥ ಕೃತಿ. ಆ್ಯಂಡ್ ಸೈಗೊಟ್ಟಿ ಶಿವಕುಮಾರ್ ಅಂತ ಕ್ರಿಸ್ತಶಕ 800. ಶಿವಕುಮಾರ ಮತ ಅಂತ ಬರೆದಿರುವಂಥ ಕೃತಿ ಅವ್ರದ್ದು. ಶ್ರೀ ವಿಜಯ ಕ್ರಿಸ್ತಶಕ 850. ಇವರು ಬರೆದಿರುವಂತಹ ಒಂದು ಕೃತಿ ಅಥವಾ ಗ್ರಂಥ ಅಂದರೆ ಕವಿರಾಜ ಮಾರ್ಗ. ಇದು ಅಲಂಕಾರ ಗ್ರಂಥ ಆಗಿರುತ್ತೆ. ಆ್ಯಂಡ್ ಅಗಸ ಇವರು ಬರೆದಿರುವಂಥದ್ದು ಕ್ರಿಸ್ತಶಕ 854. ಕರ್ನಾಟಕ ಮಾರ ಸಂಭವ. ಗುಣಮರ್ಮ 1 ಅಂತ ಬಂದರೆ ಇಲ್ಲಿ ಕ್ರಿಸ್ತಶಕ 900. ಹರಿವಂಶ ಮತ್ತು ಶೂದ್ರಕ ಇದು ಬರೋದು ಚಂಪು ಕಾವ್ಯದಲ್ಲಿರುವಂಥದ್ದು. ಶಿವಕೋಟ್ಯಾಚಾರ್ಯ ಅವರು ಬರೆದಿರುವಂಥದ್ದು ಒಡ್ಡಾರಾಧನೆ. ಇದು ಫಸ್ಟ್ ಗದ್ಯ ಕೃತಿ ಕ್ರಿಸ್ತಶಕ 950ರಲ್ಲಿ. ಇದೆಲ್ಲದರ ಬಗ್ಗೆನೂ ಕ್ವಶನ್ಸ್ ಆಗಿದೆ. ಅಂದರೆ ಅಲಂಕಾರ ಗ್ರಂಥ ಯಾವುದು, ಕವಿರಾಜ ಮಾರ್ಗ. ಆ್ಯಂಡ್ ಕವಿರಾಜ ಮಾರ್ಗವನ್ನು ಬರೆದವರು ಯಾರು ಅಂತಂದರೆ ಶ್ರೀ ವಿಜಯ. ಆ್ಯಂಡ್ ಒಡ್ಡಾರಾಧನೆ ಏನಾಗಿದೆ ಗದ್ಯ ಕೃತಿನ ಆ ಥರ ಕೇಳ್ತಾರೆ. ಸೊ ಗದ್ಯ ಕೃತಿ ಅಂತ ಹೇಳಬೇಕು. ಸೊ ನೆಕ್ಸ್ಟ್ ಬಂದು ಇದರಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಕೆಲವು ಕೃತಿಗಳ ಬಗ್ಗೆ ಓದ್ಕೊಳ್ಳೋಣ. ಕವಿರಾಜ ಮಾರ್ಗದ ಬಗ್ಗೆ ನೋಡ್ಕೋಬೇಕು. ಕವಿರಾಜ ಮಾರ್ಗ ಅಂತ. ಕಾಲ ಕ್ರಿಸ್ತಶಕ 814ರಿಂದ 822. ರಚನೆಗಾರರು ಯಾರು ಅಂದರೆ ಶ್ರೀ ವಿಜಯ. ಆಶ್ರಯದಾತ ಈ ಶ್ರೀ ವಿಜಯನಿಗೆ ಆಶ್ರಯ ಕೊಟ್ಟವರು ಯಾರು ಅಂದರೆ ರಾಷ್ಟ್ರಕೂಟರ ದೊರೆ ನೃಪತುಂಗ. ಸ್ವರೂಪ ಬಂದು ಲಕ್ಷ್ಮಣ ಶಾಸ್ತ್ರ ಗ್ರಂಥ, ಅಲಂಕಾರ ಗ್ರಂಥ ಆಗಿರುತ್ತೆ ಇದು. ಇದರಲ್ಲಿ ವಿಶೇಷತೆ ಬಂದು 3 ಪರಿಚ್ಛೇದಗಳಿವೆ. 1ನೇ ಪರಿಚ್ಛೇದದಲ್ಲಿ ದೋಷಾನುವರ್ಣನೆ ನಿರ್ಣಯ ಮಾಡುತ್ತೆ. ಆ್ಯಂಡ್ 2ನೇ ಪರಿಚ್ಛೇದದಲ್ಲಿ ಶಬ್ದಾಲಂಕಾರ ವರ್ಣನೆ ಮಾಡುತ್ತೆ. ಆ್ಯಂಡ್ 3ನೇ ಪರಿಚ್ಛೇದದಲ್ಲಿ ಅರ್ಥಾಲಂಕಾರ ವರ್ಣನೆ ನಿರ್ಣಯ ಮಾಡುತ್ತೆ. ನೆಕ್ಸ್ಟ್ ಬಂದು ಉಲ್ಲೇಖ. ಇದರಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ ಅಂತಂದರೆ ಕರ್ನಾಟಕ ಕಾವೇರಿಯಿಂದ ಗೋದಾವರಿಯವರೆಗೆ ಹಬ್ಬಿದೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ನೋಡೋದಾದರೆ ಚತ್ತಾಣ ಬೆಂದಡೆ ಉಲ್ಲೇಖ ಇದೆ. ಆ್ಯಂಡ್ ಇದರಲ್ಲಿ ದೊರೆಯುವ ಕೃತಿ ಇದು. ನೆಕ್ಸ್ಟ್ ಬಂದು ಇನ್ನೊಂದು ಕೃತಿ ಅಥವಾ ಗದ್ಯ ಕೃತಿ ಅಂತ ಹೇಳ್ತೀವಿ, ಒಡ್ಡಾರಾಧನೆ ಅಂತ. ಇದರ ಕಾಲ ಬಂದು ಕ್ರಿಸ್ತಶಕ 970. ರಚನೆಗಾರರು ಬಂದು ಶಿವಕೋಟ್ಯಾಚಾರ್ಯರು, ನಾವು ಆವಾಗಲೇ ನೋಡಿದ್ದೀವಿ. ಇದರ ಸ್ವರೂಪ ಅಂದರೆ ಗದ್ಯ ಕೃತಿ, ಆರಾಧನಾ ಶಾಸ್ತ್ರ ಅಂತ ಹೇಳ್ಬೋದು. ಆ್ಯಂಡ್ ಕನ್ನಡದ ಮೊದಲ ಉಪಲಬ್ಧ ಗದ್ಯ ಕೃತಿ. ಆಕಾರ ಕೃತಿ ಅಂತಂದರೆ ಹರಿಶೇಣನ ಬೃಹತ್ ಕಥಾಕೋಶ. ನೆಕ್ಸ್ಟ್ ಬಂದು ಹಳೆಗನ್ನಡ ಸಾಹಿತ್ಯದಲ್ಲಿ ಪಂಪನ ಕಾಲದವರು ಇವರು. ಕ್ರಿಸ್ತಶಕ 940ರಲ್ಲಿ. ಕೃತಿ ಬಂದು ಶಾಂತಿ ಪುರಾಣ ಇವರು ರಚಿಸಿರುವುದು. ಇದೊಂದು ಧಾರ್ಮಿಕ ಕೃತಿ, ಚಂಪು ಕಾವ್ಯದಲ್ಲಿದೆ. ಆ್ಯಂಡ್ ಆಶ್ರಯ ನೀಡಿದವರು ರಾಷ್ಟ್ರಕೂಟರ ದೊರೆ ಇಮ್ಮಡಿ ಕೃಷ್ಣ. ಬಿರುದು ಬಂದು ಉಭಯ ಕವಿ ಚಕ್ರವರ್ತಿ ಅಂತ ಪೊನ್ನನಿಗಿರುವಂಥ ಬಿರುದು. ನೆಕ್ಸ್ಟ್ ಬಂದು ರನ್ನ.
ಕ್ರಿಸ್ತಶಕ ನೆಕ್ಸ್ಟ್ ಬಂದು ರನ್ನ ಅಂತ ಕ್ರಿಸ್ತಶಕ 949 ಕಾಲಾವಧಿ. ಕೃತಿ ಬಂದು ಅಜಿತ ಪುರಾಣ ತಿಲಕ ಧಾರ್ಮಿಕ ಕೃತಿ. ಅತ್ತಿಮಬ್ಬೆ ರನ್ನನಿಂದ ಈ ಕೃತಿಯನ್ನ ಬರೆಸಿದಳು ಅಂತ ಹೇಳ್ತಾರೆ. ಸಾಹಸ ಭೀಮ ವಿಜಯಂ ಅಂತ ಲೌಕಿಕ ಕೃತಿಯನ್ನ ಚಂಪು ಕಾವ್ಯದಲ್ಲಿ ರಚಿಸಿದ್ದಾರೆ ಇವರು. ಆಶ್ರಯದಾತ ಬಂದು ಚಾಲುಕ್ಯ ಚಕ್ರವರ್ತಿ ತೈಲಪ ಮತ್ತೆ ಆತನ ಮಗ ಸತ್ಯಾಶ್ರಯ ಇರುವ ಬೇಡಂಗ ಇವರಿಗೆ ಆಶ್ರಯ ನೀಡಿದ್ರು. ಬಿರುದು ಬಂದು ಕವಿ ಚಕ್ರವರ್ತಿ ಮತ್ತೆ ಕವಿರಾಜ ಚೂಡರತ್ನ ಮತ್ತೆ ಕವಿಜನ ಚೂಡಾರತ್ನ ಮತ್ತೆ ಕವಿ ತಿಲಕ ಅಂತ ಇವರಿಗೆ ಬಿರುದುಗಳಿದ್ವು. ನೆಕ್ಸ್ಟ್ ಒನ್ ಬಂದು ನೆಕ್ಸ್ಟ್ ಬಂದು ನಾಗವರ್ಮ ಕ್ರಿಸ್ತಶಕ 990. ಕೃತಿ ಬಂದು ಕರ್ನಾಟಕ ಕಾದಂಬರಿ ಸಂಸ್ಕೃತ ಕಾದಂಬರಿ ಬೆರೆಸಿ ಬರೆದ ಒಂದು ಕೃತಿ ನಾಗವರ್ಮನ ಕರ್ನಾಟಕ ಕಾದಂಬರಿ ಅಂತ. ಅನ್ನೋದು ಕನ್ನಡದ ಚಂದೋ ಗ್ರಂಥ. ಅಂಡ್ ಆಶ್ರಯದಾತ ಬಂದು ಚಂದ್ರನ ಆಸ್ಥಾನದಲ್ಲಿದ್ರು. ಬಿರುದು ಕವಿರಾಜ ಕಂದಕ ದರ್ಪ ಮತ್ತೆ ನೇಗಳಗೋಜ ಅಂತ ಇವರಿಗೆ ಬಿರುದುಗಳಿದ್ವು. ನೆಕ್ಸ್ಟ್ ಬಂದು ಚಾವುಂಡರಾಯ ಅಂತ ಬರ್ತಾರೆ. ಇವರು ತುಂಬಾ ಇಂಪಾರ್ಟೆಂಟ್ ಆಗಿರೋರು. ಕ್ರಿಸ್ತಶಕ 974. ಕೃತಿ ಬಂದು ತ್ರಿಷಷ್ಟಿ ಲಕ್ಷ್ಮಣ ಮಹಾಪುರಾಣ ಅಂತ ಚಾವುಂಡರಾಯ ಅಂತಾನೂ ಹೇಳ್ತಾರೆ ಇದಕ್ಕೆ. ಆಶ್ರಯದ ಬಂದು ಗಂಗರ ರಾಜ 4ನೇ ರಾಚಮಲ್ಲನ ಮಂತ್ರಿ ಆಗಿದ್ರು ಇವರು. ಅಂಡ್ ಬಿರುದು ಸಮರ ಪರಶುರಾಮ ವೀರ ಮಾರ್ತಾಂಡ ಪ್ರತಿ ಪಕ್ಷ ರಾಕ್ಷಸ ಅಂತ ಇದೆಲ್ಲವೂ ಅವ್ರಿಗೆ ಇರುವಂತಹ ಬಿರುದುಗಳಾಗಿರುತ್ತವೆ. ನೆಕ್ಸ್ಟ್ ಬಂದು ದುರ್ಗಸಿಂಹ ಅಂತ ಕಾಲ ಕ್ರಿಸ್ತಶಕ 1031. ಕೃತಿ ಬಂದು ಕರ್ನಾಟಕ ಪಂಚತಂತ್ರ ಚಂಪು ಕಾವ್ಯ ಅದು. ಅಂಡ್ ಆಶ್ರಯ 1ನೇ ಜಗದೇಕ ಮಲ್ಲನ ಆಸ್ಥಾನದ ಸಂಧಿ ವಿಗ್ರಹಿಯಾಗಿದ್ದ ಇವರಿಗೆ ಆಶ್ರಯ ನೀಡಿದಂಥ ಒಬ್ರು ದೊರೆ ಅಂತ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಬಂದು ನಾಗಚಂದ್ರ ಅಂತ. ನಾಗಚಂದ್ರ ಅವರು ಕ್ರಿಸ್ತಶಕ 1100 ಅವರ ಕಾಲದಲ್ಲಿ. ಕೃತಿ ಬಂದು ರಾಮಚಂದ್ರ ಚರಿತ ಪುರಾಣ ಪಂಪ ರಾಮಾಯಣ ಅಂತಾನೂ ಹೇಳ್ತಾರೆ ಇದಕ್ಕೆ. ಮಲ್ಲಿನಾಥ ಪುರಾಣ ಅನ್ನೋದನ್ನು ರಚನೆ ಮಾಡಿದ್ದಾರೆ. ಇವರಿಗೆ ಆಶ್ರಯ ನೀಡಿದಂತಹ ವ್ಯಕ್ತಿ ದ್ವಾರ ಸಮುದ್ರದ ಬಲ್ಲಾಳನ ಆಸ್ಥಾನದಲ್ಲಿದ್ದವರು. ಅಂಡ್ ಬಿರುದು ಬಂದು ಅಭಿನವ ಪಂಪ ಅಂತ ಹೇಳ್ತಾರೆ. ನೆಕ್ಸ್ಟ್ ಬಂದು ನಾಗವರ್ಮ 2 ಅಂತ ಬರುತ್ತೆ. ಕ್ರಿಸ್ತಶಕ 1042 ಇವರ ಕಾಲಾವಧಿ. ಕೃತಿ ಬಂದು ವರ್ಧಮಾನ ಪುರಾಣಂ ಅಂತ ಇದೆ, ಧಾರ್ಮಿಕ ಕೃತಿ. ಕಾವ್ಯಾವಲೋಕನ ಮೊದಲ ಅಲಂಕಾರ ಗ್ರಂಥ ಅಂದರೆ ಕಾವ್ಯಾವಲೋಕನ. ಆ್ಯಂಡ್ ಕರ್ನಾಟಕ ಭಾಷಾಭೂಷಣ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಆಗಿರುತ್ತೆ. ಆ್ಯಂಡ್ ಅಭಿಧಾನ ವಸ್ತುಕೋಶ ಇದೊಂದು ನಿಘಂಟನ ರಚಿಸಿದವರು ನಾಗವರ್ಮ 2. ಸೊ ಇದೆಲ್ಲವೂ ಹಳೆಗನ್ನಡ ಸಾಹಿತ್ಯ ಚರಿತ್ರೆ ಬಗ್ಗೆ ನಾವು ಇಷ್ಟೊತ್ತು ಹೋಗಿದ್ದು. ನೆಕ್ಸ್ಟ್ ಒನ್ ಬಂದು ನಾವು ನಡುಗನ್ನಡ ಸಾಹಿತ್ಯ ಚರಿತ್ರೆ ಬಗ್ಗೆ ಓದೋಣ. ಇಲ್ಲಿ ಬಂದು ಕುಮಾರವ್ಯಾಸರ ಯುಗ ಬರುತ್ತೆ, ಭಕ್ತಿ ಯುಗ, ವಚನ ಸಾಹಿತ್ಯ, ದಾಸ ಸಾಹಿತ್ಯ ಇದೆಲ್ಲವೂ ಬರುವಂತಹ ಒಂದು ಸಾಹಿತ್ಯ ಯುಗ ಅಂತಂದರೆ ನಡುಗನ್ನಡ ಸಾಹಿತ್ಯ ಚರಿತ್ರೆ. ಇಲ್ಲಿ ಇಂಪಾರ್ಟೆಂಟ್ ಆಗಿರೋರು ಹರಿಹರ ಆಗಿರ್ಬೋದು, ಜನ್ನ, ಕುಮಾರವ್ಯಾಸ, ಗವಾಂಕ, ಕುಮಾರ ವಾಲ್ಮೀಕಿ ಆಗಿರ್ಬೋದು, ನೇಮಿಚಂದ್ರ ಇವರೆಲ್ಲದರ ಬಗ್ಗೆ ನಾವು ಒಂದೊಂದಾಗಿ ನೋಡ್ಕೊಳ್ಳೋಣ. ಇಂಪಾರ್ಟೆಂಟ್ ಆಗಿರೋ ಯಾವುದು ಎಕ್ಸಾಮಲ್ಲಿ ಜಾಸ್ತಿ ಟೈಮಲ್ಲಿ ಕ್ವಶನ್ಸ್ ಆಗಿದೆ ಅದೆಲ್ಲ ಕಾನ್ಸೆಪ್ಟ್ ನಮ್ಗೆ ಗೊತ್ತಿರಬೇಕು ಅಲ್ವಾ. ಸೊ ಅದೆಲ್ಲದ್ರ ಬಗ್ಗೆನೂ ನೋಡ್ಕೊಳ್ಳೋಣ. IAS KS ಲೆವೆಲ್ಗೆ ಇನ್ ಡೀಟೇಲ್ ಆಗಿ ಓದೋದಕ್ಕಿಂತ ನಮ್ಗೆ ಯಾವ ಎಕ್ಸಾಮ್ಗೆ ಓದ್ತಿದ್ದೀವಿ ಎಷ್ಟು ಕೇಳ್ತಾನೆ ಅಷ್ಟನ್ನು ಮಾತ್ರ ನಾವು ಓದ್ಕೊಳ್ಳೋದು ಮುಖ್ಯ ಆಗಿರುತ್ತೆ. ಸೊ ಅಷ್ಟು ಮಾತ್ರ ನಾವು ತಿಳ್ಕೊಳ್ಳೋಣ. ಅವರ ಜನನ ಟೈಮ್ ಆಗಿರ್ಬೋದು, ಅಂದರೆ ಕಾಲಾವಧಿ ಆಗಿರ್ಬೋದು, ಪ್ಲೇಸ್ ಆಗಿರ್ಬೋದು, ಅವ್ರು ರಚಿಸಿದ ಕೃತಿ ಆಗಿರ್ಬೋದು, ಬಿರುದಾಗಿರ್ಬೋದು, ಇದೆಲ್ಲ ಕೆಲವೊಂದು ಇಂಪಾರ್ಟೆಂಟ್ ಆಗಿರೋ ಪಾಯಿಂಟ್ಸ್ನ ನಾವು ನೆನ್ಪಿಟ್ಕೊಂಡ್ರೆ ಸಾಕು. ಸೊ ಫಸ್ಟ್ ಒನ್ ಬಂದು ಹರಿಹರ ಅಂತ 1220 ಇವ್ರ ಕಾಲಾವಧಿ, ಹಂಪಿಯಲ್ಲಿ ಜನಿಸಿದವರು. ಆ್ಯಂಡ್ ಆಶ್ರಯ ಬಂದು ಹೊಯ್ಸಳ ರಾಜ ನರಸಿಂಹ. ಬಿರುದು ರಗಳೆಗಳ ಕವಿ ಅಂತ ಕರೀತಾರೆ. ಇದೆಷ್ಟು ಸಲ ಕ್ವಶನ್ ಆಗಿಲ್ಲ ಹೇಳಿ. ಎಲ್ಲ ಕ್ವಶನಲ್ಲೂ FD ಎಕ್ಸಾಮ್ ಆಗಿರ್ಬೋದು ಆ್ಯಂಡ್ TETಯಲ್ಲಿ ಎಲ್ಲ ಕಡೆನೂ ಈ ಕ್ವಶನ್ಸ್ ಆಗಿದೆ. ಬಿರುದುಗಳ ಅಂದರೆ ರಗಳೆಗಳ ಕವಿ ಅಂತ ಯಾರಿಗೆ ಬಿರುದು ಇದೆ ಅಂತಂದರೆ ಹರಿಹರನ್ಗೆ ಅಂತ ನಿಮ್ಗೆ ಗೊತ್ತಿರಬೇಕು. ಆ್ಯಂಡ್ ಕೃತಿಗಳು ಬಂದು ರಕ್ಷಾ ಶತಕ, ಗಿರಿಜಾ ಕಲ್ಯಾಣ, ಪಂಪ ಶತಕ, ಪ್ರಭುದೇವರ ರಗಳೆ ಆ್ಯಂಡ್ ಮುಡಿಗೆ ಅಷ್ಟಕ ಅಂತ ಇದೆಲ್ಲವೂ ಇವರ ಕೃತಿಗಳಾಗಿರುತ್ತೆ. ನೆಕ್ಸ್ಟ್ ಬಂದು ಜನ್ನ. ಜನ್ನ ಅವನ ಕಾಲಾವಧಿ ಕ್ರಿಸ್ತಶಕ 1225. ಆ್ಯಂಡ್ ಆಶ್ರಯದಾತ ಬಂದು ಹೊಯ್ಸಳ ನರಸಿಂಹ. ಬಿರುದು ಕವಿ ಚಕ್ರವರ್ತಿ, ವೀರ ಬಲ್ಲಾಳನಿಂದ ಬಂದಿರುವಂಥ ಒಂದು ಬಿರುದು. ಆ್ಯಂಡ್ ಕೃತಿ ಬಂದು ಯಶೋಧರ ಚರಿತ್ರೆ, ಅಜಿತ ಪುರಾಣ ಮತ್ತು ಅನುಭವ ಮುಕುರ ಅಂತ. ಇದನ್ನು ನೀವು ನೆನ್ಪಿಟ್ಕೋಬೇಕಾಗತ್ತೆ. ಕವಿ ಚಕ್ರವರ್ತಿ ಅಂತ ಬಿರುದನ್ನು ಹೊಂದಿದ ಒಬ್ರು ಯಾರು ಅಂತಂದರೆ ಜನ್ನ. ನೆಕ್ಸ್ಟ್ ಬಂದು ರಾಘವಾಂಕ ಅಂತ 1220 ಇವರ ಕಾಲಾವಧಿ, ಹಂಪಿಯಲ್ಲಿ ಜನಿಸಿದವರು. ಆ್ಯಂಡ್ ಬಿರುದು ಬಂದು ಷಟ್ಪದಿಯ ಬ್ರಹ್ಮ ಅಂತ ಕರೀತಾರೆ. ಇದನ್ನು ತುಂಬ ಸಲ ಕ್ವಶನ್ ಆಗಿದೆ. ಷಟ್ಪದಿಯ ಬ್ರಹ್ಮ ರಾಘವಾಂಕ ಅಂತ ಫೇಮಸ್ ಅವರು. ಕವಿ ಶರಭ ಬೇರುಂಡ ಆ್ಯಂಡ್ ಉಭಯ ಕವಿ ಕಮಲ ರವಿ ಅಂತ ಅವರಿಗೆ ಬಿರುದುಗಳಿದ್ವು. ಆ್ಯಂಡ್ ಕೃತಿಗಳು ಬಂದರೆ ಹರಿಶ್ಚಂದ್ರ ಕಾವ್ಯನ ರಚಿಸಿದ್ದಾರೆ, ವೀರೇಶ ಚರಿತ್ರೆ, ಸೋಮನಾಥ ಚರಿತ್ರೆ, ಶರಭ ಚರಿತ್ರೆ ಆ್ಯಂಡ್ ಹರಿಹರ ಮಹತ್ವ ಇದೆಲ್ಲವೂ ಅವರ ಕೃತಿಗಳಾಗಿರುತ್ತೆ. ಕುಮಾರವ್ಯಾಸ ಅಂತ ಬಂದರೆ ಕ್ರಿಸ್ತಶಕ 1430. ಸ್ಥಳ ಬಂದು ಗದುಗಿನ ಕೋಳಿವಾಡ ಅಂತ.
ಇವರ ಆರಾಧ್ಯ ದೈವ ಬಂದು ಗದಗಿನ ವೀರನಾರಾಯಣನ ಆರಾಧ್ಯ ದೈವ ಆಗಿರ್ತಾರೆ. ಆ್ಯಂಡ್ ಬಿರುದು ಬಂದು ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ. ಇದೂ ಇಂಪಾರ್ಟೆಂಟ್ ಆಗಿರುವಂಥದ್ದು. ಕೃತಿಗಳು ಬಂದು ಇಲ್ಲಿ ಕರ್ನಾಟಕ ಭಾರತದ ಕಥಾಮಂಜರಿ, ಗದುಗಿನ ಭಾರತ ಯಾವ ಷಟ್ಪದಿಯಲ್ಲಿದೆ ಅಂತಾನು ಕ್ವಶನ್ ಆಗಿದೆ. ಇವು ಗದಗಿನ ಭಾರತ ಅನ್ನೋದು ಭಾಮಿನಿ ಷಟ್ಪದಿಯಲ್ಲಿದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರೋದು. ಕುಮಾರವ್ಯಾಸರ ಪ್ರಸಿದ್ಧ ಕೃತಿ ಯಾವುದು ಅಂದರೆ ಗದುಗಿನ ಭಾರತ, ಅದು ಭಾಮಿನ ಷಟ್ಪದಿಯಲ್ಲಿದೆ. ನೆಕ್ಸ್ಟ್ ಬಂದು ನೇಮಿಚಂದ್ರ ಅಂತ ಬರ್ತಾರೆ. ನೇಮಿಚಂದ್ರ ಅವರು ಕ್ರಿಸ್ತಶಕ 1200, ಆಶ್ರಯದಾತ ಹೊಯ್ಸಳರ ದೊರೆ ವೀರಬಲ್ಲಾಳ, ಬಿರುದುಗಳು ಬಂದು ಕವಿಧವಳ, ಕವಿರಾಜಮಲ್ಲ, ಕಾಲಾಕಾಂತ ಆ್ಯಂಡ್ ಕಲಾಕಾಂತ, ಶೃಂಗಾರ, ಕಾರಾಗೃಹ ಅಂತ ಇವರ ಬಿರುದುಗಳಾಗಿರುತ್ತೆ. ಕೃತಿಗಳು ಬಂದು ಲೀಲಾವತಿ, ಶೃಂಗಾರ ಕಾವ್ಯ ಆಗಿರುತ್ತೆ. ಆ್ಯಂಡ್ ನೇಮಿನಾಥ ಪುರಾಣ ಅನ್ನೋದು ಇನ್ನೊಂದು ಕೃತಿ ಇವರದು. ಆ್ಯಂಡ್ ನೆಕ್ಸ್ಟ್ ಬಂದು ಕುಮಾರ ವ್ಯಾಲ್ಮೀಕಿ ಅಂತ ಕ್ರಿಸ್ತಶಕ 1500 ಕಾಲಾವಧಿ. ಸ್ಥಳ ಬಂದು ವಿಜಾಪುರ ಜಿಲ್ಲೆಯ ತೊರುವೆ ಅಂತ ಬರುತ್ತೆ, ಅಲ್ಲಿಯವರು ಇವರು. ನಿಜ ನಾಮ ಅಂತಂದರೆ ನರಹರಿ ಅಂತ ಇವರ ನಿಜವಾದ ಹೆಸರು. ಬಿರುದುಗಳು ಬಂದು ಕವಿರಾಜ ಹಂಸ ಅಂತ ಹೇಳ್ತಾರೆ. ಆರಾಧ್ಯ ದೈವ ತೊರುವೆಯ ನರಸಿಂಹ ಅಂತ. ಕೃತಿಗಳು ತೊರುವೆ ನಾರಾಯಣ ಅಂದರೆ ವಾಲ್ಮೀಕಿ ರಾಮಾಯಣವನ್ನು ಸಂಗ್ರಹಿಸಿದವನು. ನೆಕ್ಸ್ಟ್ ಒಂದು ಬಂದು ಲಕ್ಷ್ಮೀಶ, ಕ್ರಿಸ್ತಶಕ 1550, ಸ್ಥಳ ಬಂದು ಕಡೂರು ತಾಲೂಕು ದೇವನೂರು ಅಂತ. ಆರಾಧ್ಯ ದೈವ ದೇವಪುರದ ಲಕ್ಷ್ಮೀರಮಣ. ಬಿರುದು ಬಂದು ಕರ್ನಾಟ ಕವಿಚೂತವನ ಚೈತ್ರ ಉಪಮಾಲೂಲ ಅಂತ. ಕೃತಿ ಬಂದು ಜೈಮಿನಿ ಭಾರತ ಅಂತ. ವಾರ್ಧಕ ಷಟ್ಪದಿಯಲ್ಲಿರುವಂಥ ಒಂದು ಕೃತಿ ಇದು. ಆ್ಯಂಡ್ ಸರ್ವಜ್ಞ ಅನ್ನೋದ್ರೆ ಎಲ್ಲರಿಗೂ ಗೊತ್ತು, ಕ್ರಿಸ್ತಶಕ 1700 ಇವರ ಕಾಲಾವಧಿ. ಸ್ಥಳ ಬಂದು ಹಾವೇರಿ, ಅಂಬಲೂರು. ಕೃತಿಗಳು ಬಂದು ಇವರ ಸರ್ವಜ್ಞನ ವಚನಗಳೇ ಇವರ ಎಲ್ಲ ಕೃತಿಗಳಾಗಿರುತ್ತವೆ. ನೆಕ್ಸ್ಟ್ ಬಂದು ಜೇಡರ ದಾಸಿಮಯ ಅಥವಾ ದೇವರ ದಾಸಿಮಯ ಅಂತ ಕರಿತೀವಿ. ಕಾಲ ಕ್ರಿಸ್ತಶಕ 1140, ಸ್ಥಳ ಬಂದು ಸುರಪುರದವರು. ಕೃತಿ ಬಂದು 150 ವಚನಗಳನ್ನು ರಚಿಸಿದ್ದಾರೆ ಇವರು. ಅವರ ಅಂಕಿತ ನಾಮ ರಾಮನಾಥ, ಆರಾಧ್ಯ ದೈವ ಬಂದು ರಾಮನಾಥನೇ ಆಗಿರ್ತಾನೆ. ನೆಕ್ಸ್ಟ್ ಬಂದು ಸಂಚಿ ಹೊನ್ನಮ್ಮ ಅಂತ. ಸಂಚಿ ಹೊನ್ನಮ್ಮ ಕ್ರಿಸ್ತಶಕ 1680, ಸ್ಥಳ ಮೈಸೂರು ಜಿಲ್ಲೆಯ ಯಳಂದೂರು. ಆಶ್ರಯದಾತ ಚಿಕ್ಕದೇವರಾಜ ಒಡೆಯರು. ಕೃತಿ ಬಂದು ಹದಿಹರೆಯ ಧರ್ಮ ಅಂತ. ಇದನ್ನು ತುಂಬ ಸಲ ಕ್ವಶನ್ ಮಾಡಿದ್ದಾರೆ, ನೆನ್ಪಿಟ್ಕೊಳ್ಳಿ. ಅಲ್ಲಂ ಪ್ರಭುಗಳು ಬಂದು ಕ್ರಿಸ್ತಶಕ 1200, ಸ್ಥಳ ಶಿವಮೊಗ್ಗದ ಬೆಳ್ಳಿಗಾವಿ ಅಂತ. ಅಂಕಿತನಾಮ ಬಂದು ಗುಹೇಶ್ವರ. ಈ ಎಲ್ಲ ಆಲ್ಮೋಸ್ಟ್ ಅವರ ಅಂಕಿತನಾಮ ಯಾವುದು, ಅವರ ಬಿರುದು ಯಾವುದು, ಆ್ಯಂಡ್ ಅವರ ಕಾಲಾವಧಿನ ಕೆಲವೊಂದು ಸಲ ಕೇಳಿದ್ದಾರೆ, ಇಲ್ಲಾಂದರೆ ಇಲ್ಲ. ಕೃತಿಗಳ ಬಗ್ಗೆ ಕೇಳಿದ್ದಾರೆ, ಅಂಕಿತನಾಮ ಬಗ್ಗೆ ಕೇಳಿದ್ದಾರೆ, ಅದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದು ರತ್ನಾಕರ ವರ್ಣಿ ಅಂತ. ಕ್ರಿಸ್ತಶಕ 1457, ಸ್ಥಳ ಬಂದು ಮೂಡಬಿದ್ರೆ. ಆಶ್ರಯದಾತ ಕಾರ್ಕಳದ ಅರಸ ಭೈರವ ರಾಜನ ಆಸ್ಥಾನದ ಕವಿಯಾಗಿದ್ದರು. ಆ್ಯಂಡ್ ಬಿರುದು ಶೃಂಗಾರ ಕವಿ ಅಂತ. ಕೃತಿಗಳು ಭರತೇಶ ವೈಭವ ಅಂತ ಬರೆದಿರುವಂಥದ್ದು. ಭರತೇಶ ವೈಭವದ ಬಗ್ಗೆನೂ ತುಂಬ ಸಲ ಕ್ವಶನ್ ಆಗಿದೆ. ಯಾರು ಬರೆದಿರುವಂಥ ಒಂದು ಕೃತಿ ಅಂತಂದರೆ ರತ್ನಾಕರ ವರ್ಣಿ. ಬಸವಣ್ಣನವ್ರ ಬಗ್ಗೆ ಎಲ್ಲರಿಗೂ ಗೊತ್ತಲ್ವಾ, ಕ್ರಿಸ್ತಶಕ 1131 ಇವರ ಕಾಲಾವಧಿ, ಅಂದರೆ 12ನೇ ಶತಮಾನ ಅಂತಲೂ ಹೇಳ್ಬೋದು. ಆ್ಯಂಡ್ ಸ್ಥಳ ಬಂದು ಬಿಜಾಪುರ ಜಿಲ್ಲೆಯ ಬಸವನ ಭಾಗ್ಯವಾಡಿಯ ಇಂಗಳೇಶ್ವರ ಇವರ ಜನ್ಮಸ್ಥಳ ಆಗಿರುತ್ತೆ. ಕಲುಚೀರಿನ ಬಿಜ್ಜಳನ ರಾಜನ ಭಂಡಾರಿ ಪ್ರಧಾನಮಂತ್ರಿ ಆಗಿದ್ರು ಇವರು. ಆ್ಯಂಡ್ ಅಂಕಿತನಾಮ ಬಂದು ಕೂಡಲ ಸಂಗಮ ದೇವ. ಕೃತಿಗಳು 1000ಕ್ಕೂ ಹೆಚ್ಚು ವಚನಗಳನ್ನು ರಚನೆ ಮಾಡಿದ್ದಾರೆ. ಅನುಭವ ಮಂಟಪವನ್ನು ಸ್ಥಾಪಿಸಿದ್ದಾರೆ. ಆ್ಯಂಡ್ ಶರಣಗೋಷ್ಠಿಗಳನ್ನು ನಡೆಸಿದ್ದಾರೆ. ಇದೆಲ್ಲವೂ ಇವರ ವಿಶೇಷತೆಗಳಾಗಿರುತ್ತೆ. ನೆಕ್ಸ್ಟ್ ಬಂದು ಚಾಮರಸ ಅಂತ. ಚಾಮರಸ ಅವರು ಕ್ರಿಸ್ತಶಕ 1430, ಸ್ಥಳ ಗದಗ ಜಿಲ್ಲೆಯ ನಾರಾಯಣಪುರ. ಬಿರುದು ಬಂದು ಅನ್ಯಮತ ಕೊಳವಹಳ ಅಂತ. ಆಶ್ರಯ ನೀಡಿದವರು ವಿಜಯನಗರದ ಇಮ್ಮಡಿ ಪ್ರೌಢದೇವರಾಯ. ಕೃತಿ ಬಂದು ಪ್ರಭುಲಿಂಗ ಲೀಲೆ, ಭಾಮಿನಿ ಷಟ್ಪದಿಯಲ್ಲಿದೆ. ಸೊ ಇದು ಇವರ ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದು ಅಕ್ಕ ಮಾದೇವಿಯರ ಬಗ್ಗೆನೂ ಗೊತ್ತಲ್ವಾ, 12ನೇ ಶತಮಾನ. ಸ್ಥಳ ಬಂದು ಶಿವಮೊಗ್ಗ ಜಿಲ್ಲೆಯ ಶಿಕಾಪುರ ತಾಲೂಕಿನ ಉಡುತಡಿ ಅಂತ ಊರು. ಆ್ಯಂಡ್ ಅಂಕಿತನಾಮ ಬಂದು ಚೆನ್ನ ಮಲ್ಲಿಕಾರ್ಜುನ. ಕೃತಿ ಬಂದು ಇವರು ರಚಿಸಿರುವಂಥದ್ದು ತ್ರಿವಿಧಿ ಮತ್ತು ವಚನಗಳನ್ನು ತುಂಬ ರಚಿಸಿದ್ದಾರೆ. ನೆಕ್ಸ್ಟ್ ಬಂದು ಇಂಪಾರ್ಟೆಂಟ್ ಆಗಿರೋರು ಅಂಬಿಗರ ಚೌಡಯ್ಯರು ಬರ್ತಾರೆ. ಕಾಲ 1160, ಸ್ಥಳ ರಾಣೆಬೆನ್ನೂರು ತಾಲೂಕಿನ ಚೌಡದಾನಪುರ ಅಂತ. ಅಂಕಿತನಾಮ ಅಂಬಿಗರ ಚೌಡಯ್ಯ. ಕೃತಿಗಳು 150 ವಚನಗಳನ್ನು ರಚಿಸಿದ್ದಾರೆ. ಬಡತನಕ್ಕೆ ಉಣ್ಣುವ ಚಿಂತೆ, ಉಣ್ಣಲಾರರೆ ಉಡುವ ಚಿಂತೆ, ಉಡಲಾರರಿಗೆ ಇಡುವ ಚಿಂತೆ ಅಂತ. ಈ ಒಂದು ಲೈನ್ ಕೊಟ್ಟು ನಿಮ್ಮ ಕ್ವಶನ್ ಕೇಳ್ಬೋದು, ಇದು ಯಾರ ಕೃತಿಯಲ್ಲಿದೆ ಅಂತ. ಸೊ ಅಂಬಿಗರ ಚೌಡಯ್ಯವರ ವಚನ ಇದು. ಆ್ಯಂಡ್ ಪುರಂದರದಾಸರು ಗೊತ್ತಲ್ವಾ, ಅವ್ರ ಬಗ್ಗೆನೂ ಕ್ವಶನ್ಸ್ ಆಗಿದೆ. 1484ರಿಂದ 1564ರವರೆಗೆ. ಸ್ಥಳ ಬಂದು ಮಹಾರಾಷ್ಟ್ರದ ಪುರಂದರಗಡ ಅಂತ ಹೇಳ್ತೀವಿ. ಆ್ಯಂಡ್ ಪೂರ್ವದ ಹೆಸರು ಶ್ರೀನಿವಾಸ ನಾಯಕ. ಅಂಕಿತನಾಮ ಬಂದು ಪುರಂದರ ವಿಠಲ. ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಪ್ರಸಿದ್ಧಿ ಪಡೆದಿದ್ದಾರೆ ಇವರು. ಅವರಿಗಿರುವಂಥ ಬಿರುದು ಇದು. ಕೃತಿಗಳು ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಅಂತ. ಇದು ಒಂದು ಕೃತಿಯನ್ನು ರಚಿಸಿದ್ದಾರೆ ಇವರು. ನೆಕ್ಸ್ಟ್ ಬಂದು ಶ್ರೀಪಾದರಾಜರು ಅಂತ. 1404ರಿಂದ ಕ್ರಿಸ್ತಶಕ 1502ರವರೆಗೆ. ಸ್ಥಳ ಬಂದು ಚನ್ನಪಟ್ಟಣ ತಾಲೂಕಿನ ಅಬ್ಬೂರು ಅಂತ. ಹೆಸರು ಲಕ್ಷ್ಮೀನಾರಾಯಣ. ಅಂಕಿತನಾಮ ಶ್ರೀರಂಗವಿಠಲ. ಕೃತಿಗಳು ಬಂದು ಸುಮಾರು 82 ಕೀರ್ತನೆಗಳನ್ನು ರಚಿಸಿದ್ದಾರೆ. ನೆಕ್ಸ್ಟ್ ಬಂದು ಕನಕದಾಸರು
1448ರಿಂದ 1508ರವರೆಗೆ. ಸ್ಥಳ ಬಂದು ಹಾವೇರಿ ಜಿಲ್ಲೆಯ ಬ್ಯಾಡಗ್ರಾಮ. ಪೂರ್ವದ ಹೆಸರು ತಿಮ್ಮಪ್ಪ ನಾಯಕ ಅಂತ. ಅಂಕಿತನಾಮ ಕಾಗಿನೆಲೆ ಆದಿಕೇಶವ. ಕೃತಿ ಬಂದು ಹರಿಭಕ್ತ ಸಾರ, ರಾಮ ಧ್ಯಾನ ಚರಿತ್ರೆ, ಮೋಹನ ತರಂಗಿಣಿ, ನಳಚರಿತ್ರೆ ಇದೆಲ್ಲವೂ ಇವರ ಪ್ರಸಿದ್ಧ ಕೃತಿಗಳಾಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಶ್ರೀ ವ್ಯಾಸರಾಯರು ಬಂದು 1447ರಿಂದ 1539. ಸ್ಥಳ ಬಂದು ಮೈಸೂರು ಜಿಲ್ಲೆಯ ಬನ್ನೂರು ಗ್ರಾಮ. ಪೂರ್ವದ ಹೆಸರು ಯತಿರಾಜ ಅಂತ. ಇವರ ಅಂಕಿತನಾಮ ಬಂದು ಶ್ರೀಕೃಷ್ಣ ಅಂತ ಹೇಳ್ತಿದ್ರು. ಕೃತಿಗಳು ಬಂದು ತರ್ಕ ತಾಂಡವ ಮತ್ತೆ ನ್ಯಾಯಾಮೃತ ಅಂತ. ಆ್ಯಂಡ್ ನೆಕ್ಸ್ಟ್ ಬಂದು ಶ್ರೀ ವಾದಿರಾಜರು ಬರ್ತಾರೆ. ಇವರು ತುಂಬ ಇಂಪಾರ್ಟೆಂಟು. ಇಲ್ಲಿ ಕಾಲ 1480ರಿಂದ 1600ವರೆಗೆ. ಸ್ಥಳ ಬಂದು ಕುಂದಾಪುರದ ಹೂವಿನ ಕೆರೆ. ಪೂರ್ವದ ಹೆಸರು ವರಹ. ಅಂಕಿತನಾಮ ಹಯವದನ. ಕೃತಿಗಳು ಮುಕ್ತಮಲ್ಲಿಕ ಮತ್ತೆ ರುಕ್ಮಿಣೀಶ ವಿಜಯ ಅಂತ. ಇಷ್ಟೊತ್ತು ನಾವು ನೋಡಿದ್ದು ನಡುಗನ್ನಡ ಸಾಹಿತ್ಯ ಚರಿತ್ರೆಯನ್ನು. ನೆಕ್ಸ್ಟ್ ಲಾಸ್ಟಲ್ಲಿ ಬರೋದು ಹೊಸಗನ್ನಡ ಸಾಹಿತ್ಯ ಚರಿತ್ರೆ. ಇಲ್ಲಿ ಹೊಸಗನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಬರುವಂತಹ ಕವಿಗಳು ಯಾರ್ಯಾರು ಇಂಪಾರ್ಟೆಂಟ್ ಅನ್ನೋದನ್ನ ನೋಡೋಣ. ಮುದ್ದಣ ಕವಿ ಎಲ್ಲರಿಗೂ ಗೊತ್ತಲ್ವಾ. ಅವರ ಕಾಲ ಬಂದು 1870 ಜನವರಿ 24. ಸ್ಥಳ ಬಂದು ನಂದಳಿಕೆ ಕಾರ್ಕಳ ತಾಲೂಕು ಅಂತ ಬರುತ್ತೆ. ಕಾವ್ಯನಾಮ ಮುದ್ದಣ. ನಿಜವಾದ ನಾಮ ನಂದಳಿಕೆಯ ಲಕ್ಷ್ಮೀನಾರಾಯಣ. ಬಿರುದು ಹೊಸಗನ್ನಡದ ಮುಂಗೋಳಿ ಅಂತ. ಕೃತಿ ಅಬ್ಬತ ರಾಮಾಯಣ, ರಾಮ ಪಟ್ಟಾಭಿಷೇಕ, ರಾಮಾಶ್ವಮೇಧ, ರತ್ನಾವತಿ ಕಲ್ಯಾಣ ಹಳೆಗನ್ನಡ ಬರ್ತಿರೋದು. ಆ್ಯಂಡ್ ಕೃತಿ ವಿಶೇಷತೆ ಕನ್ನಡಂ ಕಸ್ತೂರಿಯತ್ತೆ ಅಂತ. ಆ್ಯಂಡ್ BM ಶ್ರೀಕಂಠಯ್ಯನವ್ರು ಬರ್ತಾರೆ. ಕಾಲ 3 ಜನವರಿ 1884. ಪೂರ್ಣ ಹೆಸರು ಬೆಳ್ಳೂರು ಮೈಲಾರಯ್ಯ ಅಂತ ಶ್ರೀಕಂಠಯ್ಯ. ಸ್ಥಳ ಬಂದು ಬೆಳ್ಳೂರು ನಾಗಮಂಗಲ ಮಂಡ್ಯ ಜಿಲ್ಲೆಯಲ್ಲಿ ಬರುವಂಥದ್ದು. ವೃತ್ತಿ ಬಂದು ಇವರು ಅಧ್ಯಾಪಕರಾಗಿರ್ತಾರೆ. ಇವರ ಬಿರುದು ಅಂತಂದರೆ ಕನ್ನಡದ ಕಣ್ವ ರಾಜಸೇವಾಸಕ್ತ ಅಂತ. ಆ್ಯಂಡ್ ಕಾವ್ಯನಾಮ ಶ್ರೀ ಅಂತ ಹೇಳ್ತಾರೆ. ಕೃತಿಗಳು ಗದಾಯುದ್ಧ ನಾಟಕಂ ಅಂತ. ನೆಕ್ಸ್ಟ್ ಬಂದು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು. ಕಾಲ 1891 ಜೂನ್ 6. ಸ್ಥಳ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ. ಆ್ಯಂಡ್ ಕಾವ್ಯನಾಮ ಶ್ರೀನಿವಾಸ. ವೃತ್ತಿ ಜಿಲ್ಲಾಧಿಕಾರಿ ಪ್ರೊಫೆಸರ್ ಆಗಿರುತ್ತಾರೆ. ಬಿರುದು ಬಂದು ರಾಜಸೇವಾ ಅಭಿಷಕ್ತ. ಆ್ಯಂಡ್ ಕೃತಿ ಬಂದು ಚಿಕ್ಕವೀರ ರಾಜೇಂದ್ರ. ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಕೇಂದ್ರ ಸಾಹಿತ್ಯ ಪ್ರಶಸ್ತಿ ಇವರಿಗೆ ದೊರಕಿದೆ. ಬಸವಪ್ಪ ಶಾಸ್ತ್ರಿ ಅಂತ. 1843 ಮೇ 2. ಸ್ಥಳ ರಾಮನಗರ ಜಿಲ್ಲೆ ಮಾಗಡಿ. ಬಿರುದು ಅಭಿನವ ಕಾಳಿದಾಸ ಅಂತ ಕರೀತಾರೆ. ಆ್ಯಂಡ್ ಕೃತಿಗಳು ಶಾಕುಂತಲ, ಸಾವಿತ್ರಿ ಚರಿತ್ರೆ ಇದೆಲ್ಲವೂ ಅವರ ಕೃತಿಗಳಾಗಿರುತ್ತೆ. ಎಂ ಗೋವಿಂದ ಪೈ ಕನ್ನಡದ ಮೊದಲ ರಾಷ್ಟ್ರಕವಿ ಅಂತೀವಿ ಇವರನ್ನ. ಕಾಲ ಬಂದು 23 ಮಾರ್ಚ್ 1883. ಸ್ಥಳ ಕಾಸರಗೋಡು ಜಿಲ್ಲೆ ಮಂಜೇಶ್ವರ ಅಂತ. ಕನ್ನಡದ ಮೊದಲ ರಾಷ್ಟ್ರಕವಿ ಇವರು. ಕೃತಿಗಳು ಬಂದು ಹೆಬ್ಬೆರಳು, ನಂದಾದೀಪ, ಗಿಳಿವಿಂಡು ಮತ್ತು ಶ್ರೀಕೃಷ್ಣ ಚರಿತ್ರೆ ಅಂತ. ನೆಕ್ಸ್ಟ್ ಬಂದು ದ.ರಾ ಬೇಂದ್ರೆ ಅವ್ರ ಬಗ್ಗೆ ನೋಡೋಣ. ಕಾಲ 31 ಜನವರಿ 1896. ಸ್ಥಳ ಬಂದು ಧಾರವಾಡ. ವೃತ್ತಿ ಅಧ್ಯಾಪಕರಾಗಿರ್ತಾರೆ. ಕಾವ್ಯನಾಮ ಅಂಬಿಕಾದಯ ದತ್ತ. ಕೃತಿಗಳು 4 ತಂತಿ, ಕೃಷ್ಣಕುಮಾರಿ ಅಂತ. ಬಿರುದು ವರಕವಿ ದ.ರಾ ಬೇಂದ್ರೆ ಅಂತ ಹೇಳೋದು ನೆನಪಿದೆ. ಆ್ಯಂಡ್ ಪ್ರಸಿದ್ಧ ಪ್ರಶಸ್ತಿಗಳು ಅಂತಂದರೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ. ಆ್ಯಂಡ್ ಕೇಂದ್ರ ಸಾಹಿತ್ಯ ಅಕಾಡೆಮಿ ಸಿಕ್ಕಿದೆ ಇವರಿಗೆ. ನೆಕ್ಸ್ಟ್ ಇನ್ನೊಬ್ಬರು ಹೊಸಗನ್ನಡ ಸಾಹಿತ್ಯದಲ್ಲಿ ಬರುವಂತಹವ್ರು ಅಂದರೆ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರು. ಕುವೆಂಪು ಅವರು ಇಂಪಾರ್ಟೆಂಟ್ ಆಗಿರುವಂಥವ್ರು. ಕಾಲ 1904 ಡಿಸೆಂಬರ್ 29. ಸ್ಥಳ ಬಂದು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಕುಪ್ಪಳ್ಳಿ ಅಂತ. ಕಾವ್ಯನಾಮ ಕುವೆಂಪು. ಕೃತಿಗಳು ಬೊಮ್ಮನಹಳ್ಳಿಯ ಕಿಂದ್ರಜೋಗಿ, ಕೊಳಲು, ಪ್ರೇಮ ಕಾಶ್ಮೀರ ಆ್ಯಂಡ್ ಪಾಂಚಜನ್ಯ ಇದೆಲ್ಲವೂ ಇವರ ಕೃತಿಗಳಾಗಿರುತ್ತೆ. ಆತ್ಮಕಥೆ ಬಂದು ನೆನಪಿನ ದೋಣಿಯಲ್ಲಿ. ಜೀವನ ಚರಿತ್ರೆ ಬಂದು ಸ್ವಾಮಿ ವಿವೇಕಾನಂದ ಅಂತ ಬರೆದಿದ್ದಾರೆ. ಆ್ಯಂಡ್ ಕಾದಂಬರಿಗಳು ಕಾನೂರು ಹೆಂಕಡತಿ, ಮಲೆಯಲ್ಲಿ ಮದುಮಗಳು ಇದೆಲ್ಲವೂ ಇವರ ಕಾದಂಬರಿಗಳಾಗಿರುತ್ತೆ. ಆ್ಯಂಡ್ ಮಹಾಕಾವ್ಯ ಅಂತ ಬಂದರೆ ಇದು ಶ್ರೀರಾಮಾಯಣ ದರ್ಶನಂ ಅಂತ ಬರೆದಿದ್ದಾರೆ. ಇದಕ್ಕೆ ಇವರಿಗೆ ಪ್ರಶಸ್ತಿಗಳು ಸಿಕ್ಕಿದೆ. ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದ್ದು ನಮ್ಮೆಲ್ಲರಿಗೂ ಗೊತ್ತು. ಆ್ಯಂಡ್ ಇವರಿಗೆ ಬಂದಿರುವಂಥ ಪ್ರಶಸ್ತಿಗಳಲ್ಲಿ ಜ್ಞಾನಪೀಠ ಪ್ರಶಸ್ತಿ, ರಾಷ್ಟ್ರಕವಿ ಪ್ರಶಸ್ತಿ ಆ್ಯಂಡ್ ಪಂಪ ಪ್ರಶಸ್ತಿ, ಕರ್ನಾಟಕ ರಸ್ತ ಪ್ರಶಸ್ತಿ ಈ ಎಲ್ಲ ಪ್ರಶಸ್ತಿಗಳನ್ನು ಪಡೆದಿರುವಂಥವರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಅದು ನಮ್ಮ ಕುವೆಂಪು ಅವರು. ನಾವಿಷ್ಟೊತ್ತು ಓದಿರುವಂಥದ್ದು ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆ ಬಗ್ಗೆ. ಅದರಲ್ಲಿ ಹಳೆಗನ್ನಡ ಆಗಿರ್ಬೋದು, ನಡುಗನ್ನಡ ಆಗಿರ್ಬೋದು ಆ್ಯಂಡ್ ಹೊಸಗನ್ನಡ ಆಗಿರ್ಬೋದು ಎಲ್ಲದರ ಬಗ್ಗೆನೂ ನಾವು ತಿಳ್ಕೊಂಡಿದ್ದೀವಿ. ಈ ಎಲ್ಲದರ ಬಗ್ಗೆ ಯಾವುದೇ ಕ್ವಶನ್ ಕೇಳಿ ನಾವು ಆನ್ಸರ್ ಮಾಡುವಂಥ ಕೆಪಾಸಿಟಿ ನಮ್ಗೆ ಬರುತ್ತೆ ಇದನ್ನು ನೀಟಾಗಿ ಓದ್ಕೊಂಡ್ರೆ. ಒಂದು ಸತಿ ಅರ್ಥ ಆಗಿಲ್ಲ ಅಂದರೆ ವಿಡಿಯೋನ ಮತ್ತೆ ಒಂದು ಸತಿ ನೋಡ್ಕೊಳ್ಳಿ. ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಖಂಡಿತ ಅರ್ಥ ಆಗುತ್ತೆ. ಯಾವುದೇ ಡೌಟ್ ಬೇಡ. ಕಂಪ್ಲೀಟಾಗಿ ಶಾರ್ಟಾಗಿ ಹ್ಯಾಂಡ್ ರಿಟನ್ ನೋಟ್ ಜೊತೆಗೇ ಈ ಎಕ್ಸ್ಪ್ಲೇಷನ್ ಕೂಡ ಇದೆ. ಸೊ ಒಂದು ಸತಿ 2 ಸತಿ ನೋಡಿದ್ರೆ ಪಕ್ಕ ನಿಮ್ಮ ಮೈಂಡಲ್ಲಿ ಸೇವ್ ಆಗಿಬಿಡುತ್ತೆ. ಈಗ ನೆಕ್ಸ್ಟ್ ನಾವು ಹೋಗ್ತಾ ಇರೋ ಪೋರ್ಷನ್ ಬಂದು ವ್ಯಾಕರಣ ಭಾಗಕ್ಕೆ. ಸೊ ಅದನ್ನು ನೋಡ್ಕೊಳ್ಳೋಣ. ನೆಕ್ಸ್ಟ್ ಬಂದು ನಾವು ವ್ಯಾಕರಣ ಪಾಠನ ನೋಡ್ತಾ ಇದ್ದೀವಿ. ಅದರಲ್ಲಿ ಟು ಅಕ್ಷರದಲ್ಲಿ ಯಾವ್ದು ಬರುತ್ತೆ. ಆ್ಯಂಡ್ ನೀವು ನೋಡ್ಬೋದು ವ್ಯಾಕರಣದಲ್ಲಿ ವರ್ಣಮಾಲೆಯಲ್ಲಿ 49 ಅಕ್ಷರಗಳು ಬರುತ್ತೆ. ಅದರಲ್ಲಿ 3 ಟೈಪ್ಸು: ಸ್ವರಗಳು, ಯೋಗವಾಗಳು ಮತ್ತು ವ್ಯಂಜನಗಳಂತ. ಸ್ವರಗಳು 13, ಯೋಗವಾಗಳು 2 ಮತ್ತು ವ್ಯಂಜನಗಳು 34. ಸ್ವರಗಳಂದರೆ ಸ್ವತಂತ್ರವಾಗಿ ಉಚ್ಚರಿಸುವಂಥ ಅಕ್ಷರಗಳು ಅಂತ ನಿಮ್ಗೆ ಗೊತ್ತು. ಅವುಗಳಲ್ಲಿ ಟು
ಅವು ಅಕ್ಷರಗಳು ಬರುತ್ತೆ. ಆ್ಯಂಡ್ ಅಹ ಬಂದು ಯೋಗವಾಹಗಳು. ಬಂದು ಅನುಸ್ವರ, ಅಹ ಬಂದು ವಿಸರ್ಗ. ನೆಕ್ಸ್ಟ್ ಬಂದು ಇಲ್ಲಿ ಐ ಮತ್ತು ಔ ಅಂತ ಇದೆಯಲ್ಲ, ಇವೆರಡು ಅಕ್ಷರಗಳನ್ನ ನಾವು ಸಂಧ್ಯಾಕ್ಷರಗಳಂತ ಕರಿತೀವಿ. ಆ್ಯಂಡ್ ವ್ಯಂಜನದಲ್ಲಿ ಬಂದು 34 ಅಕ್ಷರಗಳಿವೆ. ಈ 34 ಅಕ್ಷರಗಳು ಯಾವ್ದ್ಯಾವುದು ಅಂದರೆ ಕ ಟು ಳ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಆ್ಯಂಡ್ ಇಲ್ಲಿ ಕ ಗ ಗನ, ಈ ಕ ವರ್ಗನ ನಾವು ಕಂಠಾಕ್ಷರ ಅಂತ ಕರಿತೀವಿ. ಆ್ಯಂಡ್ ಚ ವರ್ಗನ ತಾಲವ್ಯ ಅಕ್ಷರಗಳು ಅಂತ ಕರಿತೀವಿ. ಆ್ಯಂಡ್ ಟ ವರ್ಗವನ್ನು ಮೂರ್ಧನಾಕ್ಷರಗಳು ಅಂತ ಕರಿತೀವಿ. ತ ವರ್ಗವನ್ನು ದಂತಾಕ್ಷರಗಳು ಅಂತ ಕರಿತೀವಿ. ಪ ವರ್ಗವನ್ನು ಓಷ್ಟಾಕ್ಷರಗಳು ಅಂತ ಕರಿತೀವಿ. ಸೊ ಎಕ್ಸಾಮಲ್ಲಿ ಇದ್ರ ಮೇಲೂ ಕ್ವಶನ್ಸ್ ಆಗಿದೆ, ನೆನಪಲ್ಲಿ ಇಟ್ಕೊಳ್ಳಿ. ದಂತಾಕ್ಷರಗಳಂತ ಕರೆಯುವ ಶಬ್ದಗಳು ಯಾವುವು ಅಂತ ಕೇಳಿ ಇದೆಲ್ಲ ಆಪ್ಷನ್ ಕೊಟ್ಟಿರೋದಿದೆ. ಅದರಲ್ಲಿ ನಿಮಗೆ ಕರೆಕ್ಟಾಗಿ ಆನ್ಸರ್ ಗೊತ್ತಿರಬೇಕು, ತ ವರ್ಗ ಅಂತ. ಆ್ಯಂಡ್ ಇಲ್ಲಿ ವ್ಯಂಜನಗಳಲ್ಲಿ ಬಂದು 2 ಟೈಪು, ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ ಅಂತ. ವರ್ಗೀಯ ವ್ಯಂಜನಗಳಲ್ಲಿ 25 ಅಕ್ಷರಗಳಿರುತ್ತೆ. ಅದರಲ್ಲಿ 3 ಟೈಪ್ಸು: ಅಲ್ಪಪ್ರಾಣ, ಮಹಾಪ್ರಾಣ ಮತ್ತು ಅನುನಾಸಿಕ ಅಂತ. ಅಲ್ಪಪ್ರಾಣ ಅಕ್ಷರಗಳು 10, ಮಹಾಪ್ರಾಣ ಅಕ್ಷರಗಳು 10 ಆ್ಯಂಡ್ ಅನುನಾಸಿಕಗಳು 5. ಇಲ್ಲಿ ಅಲ್ಪಪ್ರಾಣ ಅಂತಂದರೆ ಹೆಚ್ಚು ಉಸಿರನ್ನ ಬಳಸಿ ಉಚ್ಚರಿಸುವ ಶಬ್ದಗಳಿಗೆ ನಾವು ಅಲ್ಪಪ್ರಾಣ ಅಂತ ಹೇಳ್ತೀವಿ. ಅದರಲ್ಲಿ ಯಾವುದಂದರೆ ಕ ಆಗಿರ್ಬೋದು, ಗ ಆಗಿರ್ಬೋದು, ಚ ಆಗಿರ್ಬೋದು, ಜ, ಟ, ಡ, ತ, ದ ಆ್ಯಂಡ್ ಪ, ಬ. ಅಂದರೆ ನಾವು ಕಚಟ ತಪ, ಗಜಡ ಬ ಅಂತ ನೆನ್ಪಿಟ್ಕೋಬೋದು. ಮಹಾಪ್ರಾಣ ಅಂತ ಬಂದರೆ ಹೆಚ್ಚು ಉಸಿರನ್ನು ಬಳಸುವಂಥ, ಹೆಚ್ಚು ಉಸಿರು ಬಳಸಿ ಉಚ್ಚರಿಸುವ ಪದಗಳು. ಅದರಲ್ಲಿ ಖಚಟ ತಪ ಮತ್ತು ಗಜಡ ಬ ಅಂತ ಹೇಳ್ತೀವಿ. ಆ್ಯಂಡ್ ಅನುನಾಸಿಕ 5 ಅಕ್ಷರಗಳು ಅಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳು. ಇಲ್ಲಿ ङ, ಯ, ಣ, ನ, ಮ ಈ 5 ಅಕ್ಷರಗಳು ಏನಾಗುತ್ತೆ, ಅನುನಾಸಿಕ ಪದಗಳಾಗುತ್ತೆ, ಅನುನಾಸಿಕ ಅಕ್ಷರಗಳು. ಸೊ ಇದೆಲ್ಲ ಬಂದು ವರ್ಗೀಯ ವ್ಯಂಜನದಲ್ಲಿ 25 ಅಕ್ಷರಗಳ ಬಗ್ಗೆ ನೋಡಿದ್ವಿ. ಅವರ್ಗೀಯ ವ್ಯಂಜನಗಳಲ್ಲಿ 9 ಅಕ್ಷರ ಬರುತ್ತೆ, ಅದೇ ಯ ಟು ಳ. ನೆಕ್ಸ್ಟ್ ಬಂದು ಇಲ್ಲಿ ನೋಟ್ ಅಂತ ಹೇಳಿದ್ದೀನಿ, ಇದು ಇಂಪಾರ್ಟೆಂಟ್ ಆಗಿರೋದು. ಇಲ್ಲಿ ಕಂಠ ಬರೀ ತಾವಲ್ಯ ಅಕ್ಷರ ಅಂತ ಕೇಳಿದರೆ ನೀವು ಹೇಳ್ತೀರಾ. ಬಟ್ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಕ್ವಶನಲ್ಲಿ ಕಂಠ ಪ್ಲಸ್ ತಾವಲ್ಯ ಎರಡೂ ಬಳಸಿ ಉಚ್ಚರಿಸುವ ಅಕ್ಷರಗಳು ಕೇಳಿದರೆ ಎ ಐ ಅಂತ ಹೇಳಬೇಕು. ಆ್ಯಂಡ್ ಕಂಠ ಪ್ಲಸ್ ಓಷ್ಟೆ ಅಕ್ಷರಗಳು ಅಂದರೆ ಓ ಔ ಆಗುತ್ತೆ. ಆ್ಯಂಡ್ ಕಂಠ ಪ್ಲಸ್ ನಾಸಿಕ ಅಂದರೆ ಅದರಲ್ಲಿ ಆಗುತ್ತೆ, ಅನುಸ್ವರ ಅಂತ. ಆ್ಯಂಡ್ ದಂತ್ಯ ಪ್ಲಸ್ ಓಷ್ಟೆ ಅಕ್ಷರದಲ್ಲಿ ವ ಆಗುತ್ತೆ. ಸೊ ದಿಸ್ ಈಸ್ ವಾಟ್ ವ್ಯಂಜನಗಳು. ಸೊ ನೆಕ್ಸ್ಟ್ ಒಂದು ಬಂದು ಸಂಯುಕ್ತಾಕ್ಷರಗಳು. ಸಂಯುಕ್ತಾಕ್ಷರಗಳಲ್ಲಿ 2 ವಿಧಗಳಿದೆ: ಸಜಾತಿ ಸಂಯುಕ್ತಾಕ್ಷರ ಮತ್ತು ವಿಜಾತಿ ಸಂಯುಕ್ತಾಕ್ಷರ. ಸಜಾತಿ ಸಂಯುಕ್ತಾಕ್ಷರ ಅಂದರೆ ಸೇಮ್ ಒತ್ತಕ್ಷರ ಬಂದರೆ ಸಜಾತಿ ಅಂತೀವಿ. ವಿಜಾತಿ ಅಕ್ಷರ ಅಂದರೆ ಒತ್ತಕ್ಷರ ಬೇರೆದಾಗಿರಬೇಕು. ಆ್ಯಂಡ್ ಇಲ್ಲಿ ಅಪ್ಪಗೆ ಪಗೆ ಪ ಒತ್ತಕ್ಷರ ಸೇಮ್ ಇದೆ ಅಲ್ವಾ, ಅದಕ್ಕೆ ಸಜಾತಿ ಸಂಯುಕ್ತಾಕ್ಷರ. ಅದು ವಿಜಾತಿ ಅಂತ ಬಂದರೆ ಇಲ್ಲಿ ವಿಘ್ನ, ಗಗೆ ನ ಒತ್ತಕ್ಷರ ಬಂದಿದೆ, ಅದಕ್ಕೆ ಇದು ವಿಜಾತಿ ಸಂಯುಕ್ತಾಕ್ಷರ. ನೆಕ್ಸ್ಟ್ ಬಂದು ಗುಣಿತಾಕ್ಷರ, ಕಾಗುಣಿತ ಅಂತ ಕರಿತೀವಿ. ವ್ಯಂಜನಗಳಿಗೆ ಸ್ವರ ಅಥವಾ ಸ್ವರ ಚಿಹ್ನೆಗಳು ಸೇರಿದಾಗ ಉಂಟಾಗುವ ಮಿಶ್ರ ವರ್ಣಗಳಿಗೆ ಗುಣಿತಾಕ್ಷರ ಅಂತ ಹೇಳ್ತೀವಿ. ಸೊ ವ್ಯಂಜನ ಮತ್ತು ಸ್ವರ ಸೇರಿ ಗುಣಿತಾಕ್ಷರ ಆಗೋದಂದರೆ ಇಲ್ಲಿ ನೋಡ್ಬೋದು, ಕ ವ್ಯಂಜನಾಕ್ಷರಕ್ಕೆ ಸೇರಿ ಕ ಆಗ್ತಾ ಇದೆ, ಕಂಪ್ಲೀಟ್ ಒಂದು ಗುಣಿತಾಕ್ಷರ ಇದು. ಸೊ ಇಲ್ಲಿ ನೋಡ್ಬೋದು ನೀವು ಕ ಟು ಳ ವರೆಗೂ ಎಲ್ಲ ಗುಣಿತಾಕ್ಷರಗಳು ಇದರಲ್ಲಿ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಒಂದು ಬಂದು ಧಾತು ಅಂದರೆ ಕ್ರಿಯಾಪದ. ಒಂದು ಕ್ರಿಯಾಪದದ ಮೂಲ ರೂಪವೇ ಒಂದು ಧಾತು ಆಗಿರುತ್ತೆ, ಅದನ್ನು ಕ್ರಿಯಾ ಪ್ರಕೃತಿ ಅಂತಲೂ ಹೇಳ್ತೀವಿ. ಧಾತು ಪದ ಆ್ಯಂಡ್ ಕ್ರಿಯಾಪದವನ್ನು ನೋಡೋದಾದರೆ, ಧಾತು ಅಂದರೆ ಒಂದು ಬರೆ ಅಂದರೆ ಬರೆದನು, ಬರೆದಳು, ಏನೇ ಆಗಿರ್ಬೋದು, ಆ ಕ್ರಿಯೆ ನಡೆದಿರುವಂಥ ಒಂದು ಪದದಲ್ಲಿ ಒಂದು ಧಾತು ಇದ್ದೇ ಇರುತ್ತೆ. ತಿನ್ನುವನು ಅನ್ನೋ ಒಂದು ಕ್ರಿಯಾಪದದಲ್ಲಿ ತಿನ್ನು ಅನ್ನೋದು ಒಂದು ಧಾತು ಆಗಿರುತ್ತೆ. ಇದೇ ಥರ ಎಕ್ಸಾಂಪಲ್ಗಳನ್ನ ತುಂಬ ನೋಡ್ಬೋದು, ಅರ್ಥ ಮಾಡ್ಕೊಳ್ಳಿ ಕಾನ್ಸೆಪ್ಟ್ನ ಅಷ್ಟೇ. ಧಾತುಗಳಿಗೆ ಕ್ರಿಯಾ ವಿಭಕ್ತಿ ಆ್ಯಂಡ್ ಅಖ್ಯಾತ ಪ್ರತ್ಯಯ ಸೇರಿದಾಗ ಕ್ರಿಯಾಪದ ಆಗಿರುತ್ತೆ. ಆ್ಯಂಡ್ ಧಾತು ಪ್ಲಸ್ ಕಾಲಸೂಚಕ ಪ್ಲಸ್ ಅಖ್ಯಾತ ಪ್ರತ್ಯಯ ಸೇರಿದರೆ ಅದು ಕ್ರಿಯಾಪದ ಆಗುತ್ತೆ. ಎಕ್ಸಾಂಪಲ್ ನೋಡೋದಾದರೆ ಇಲ್ಲಿ ನೋಡು ಆ್ಯಂಡ್ ಇದೊಂದು ಕಾಲಸೂಚಕ ಆಗಿರುತ್ತೆ. ಆ್ಯಂಡ್ ನೋಡಿದನು ಅನ್ನೋದನ್ನ ನಾವು ಬಿಡಿಸಿ ಬರೆಯೋದು. ಈ ಥರ ಎಲ್ಲ ಧಾತು, ಕಾಲಸೂಚಕ ಮತ್ತು ಅಖ್ಯಾತ ಪ್ರತ್ಯಯದಲ್ಲಿ ಬರೆದಾಗ ಅದು ಕಂಪ್ಲೀಟ್ ಆಗಿ ಒಂದು ಕ್ರಿಯಾಪದ ಆಗುತ್ತೆ, ನೋಡಿದನು ಅಂತ. ಆ್ಯಂಡ್ ಇದರಲ್ಲಿ ಧಾತುಗಳಲ್ಲಿ 2 ಪ್ರಕಾರ ಬರುತ್ತೆ: ಮೂಲ ಧಾತು ಮತ್ತು ಸಾಧಿತ ಧಾತು ಅಂತ ಹೇಳ್ತೀವಿ. ಮೂಲ ಧಾತುನ ಸಹಜ ಧಾತು ಅಂತಲೂ ಕರಿತೀವಿ. ಪ್ರತ್ಯಯ ಸೇರಿಸುವುದಿಲ್ಲ, ಇಲ್ಲಿ ಯಾವುದೇ ಪ್ರತ್ಯಯ ಸೇರಿಸದೇ ಇರುವಂತಹ ಒಂದು ಧಾತುನ ಮೂಲ ಧಾತು ಅಂತೀವಿ. ಅಂದರೆ ಇಲ್ಲಿ ಪ್ರತ್ಯಯ ಯಾವುದೇ ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸಲ್ಲ. ಮಾಡು, ತಿನ್ನು, ನೋಡು ಇದೆಲ್ಲವೂ ಕಾಮನ್ ಆಗಿರುವಂಥ ಒಂದು ಮೂಲ ಧಾತು ಆಗಿರುತ್ತೆ. ಇಲ್ಲಿ ಪ್ರತ್ಯಯ ಅಂತ ಧಾತು ಅಥವಾ ಸಾಧಿತ ಧಾತು ಅಂತೀವಲ್ಲ, ಇಸು ಅನ್ನೋ ಒಂದು ಪ್ರತ್ಯಯನ ಸೇರಿಸ್ತಾರೆ ಇಲ್ಲಿ. ಅದಕ್ಕೆ ಇದು ಅಬ್ಬರಿಸು, ತಿನ್ನಿಸು, ಕರಗಿಸು, ಹೋಗಿಸು ಇದೆಲ್ಲವನ್ನು ಇಸು ಬಳಸುವಂತಹ ಪ್ರತ್ಯಯಗಳಿಗೆ ನಾವು ಸಾಧಿತ ಧಾತು ಅಂತ ಕರಿತೀವಿ. ನೆಕ್ಸ್ಟ್ ಬಂದು ಇಲ್ಲಿ ನೀವು ನೋಡ್ಬೋದು ವಾಕ್ಯದ ಟೈಪಲ್ಲಿ ವಿದ್ಯಾರ್ಥಕ, ಸಂಭವನಾರ್ಥಕ ಮತ್ತು ನಿಷೇಧಾರ್ಥಕ ಅಂತೀವಿ. ವಿದ್ಯಾರ್ಥಕ ಅಂದರೆ ಹರಿಸೋದು, ಮಾಡಲಿ, ಓದಲಿ, ಬರೆಯಲಿ, ಕಲಿಯಲಿ ಎಲ್ಲವನ್ನ ಪಾಸಿಟಿವ್ ಆಗಿ ಹೇಳೋದು ವಿದ್ಯಾರ್ಥಕ. ಸಂಭವನಾರ್ಥಕ ಅಂದರೆ ಆಗ್ಬಹುದೇನೋ ಅನ್ನೋ ಥರ, ಮಾಡಿಯಾನು, ಓದಿಯಾನು, ಬರೆದಾಳು, ಕಲಿತಾನು ಇದೆಲ್ಲವೂ ಸಂಭವನಾರ್ಥಕ್ಕೆ ಉದಾಹರಣೆ ಆಗುತ್ತೆ. ನಿಷೇಧಾರ್ಥಕ ಅಂದರೆ ನೆಗೆಟಿವ್ ಸೆಂಟೆನ್ಸ್ ಬರುತ್ತೆ: ಮಾಡನು, ಹೋಗನು, ಬರನು, ಬರೆಯಳು, ಕಲಿಯದು ಇದೆಲ್ಲವೂ ನಿಷೇಧಾರ್ಥಕ ಪದ. ನೆಕ್ಸ್ಟ್ ಬಂದು ನಾವು ಬರೋದು ನಾಮಪದಗಳು. ಒಂದು ನೆಕ್ಸ್ಟ್ ಕಾನ್ಸೆಪ್ಟ್ ಆಗಿರುವಂಥ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನಾಮಪದಗಳು ಅಂತ.
ನೀವು ನೋಡ್ಬೋದು ನಾಮಪದಗಳಂತಂದ್ರೆ ಮನುಷ್ಯ, ಪ್ರಾಣಿ, ವಸ್ತು, ಸ್ಥಳ ಮೊದಲಾದವುಗಳ ಹೆಸರುಗಳನ್ನ ಹೇಳುವ ಶಬ್ದಗಳಿಗೆ ನಾವು ನಾಮಪದ ಅಂತ ಹೇಳ್ತೀವಿ. ಅದರಲ್ಲಿ 4 ಟೈಪ್ಸ್ ಬರುತ್ತೆ. ಅಂದ್ರೆ ವಸ್ತುವಾಚಕಗಳಾಗಿರ್ಬೋದು, ವಿಶೇಷಣಗಳು, ಸರ್ವನಾಮಗಳು ಮತ್ತೆ ಭಾವನಾಮಗಳು ಅಂತ. ಇದರಲ್ಲಿ ನಮಗೆ ನಾವು ಚಿಕ್ಕ ವಯಸ್ಸಿಂದ ಓದ್ ಬಂದಿರೋದು ವಸ್ತುವಾಚಕ, ರೂಢನಾಮ, ಅಂಕಿತನಾಮ, ಅನ್ವರ್ತಕ ನಾಮ ಅಂತ. ಅಂಡ್ ವಿಶೇಷಣಗಳಲ್ಲಿ ಗುಣವಾಚಕ, ಸಂಖ್ಯಾವಾಚಕ, ಪರಿಮಾಣವಾಚಕ, ಪ್ರಕಾರವಾಚಕ ಅಂಡ್ ದಿಕ್ವಾಚಕ ಅಂತ ಬರುತ್ತೆ. ಅಂಡ್ ಸರ್ವನಾಮಗಳು ಪುರುಷಾರ್ಥಕ, ಆತ್ಮಾರ್ಥಕ, ಪ್ರಶ್ನಾರ್ಥಕ ಮತ್ತು ದರ್ಶಕಗಳಂತ ಓದ್ತೀವಿ. ಇವತ್ತಿನ ಕ್ಲಾಸಲ್ಲಿ ನೀವು ಎಲ್ಲದ್ರ ಬಗ್ಗೆನೂ ಕಂಪ್ಲೀಟ್ ಆಗಿ ತಿಳ್ಕೊಂತೀರಿ. ಅಂಡ್ ನೆಕ್ಸ್ಟ್ ನಾವು ನೋಡೋದಾದ್ರೆ ಒಂದೊಂದಾಗಿ ನೋಡೋಣ. ವಸ್ತುವಾಚಕ ಫಸ್ಟ್ ಅಲ್ಲಿ ನೋಡೋದಾದ್ರೆ ರೂಢನಾಮ, ಅಂಕಿತನಾಮ, ಅನ್ವರ್ತಕ ನಾಮ ಅಂತ ನಾವು ಚಿಕ್ಕ ವಯಸ್ಸಿಂದ ಕಲ್ತಿದ್ದು. ರೂಢಿಯಿಂದ ಬಂದಂಥದ್ದು ರೂಢನಾಮ, ಅಂದ್ರೆ ಹಿಂದಿನಿಂದ ಅದನ್ನ ಏನ್ ಕರಿತಿದ್ದಾರೆ ಇಲ್ಲಿವರೆಗೂ ನಾವು ಅದನ್ನೇ ಕರಿತಿದೀವಲ್ಲ. ಮನೇನ ಅಂತ ಕರಿತೀವಿ, ಶಾಲೆನ ಶಾಲೆ. ಇದು ಇಟ್ಟಂತ ಹೆಸರುಗಳಲ್ಲ, ಇದು ರೂಢಿಯಿಂದ ಬಂದಿರುವಂಥದ್ದು. ಅದಕ್ಕೆ ಇದು ರೂಢನಾಮದಲ್ಲಿ ಬರುತ್ತೆ. ಪರ್ವತ ಆಗಿರ್ಬೋದು, ಹೊಲ ಆಗಿರ್ಬೋದು, ಗದ್ದೆ, ತೋಟ, ನದಿ, ಮನುಷ್ಯ, ಇದೆಲ್ಲವೂ ರೂಢನಾಮಕ್ಕೆ ಉದಾಹರಣೆ. ಅಂಕಿತನಾಮ ಅಂತ ಅಂದ್ರೆ ಇಟ್ಟಂತ ಹೆಸರುಗಳು. ಇಟ್ಟಂತ ಹೆಸರು ಅಂದ್ರೆ ನಾವು ಹುಟ್ಟಿದಾಗ ಹೆಸರು ಇಡ್ತಾರೆ ಅಲ್ವಾ. ಇವು ಯಾವುದೇ ಗಂಡು ಮಕ್ಕಳ ಹೆಸರಾಗ್ಲಿ, ಹೆಣ್ಮಕ್ಳ ಹೆಸರಾಗ್ಲಿ, ರಾಮ, ರಹಿಮ, ಕಾವೇರಿ, ಕವಿರಾಜ, ಬೆಂಗಳೂರು, ಮೈಸೂರು, ಮಕ್ಕಳಿಗಷ್ಟೇ ಅಲ್ಲ ಪ್ಲೇಸ್ಗೂ ಒಂದು ಇಡುವಂತ ಹೆಸರು. ಯಾವುದೇ ಒಂದು ಜಿಲ್ಲೆನ ಸಪ್ರೇಟ್ ಮಾಡಿ ಅದಕ್ಕೆ ಇನ್ನೊಂದು ಹೆಸರು ಕೊಡ್ತಾರಲ್ವಾ. ಸೊ ಇಟ್ಟಂತ ನಾಮಗಳೆಲ್ಲವೂ ಅಂಕಿತ ನಾಮದಲ್ಲಿ ಬರುತ್ತೆ. ಅನ್ವರ್ತಕ ನಾಮ ಅಂತಂದ್ರೆ ಅವರ ಉದ್ಯೋಗ, ಗುಣ, ವರ್ತನೆಗೆ ಅನುಗುಣವಾಗಿ ಕರೆಯುವಂತಹ ಹೆಸರುಗಳಾಗಿರ್ಬೋದು. ವರ್ತನೆ ಅಂದ್ರೆ ಇವಾಗ ವೈದ್ಯ, ಡಾಕ್ಟರ್ಗೆ ನಾವು ವೈದ್ಯ ಅಂತಾನೆ ಕರಿಬೇಕು. ಟೀಚ್ ಮಾಡೋರಿಗೆ ಶಿಕ್ಷಕ ಅಂತ ಕರಿತೀವಿ. ಕುಂತ್ಕೊಂಡು ಒಬ್ಬ ವ್ಯಕ್ತಿ ಹೋಗ್ತಾ ಇದ್ರೆ ಅವನ್ನ ಕುಂಟನೆ ಅಂತ ಕರಿತೀವಿ. ವಯಸ್ಸಾದವ್ರಿಗೆ ಮುದುಕ ಅಂತೀವಿ. ಅಂಡ್ ಡ್ರೈವರ್ಸ್ಗೆ ಚಾಲಕ, ಮಂತ್ರಿ, ವ್ಯಾಪಾರ, ಇದೆಲ್ಲ ವರ್ಡ್ಸು ಅಂದ್ರೆ ಎಕ್ಸಾಂಪಲ್ ಬರೋದು ಅನ್ವರ್ತಕ ನಾಮದಲ್ಲಿ. ಅನ್ವರ್ಥ ಅಂದ್ರೆ ವರ್ತನೆಗೆ, ಅವರ ವರ್ತನೆಯನ್ನ ನೋಡ್ಬಿಟ್ಟು ಅವ್ರು ಯಾರು ಅನ್ನೋದನ್ನ ನಾವು ಹೇಳ್ತೀವಲ್ಲ, ಹೆಸರನ್ನ ಇಡ್ತೀವಲ್ಲ, ಅದೆಲ್ಲವೂ ಅನ್ವರ್ಥ ನಾಮದಲ್ಲಿ ಬರುತ್ತೆ. ನೆಕ್ಸ್ಟ್ ಒನ್ ಬಂದು ಸೆಕೆಂಡ್ ಒನ್ ವಿಶೇಷಣಗಳನ್ನ ಓದ್ತೀವಿ. ವಸ್ತುಗಳು, ಪ್ರಾಣಿಗಳು ಅಥವಾ ವ್ಯಕ್ತಿಗಳ ಗುಣ, ಸ್ವಭಾವ, ರೀತಿಯನ್ನ ವರ್ಣಿಸುವ ಶಬ್ದಗಳಿಗೆ ವಿಶೇಷಣಗಳಂತ ಹೇಳ್ತೀವಿ. ಇಲ್ಲಿ ಗುಣವಾಚಕ, ಸಂಖ್ಯಾವಾಚಕ, ಸಂಖ್ಯೇಯವಾಚಕ ಮತ್ತೆ ಪರಿಮಾಣವಾಚಕ, ಪ್ರಕಾರವಾಚಕ ಅಂತ ಬರುತ್ತೆ. ಒಂದೊಂದಾಗಿ ನೋಡೋದಾದ್ರೆ ಗುಣವಾಚಕ, ಇಲ್ಲಿ ವಸ್ತು, ಪ್ರಾಣಿ, ವ್ಯಕ್ತಿಗಳ ಗುಣ ಸ್ವಭಾವವನ್ನ ತಿಳಿಸುವ ಶಬ್ದಗಳು ಗುಣವಾಚಕ ಆಗಿರುತ್ತೆ. ಅಂದ್ರೆ ಒಂದು ಸ್ಮಾರಕದ ಬಗ್ಗೆ ಹೇಳ್ಬೇಕಾದ್ರೆ ಬರೀ ಸ್ಮಾರಕ ಅನ್ನೋದಲ್ಲ, ಭವ್ಯ ಸ್ಮಾರಕ. ಸ್ಮಾರಕ ಹೇಗಿದೆ ಅಂದ್ರೆ ಭವ್ಯವಾಗಿದೆ, ಅಂದ್ರೆ ಗುಣವನ್ನ ಸೂಚಿಸ್ತಾ ಇದೆ. ಯಾವುದರ ಗುಣ? ಸ್ಮಾರಕದ ಗುಣವನ್ನ ಸೂಚಿಸ್ತಾ ಇದೆ. ಅದಕ್ಕೆ ಇದು ಗುಣವಾಚಕ ಎಕ್ಸಾಂಪಲ್ ಆಗುತ್ತೆ. ಒಂದು ಮರ ಅಂದ್ರೆ ಸಾಮಾನ್ಯವಾಚಕ ಆಗುತ್ತೆ. ಅದು ಸಾಮಾನ್ಯವಾಗಿರುವ ಬಳಸುವಂತ ಒಂದು ಪದ. ಬಟ್ ದೊಡ್ಡ ಮರ ಅಂತ ಹೇಳಿದ್ರೆ ಇದು ಗುಣವನ್ನ ಸೂಚಿಸುತ್ತೆ. ಅದಕ್ಕೆ ಗುಣವಾಚಕ. ದೊಡ್ಡ ಮರ, ಹಳೆಗನ್ನಡ, ಶ್ರೇಷ್ಠ ಕವಿ, ಇದೆಲ್ಲವೂ ಗುಣವಾಚಕಕ್ಕೆ ಎಕ್ಸಾಂಪಲ್ ಆಗಿರುತ್ತೆ. ನೆಕ್ಸ್ಟ್ ಒನ್ ಬಂದು ಸಂಖ್ಯಾವಾಚಕ ಅಂತ. ಸಂಖ್ಯೆ ಇದರ ಹೆಸರಲ್ಲೇ ಇದೆ, ಸಂಖ್ಯೆಯನ್ನು ಹೇಳುವಂತಹ ಶಬ್ದಗಳು. 1, 2, 3 ಈ ತರ ಅಂಕಿಗಳನ್ನ ಹೇಳುವಂಥದ್ದು ಸಂಖ್ಯಾವಾಚಕ. ಸಂಖ್ಯೇಯ ವಾಚಕ ಅಂತಂದ್ರೆ ಸಂಖ್ಯೆಯಿಂದ ಕೂಡಿದ ವಸ್ತುಗಳನ್ನ ಹೇಳೋದು. ಅಂದ್ರೆ 1ನೇದು, 2ನೇದು, 10ನೇದು, ಲಕ್ಷದೀಪ, ಡಜನ್, ಅಷ್ಟು ಇಷ್ಟು, ಅಷ್ಟು ಲಕ್ಷ್ಮಿ, ಇದೆಲ್ಲವೂ ಬರುವಂಥದ್ದು ಸಂಖ್ಯೆಯ ವಾಚಕದಲ್ಲಿ. ನೆಕ್ಸ್ಟ್ ಬಂದು ಪರಿಮಾಣವಾಚಕ ಅಂತ. ವಸ್ತುಗಳ, ಪ್ರಾಣಿಗಳ ತೂಕ, ಅಳತೆ, ಗಾತ್ರವನ್ನ ತಿಳಿಸುವಂತಹ ಶಬ್ದಗಳಿಗೆ ಪರಿಮಾಣವಾಚಕ ಅಂತ ಹೇಳ್ತೀವಿ. ಇಲ್ಲಿ ಉದಾಹರಣೆ ಬಂದ್ರೆ ಅಷ್ಟು, ಇಷ್ಟು, ಕೆಲವು, ಹಲವು, ಬಹಳ, ಸ್ವಲ್ಪ, ಇದೆಲ್ಲವೂ ಪರಿಮಾಣವಾಚಕಕ್ಕೆ ಎಕ್ಸಾಂಪಲ್ ಆಗುತ್ತೆ. ಇನ್ನೊಂದು ಲಾಸ್ಟಲ್ಲಿ ನೋಡೋದಾದ್ರೆ ಪ್ರಕಾರವಾಚಕ ಅಂತ. ಇಲ್ಲಿ ವಸ್ತುಗಳ ನಿಜ ಸ್ಥಿತಿ ಮತ್ತೆ ಅಥವಾ ರೀತಿಯನ್ನ ತಿಳಿಸುವ ಶಬ್ದಗಳಿಗೆ ಪ್ರಕಾರವಾಚಕ ಅಂತೀವಿ. ಉದಾಹರಣೆಗೆ ಅಂತ, ಅಂತಹ, ಇಂತಹ, ಅಂತಹದ್ದು, ಅಂದ್ರೆ ಈ ತರ ಹೇಳೋದಕ್ಕೆ ಅದು ಏನಾಗುತ್ತೆ, ನಿಜ ಸ್ಥಿತಿಯನ್ನ ತಿಳಿಸುತ್ತೆ. ಇದನ್ನ ನಾವು ಪ್ರಕಾರವಾಚಕ ಅಂತ ಹೇಳ್ತೀವಿ. ಅದರಲ್ಲಿ ಇನ್ನೊಂದು ಲಾಸ್ಟ್ ಒನ್ ನೋಡೋದಾದ್ರೆ ದಿಗ್ವಾಚಕ ಅಂತ. ದಿಕ್ಕುಗಳ ಹೆಸರನ್ನ ಸೂಚಿಸುವ ಶಬ್ದಗಳಿಗೆ ದಿಕ್ವಾಚಕ ಅಂತ ಹೇಳ್ತೀವಿ. ಇದರಲ್ಲಿ ಹೆಸರಲ್ಲೇ ಇದೆ, ದಿಕ್ ಪ್ಲಸ್ ವಾಚಕ, ದಿಗ್ವಾಚಕ ಅಂತ. ಇಲ್ಲಿ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅಂತೀವಲ್ಲ. ಪೂರ್ವಕ್ಕೆ ಮೂಡಣ, ಪಶ್ಚಿಮಕ್ಕೆ ಪಡುವಣ, ಉತ್ತರಕ್ಕೆ ಬಡಗಣ ಮತ್ತೆ ದಕ್ಷಿಣಕ್ಕೆ ತೆಂಕಣ ಅಂತ ಕರಿತೀವಿ. ಇದೆಲ್ಲ ಗೊತ್ತಿರಬೇಕು ನಿಮಗೆ. ಹಳೆಗನ್ನಡ ಶಬ್ದಗಳಲ್ಲಿ ನಿಮಗೆ ಕ್ವಶನ್ಸ್ ಬಂದ್ರೆ ಇಲ್ಲಿ ಪೂರ್ವ, ಪಶ್ಚಿಮ ಅಂತ ಆಪ್ಷನ್ಸ್ ಇರಲ್ಲ. ಮೂಡಣ, ಪಡುವಣ, ಬಡುಗಣ, ತೆಂಕಣ ಅಂತಾನೆ ಬರೋದು. ಇದನ್ನ ಕರೆಕ್ಟಾಗಿ ನೀವು ಓದ್ಕೊಂಡು ಆನ್ಸರ್ ಮಾಡಬೇಕಾಗುತ್ತೆ. ಈಶಾನ್ಯ, ವಾಯು ಎಲ್ಲ ದಿಕ್ಕುಗಳಾಗಿ 8 ದಿಕ್ಕುಗಳ ಬಗ್ಗೆನೂ ಒಂದು ಹೆಸರನ್ನು ಸೂಚಿಸುವ ಶಬ್ದಗಳಿಗೆ ನಾವು ದಿಕ್ವಾಚಕ ಅಂತ ಕರಿತೀವಿ. ಅಕ್ಕಪಕ್ಕ, ಆಚೆ ಈಚೆ, ಎಡ ಬಲ, ಇದೆಲ್ಲವೂ ದಿಕ್ಕುಗಳಿಗೆ ಸಂಬಂಧ ಬರ್ತಿದ್ದಂತೆ ಇದನ್ನ ನಾವು ದಿಕ್ವಾಚಕದಲ್ಲಿ ನೋಡ್ತೀವಿ. ನೆಕ್ಸ್ಟ್ ಒನ್ ಬಂದು ನಾಮಪದದ 3ನೇ ಟೈಪು ಸರ್ವನಾಮಗಳಂತ. ನಾಮಪದಗಳ ಬದಲಿಗೆ ಬಳಸುವಂತಹ, ಉಪಯೋಗಿಸುವಂತಹ ಶಬ್ದಗಳಿಗೆ ಸರ್ವನಾಮ ಅಂತ ಹೇಳ್ತೀವಿ. ಉದಾಹರಣೆಗೆ ಅವನು, ಅವಳು, ಅದು, ಇದು, ನಾನು, ನೀನು, ಯಾರು, ಇದೆಲ್ಲ ಬರುವಂಥದ್ದು ಸರ್ವನಾಮಗಳಿಗೆ. ಪುರುಷಾರ್ಥಕ, ಆತ್ಮಾರ್ಥಕ, ಪ್ರಶ್ನಾರ್ಥಕ ಮತ್ತೆ ದರ್ಶಕಗಳಂತ ಬರುತ್ತೆ. ಇಲ್ಲಿ ಪುರುಷಾರ್ಥಕದಲ್ಲಿ ಪುರುಷ, ಉತ್ತಮ ಪುರುಷ, ಮಧ್ಯಮ ಪುರುಷ, ಪ್ರಥಮ ಪುರುಷ ಅನ್ನೋದು ಇಂಪಾರ್ಟೆಂಟು. ಈ ಎಲ್ಲ ಯೂಸ್ ಮಾಡಿದ್ವಲ್ಲ, ಉದಾಹರಣೆಗೆ ನಾನು, ನೀನು, ಇದೆಲ್ಲ ಯಾವ ಪುರುಷ ಅಂದ್ರೆ ಅರ್ಥದಲ್ಲಿ ಬರುತ್ತೆ ಅಂತಂದ್ರೆ, ಇಲ್ಲಿ ನೋಡಿ, ಉತ್ತಮ ಪುರುಷ ಅಂತಂದ್ರೆ ನಾನು, ನಾವು ಅನ್ನೋದು ಉತ್ತಮ ಪುರುಷ. ಮಧ್ಯಮ ಪುರುಷದಲ್ಲಿ ನೀನು, ನೀವು. ಪ್ರಥಮ ಪುರುಷ ಅಂತ ಬಂದ್ರೆ ಅವನು, ಅವರು, ಅದು, ಅವು ಅಂತ ಬರುತ್ತೆ. ಆತ್ಮಾರ್ಥಕದಲ್ಲಿ ನಾನು, ತಾನು, ನಾವು ಅನ್ನೋದು ಇದ್ರಲ್ಲಿ ಬರೋದು.
ತಾನು, ನಾನು, ನಾವು ಅನ್ನೋದು ಇದರಲ್ಲಿ ಬರುತ್ತೆ. ಆ್ಯಂಡ್ ಪ್ರಶ್ನಾರ್ಥಕ ಅಂದರೆ ಕ್ವಶನ್. ಪ್ರಶ್ನೆ ಅಂದರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾರು, ಎಲ್ಲಿ, ಹೇಗೆ, ಆ್ಯಂಡ್ ಯಾವನು, ಯಾವುದು, ಯಾವಳು ಅನ್ನೋ ಎಲ್ಲ ಪ್ರಶ್ನೆಗಳನ್ನು ನಾವು ಪ್ರಶ್ನಾರ್ಥಕದಲ್ಲಿ ನೋಡ್ತೀವಿ. ದರ್ಶಕಗಳಲ್ಲಿ 2 ವಿಧ ಬರುತ್ತೆ. ಸಮೀಪ ದರ್ಶಕ ಮತ್ತು ದೂರದರ್ಶಕ ಅಂತಂದ್ರೆ ಇಲ್ಲಿ ನಮ್ಮ ಹತ್ತಿರದಲ್ಲಿರುವಂಥ ವಸ್ತುಗಳನ್ನು ನಾವು ಹೇಳೋದಾದರೆ ಇದು ಆ್ಯಂಡ್ ಇವು ಅಂತ ಬಳಸ್ತೀವಿ. ದೂರದಲ್ಲಿರುವ ವಸ್ತುಗಳನ್ನು ಹೇಳೋದಾದರೆ ಅದು, ಅವು ಅಂತ ಒಂದು ವರ್ಡ್ನ ಬಳಸ್ತೀವಿ. ಇದೇ ದರ್ಶಕಗಳಾಗಿರುತ್ತೆ. ನೆಕ್ಸ್ಟ್ ಒಂದು ಬಂದು ವ್ಯಾಕರಣಾಂಶದಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಇನ್ನೊಂದು ಕಾನ್ಸೆಪ್ಟ್ ಸಂಧಿಗಳಂತ. ಸಂಧಿಗಳಲ್ಲಿ ನಿಮ್ಗೆ ಗೊತ್ತು ಕನ್ನಡ ಸಂಧಿ, ಸಂಸ್ಕೃತ ಸಂಧಿ ಅಂತ ಬರುತ್ತೆ. ಆ್ಯಂಡ್ ಪ್ರಕೃತಿ ಭಾವ ಅಂತ 3 ಟೈಪ್ಸ್ ಬರುತ್ತೆ. ಕನ್ನಡ ಸಂಧಿಯಲ್ಲಿ ಸ್ವರ ಸಂಧಿ, ವ್ಯಂಜನ ಸಂಧಿ ಅಂತ 2 ಪಾರ್ಟ್ಸ್ ಇದೆ. ಅದರಲ್ಲಿ ಸ್ವರ ಸಂಧಿಯಲ್ಲಿ ಲೋಪ ಸಂಧಿ, ಆಗಮ ಸಂಧಿ ಸ್ವರ ಸಂಧಿಗಳಾಗಿರುತ್ತೆ. ಆದೇಶ ಸಂಧಿ ಏನಾಗಿರುತ್ತೆ ಅಂದರೆ ವ್ಯಂಜನ ಸಂಧಿ ಆಗಿರುತ್ತೆ. ಇಲ್ಲಿ ಫಸ್ಟ್ ನಾವು ಸ್ವರ ಸಂಧಿ ಅಂದರೆ ಕನ್ನಡ ಸಂಧಿಗಳ ಬಗ್ಗೆ ಓದ್ಕೊಳ್ಳೋಣ. ಆಮೇಲೆ ಒಂದೊಂದಾಗಿ ಸಂಸ್ಕೃತ ಸಂಧಿ ಮತ್ತು ಪ್ರಕೃತಿ ಭಾವದ ಬಗ್ಗೆ ಓದೋಣ. ಸೊ ಇಲ್ಲಿ ಸಂಸ್ಕೃತ ಸಂಧಿಯಲ್ಲಿ ಬಂದರೆ ನಿಮ್ಮೆಲ್ಲರಿಗೂ ಗೊತ್ತು, ಅಲ್ಲೂ ಕೂಡ ಸ್ವರ ಸಂಧಿ, ವ್ಯಂಜನ ಸಂಧಿ ಅಂತ ಡಿವೈಡ್ ಆಗುತ್ತೆ. ಸ್ವರ ಸಂಧಿಯಲ್ಲಿ ಸವರ್ಣ ದೀರ್ಘ ಸಂಧಿ, ಗುಣ ಸಂಧಿ, ವೃದ್ಧಿ ಸಂಧಿ ಮತ್ತು ಎಣ ಸಂಧಿ ಇದೆಲ್ಲವೂ ಸಂಸ್ಕೃತ ಸ್ವರ ಸಂಧಿಗಳಾಗಿರುತ್ತೆ. ಆ್ಯಂಡ್ ಜಸ್ವ ಸಂಧಿ, ಚುತ್ವ ಸಂಧಿ ಆ್ಯಂಡ್ ಅನುನಾಸಿಕ ಸಂಧಿ, ವಿಸರ್ಗ ಸಂಧಿ ಇದೆಲ್ಲವೂ ವ್ಯಂಜನ ಸಂಧಿಗಳಾಗಿರುತ್ತೆ. ಸೊ ಇದ್ರ ಬಗ್ಗೆ ನೋಡೋದಾದರೆ ಫಸ್ಟ್ ಒಂದು ಲೋಪ, ಆಗಮ, ಆದೇಶ ಸಂಧಿ ಬಗ್ಗೆ ಓದ್ಕೊಳ್ಳೋಣ. ಲೋಪ ಅಂದರೆ ಪೂರ್ವ ಪದದ ಅಂತ್ಯ ಅಕ್ಷರ ಅಂದರೆ ಸ್ವರ ಲೋಪ ಆಗುತ್ತೆ, ಅದನ್ನು ನಾವು ಲೋಪ ಸಂಧಿ ಅಂತ ಹೇಳ್ತೀವಿ. ಇಲ್ಲಿ ನೋಡ್ಬೋದು ನೀವು ದೇವರು ಪ್ಲಸ್ ಇಂದ, ದೇವರು ಪ್ಲಸ್ ಇಂದ, ದೇವರಿಂದ. ಇಲ್ಲಿ ರು ಅನ್ನೋ ಒಂದು ಪದನೇ ಹೋಗ್ಬಿಟ್ಟಿದೆ, ಅದಕ್ಕೆ ಲೋಪ ಆಗೋದು, ಹೋಗೋದು ಅಂದರೆ ಲೋಪ ಆಗೋದು, ಅದನ್ನ ನಾವು ಲೋಪ ಸಂಧಿ ಅಂತ ಹೇಳ್ತೀವಿ. ಇನ್ನು ಪ್ಲಸ್ ಒಂದು, ಇನ್ನೊಂದು, ಓನೇ ಉಚ್ಚಾರ ಆಗಿ ಬರ್ತಾ ಇದೆ, ನು ಅನ್ನೋ ಅಕ್ಷರ, ಉ ಅನ್ನೋ ಅಕ್ಷರನೇ ಹೋಗ್ಬಿಟ್ಟಿದೆ. ಸೊ ಹೋಗೋದು ಅಂದರೆ ಲೋಪ ಆಗೋದು, ಲೋಪ ಸಂಧಿ ಅಂತ ಹೇಳ್ತೀವಿ. ಇದಕ್ಕೆ ತುಂಬ ಎಕ್ಸಾಂಪಲ್ ಇರುತ್ತೆ. ನೀವು ಜಾಸ್ತಿ ಎಕ್ಸಾಂಪಲ್ ನೋಡೋಕ್ಕಿಂತನೂ ನಿಮಗೆ ಕಾನ್ಸೆಪ್ಟ್ ಅರ್ಥ ಆದರೆ ಯಾವುದೇ ಕ್ವಶನ್ ಕೇಳಿ ಆ ಒಂದು ಸಂಧಿ ಮೇಲೆ ನೀವು ಆನ್ಸರ್ ಮಾಡ್ತೀರಾ. ನೆಕ್ಸ್ಟ್ ಬಂದು ಆಗಮ ಸಂಧಿ ಅಂತ. ಇಲ್ಲಿ ಒಂದು ಅಕ್ಷರ ಲೋಪ ಆಗಿ ಹೋದರೆ ಇಲ್ಲೊಂದು ಅಕ್ಷರ ಹೊಸದಾಗಿ ಬಂದು ಸೇರಿಕೊಳ್ಳುತ್ತೆ, ಅದಕ್ಕೆ ನಾವು ಆಗಮ ಅಂತ ಕರಿತೀವಿ. ಹೊಸದಾಗಿ ಯಕಾರ ಅಥವಾ ವಕಾರ ಆಗಮವಾಗುವುದು. ಇಲ್ಲಿ ಎಕ್ಸಾಂಪಲ್ ಬಂದು ಮನೆ ಪ್ಲಸ್ ಅನ್ನು, ಮನೆಯನ್ನು, ಹೋಗಿ ಅದರ ಜಾಗದಲ್ಲಿ ಯ ಬರ್ತಾ ಇದೆ, ಮನೆಯನ್ನು. ಗುರು ಪ್ಲಸ್ ಅನ್ನು, ಗುರುವನ್ನು. ಯಕಾರ ಆಗಮ ಆದ್ರೂ ಆಗುತ್ತೆ, ವಕಾರ ಆಗಮ ಅಂತಲೂ ಆಗುತ್ತೆ. ಸೊ ಇದೆಲ್ಲ ಎಕ್ಸಾಂಪಲ್ ಬಂದು ಆಗಮ ಸಂಧಿಗೆ. ನೆಕ್ಸ್ಟ್ ಒಂದು ಬಂದು ಲಾಸ್ಟ್ ಆದೇಶ ಸಂಧಿ. ಉತ್ತರ ಪದದ ಮೊದಲ ಅಕ್ಷರಕ್ಕೆ ಕತಪಗಳಿಗೆ ಗಜಡದಬಗಳ ಆದೇಶವಾಗುತ್ತೆ. ಅಂದರೆ ಕತಪಗಳಿಗೆ ಗದಬಗಳ ಆದೇಶವಾಗಿ ಬಂದರೆ ಆದೇಶ ಸಂಧಿ ಅಂತ ಹೇಳ್ತೀವಿ. ಎಕ್ಸಾಂಪಲ್ ನೋಡೋದಾದರೆ ಕಣ್ಣು ಪ್ಲಸ್ ಪನಿ, ಕಂಬನಿ. ಪ ಹೋಗಿ ಬ ಬರ್ತಾ ಇದೆ, ಮೈ ಪ್ಲಸ್ ತೊಳೆ, ಮೈದೊಳೆ. ತಗೆ ದ ಬರ್ತಾ ಇದೆ, ತಲೆ ಪ್ಲಸ್ ತೂಗು, ತಲೆದೂಗು. ಇಲ್ಲೂ ಕೂಡ ತಗೆ ದ ಬಂದಿದೆ. ಸೊ ಇದೆಲ್ಲ ಕನ್ನಡ ಸಂಧಿಗಳ ಬಗ್ಗೆ ನಾವು ಓದ್ಕೊಂಡ್ವಿ. ನೆಕ್ಸ್ಟ್ ಬಂದು ಸಂಸ್ಕೃತ ಸಂಧಿಗಳಲ್ಲಿ ಇರುವ ಪಾರ್ಟ್ಸ್ನ ಓದೋಣ. ಸವರ್ಣ ದೀರ್ಘ ಸಂಧಿ ಬರುತ್ತೆ, ಗುಣ ಸಂಧಿ, ವೃದ್ಧಿ ಸಂಧಿ, ಎಣ ಸಂಧಿ ಅಂತ. ಈ 4 ಸಂಧಿಗಳ ಬಗ್ಗೆ ನೋಡೋದಾದರೆ ಆಕಾರಗಳಿಗೆ ಆಕಾರ ಉಚ್ಚಾರ ಆಗುತ್ತೆ, ಅಂದರೆ ದೀರ್ಘ. ಇಲ್ಲಿ ನೋಡ್ಬೋದು ನೀವು ಸವರ್ಣ ದೀರ್ಘ ಸ್ವರ ಅಂತ. ನಿಮಗೆ ಕನ್ನಡ ಸ್ವರಗಳಲ್ಲಿ ಗೊತ್ತು ದೀರ್ಘ ಸ್ವರ, ಹ್ರಸ್ವ ಸ್ವರ ಅಂತ. ದೀರ್ಘ ಉಸಿರನ್ನು ಎಳೆದು ಹೇಳುವಂತಹ ಅಕ್ಷರಗಳಿಗೆ ನಾವು ದೀರ್ಘ ಸ್ವರ ಅಂತ ಹೇಳ್ತೀವಿ. ಇಲ್ಲಿ ಅನ್ನೋ ಒಂದು ಅಕ್ಷರಕ್ಕೆ ದೀರ್ಘವಾಗಿರುವಂಥದ್ದು ಯಾವುದು ಅಂದರೆ ಆ ಒಂದು ಕಾರವೇ ದೀರ್ಘವಾಗಿ ಬರೋದಕ್ಕೆ ನಾವು ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ. ಇಲ್ಲಿ ಈ ಕಾರಗಳಿಗೆ ಈ ಕಾರವೇ ದೀರ್ಘವಾಗಿ ಬರುತ್ತೆ. ಆ್ಯಂಡ್ ಉ ಕಾರಗಳಿಗೆ ಉ ಕಾರನೇ ಬರುತ್ತೆ ದೀರ್ಘವಾಗಿ. ಸೊ ಇದೆಲ್ಲವೂ ಸವರ್ಣ ದೀರ್ಘ ಸಂಧಿ ಆಗಿರುತ್ತೆ. ಇಲ್ಲಿ ಎಕ್ಸಾಂಪಲ್ ನೋಡೋದಾದರೆ ದೇವ ಪ್ಲಸ್ ಆಲಯ, ಗೆ ಆ ಬಂದು ಆ ಆಗ್ತಾ ಇದೆ, ದೇವಾಲಯ ಅಂತ. ರವಿ ಪ್ಲಸ್ ಇಂದ್ರ, ರವೀಂದ್ರ ಅಂತ. ಈ ಮುಂದೆ ಈ ಬಂದು ಈ ಆಗ್ತಾ ಇದೆ. ಸೊ ಗಿರಿ ಪ್ಲಸ್ ಈಶ, ಗಿರೀಶ. ಇದೆಲ್ಲವೂ ಸವರ್ಣ ದೀರ್ಘ ಸಂಧಿಗೆ ಎಕ್ಸಾಂಪಲ್ ಆಗುತ್ತೆ. ನೆಕ್ಸ್ಟ್ ಬಂದು ಗುಣ ಸಂಧಿ. ಆ ಮುಂದೆ ಈ ಬಂದಾಗ ಎ ಆಗುತ್ತೆ. ಆ್ಯಂಡ್ ಆ ಮುಂದೆ ಉ ಬಂದಾಗ ಓ ಆಗುತ್ತೆ. ಆ ಮುಂದೆ ರು ಬಂದಾಗ ಅರ್ಕಾರ ಉಚ್ಚಾರ ಆಗುತ್ತೆ. ಸೊ ಇದೆಲ್ಲವೂ ಗುಣ ಸಂಧಿಗೆ ಉದಾಹರಣೆ. ಇಲ್ಲಿ ನೋಡೋದಾದರೆ ಗಣ ಪ್ಲಸ್ ಈಶ, ಗಣೇಶ. ಮುಂದೆ ಈ ಬಂದರೆ ಎ ಆಗುತ್ತೆ ಅಂತ ಮೊದಲೇ ಹೇಳಿರೋ ಕಂಡೀಷನ್ ಥರ ಇಲ್ಲಿ ಗಣೇಶ ಆಗಿದೆ. ಇದೆಲ್ಲವೂ ಮಹಾ ಪ್ಲಸ್ ಇಂದ್ರ, ಮಹೇಂದ್ರ. ಚಂದ್ರ ಪ್ಲಸ್ ಉದಯ, ಚಂದ್ರೋದಯ. ನವ ಪ್ಲಸ್ ಉದಯ, ನವೋದಯ. ಮಹಾ ಪ್ಲಸ್ ಋಷಿ, ಮಹರ್ಷಿ. ಅರ್ಕಾರ ಬಂದಿರುವಂಥ ಒಂದು ಎಕ್ಸಾಂಪಲ್ ಇದು. ಸೊ ಇದೆಲ್ಲವೂ ಗುಣಸಂಧಿ. ನೆಕ್ಸ್ಟ್ ಬಂದು ವೃದ್ಧಿ ಸಂಧಿ. ಇಲ್ಲಿ ಆಕಾರಗಳ ಮುಂದೆ ಐಕಾರ ಬಂದರೆ ಐಕಾರವೇ ಕೊನೆಯದಾಗಿ ಬರುತ್ತೆ. ಆಕಾರದ ಮುಂದೆ ಔಕಾರಗಳು ಬಂದಾಗ ಔಕಾರ ಆಗುತ್ತೆ. ಸೊ ಏಕ ಪ್ಲಸ್ ಏಕೈಕ ಆಗ್ಬೋದು. ಆ್ಯಂಡ್ ನೀವು ನೆನಪಲ್ಲಿ ಇಟ್ಕೊಳ್ಳಿ, ವೃದ್ಧಿ ಅಂತಂದರೆ ಐ ಮತ್ತು ಔ ಅನ್ನೋದು ಆನ್ಸರಲ್ಲಿ ಬಂದರೆ ಅದು ವೃದ್ಧಿ ಸಂಧಿ ಆಗುತ್ತೆ. ಅದನ್ನು ನೀವು ಟ್ರಿಕ್ಕಲ್ಲಿ ನೆನಪಿಟ್ಕೊಂಡು ಓದಬೇಕು, ನೆನಪಲ್ಲಿ ಉಳಿಯುತ್ತೆ. ಆ್ಯಂಡ್ ವಿದ್ಯಾ ಪ್ಲಸ್ ಐಶ್ವರ್ಯ, ವಿದ್ಯೈಶ್ವರ್ಯ ಅಂತ. ನೆಕ್ಸ್ಟ್ ಒಂದು ಬಂದು ಲಾಸ್ಟಲ್ಲಿ ಎಣ ಸಂಧಿ ಅಂತ. ಇಲ್ಲೂ ಕೂಡ ಈ ಪ್ಲಸ್ ಮತ್ತು ಅಥವಾ ಉ ಬಂದರೆ ಯಕಾರ ಆಗುತ್ತೆ. ಉ ಪ್ಲಸ್ ಅಥವಾ ಈ ಬಂದರೆ ವಕಾರ. ಅಂದರೆ ಎಣ ಸಂಧಿ ಅಂದ್ರೂ ಹಾಗೆ
ಯ ಮತ್ತು ವ ಕಾರದ ಆಗಮ ಆಗುತ್ತೆ. ಮತ್ತು ಅರ್ ಕಾರವು ಬರುತ್ತೆ. ಅದರಲ್ಲಿ ನಾವು ಎಣಸಂಧಿನ ನೋಡ್ಬೋದು. ಅತಿ ಪ್ಲಸ್ ಅಂತ ಅತ್ಯಂತ ಆಗ್ಬೋದು. ಯ ಒತ್ತಕ್ಷರ ಬಂದರೆ ನೀವು ತಿಳ್ಕೊಂಡ್ಬಿಡಿ ಅದು ಎಣಸಂಧಿ ಅಂತ. ಆ್ಯಂಡ್ ಇಲ್ಲಿ ನೋಡ್ಬೋದು ಪ್ರತಿ ಪ್ಲಸ್ ಉತ್ತರ ಪ್ರತ್ಯುತ್ತರ, ಗುರು ಪ್ಲಸ್ ಆಜ್ಞೆ ಗುರುವಾಜ್ಞೆ, ಈ ಥರ ವ ಮತ್ತು ಯ ಬಂದರೆ ಅದು ಏನಾಗುತ್ತೆ ಅಂದರೆ ಎಣಸಂಧಿ ಆಗುತ್ತೆ. ಪಿತೃ ಪ್ಲಸ್ ಅರ್ಥ ಪಿತ್ರರ್ಥ ಅಂತ. ಸೊ ಇದೆಲ್ಲವೂ ನಾವು ನೋಡಿದ್ದು ಸಂಧಿಗಳ ಸಂಸ್ಕೃತ ಸಂಧಿಗಳು. ನೆಕ್ಸ್ಟ್ ಬಂದು ನಾವು ನೋಡೋದು ಸಂಸ್ಕೃತ ವ್ಯಂಜನ ಸಂಧಿಗಳನ್ನು. ವ್ಯಂಜನ ಸಂಧಿಗಳಲ್ಲಿ ಜತ್ವ ಸಂಧಿ, ಚುತ್ವ ಸಂಧಿ, ಪ್ಲುತ್ವ ಸಂಧಿ ಆ್ಯಂಡ್ ಛತ್ವ ಸಂಧಿ ಅಂತ ಬರುತ್ತೆ. ಸೊ ಈ ಎಲ್ಲ ಸಂಧಿಗಳ ಬಗ್ಗೆ ಇಲ್ಲಿ ನೋಡೋದಾದರೆ ಫಸ್ಟ್ ಒಂದು ಬಂದು ಜತ್ವ ಸಂಧಿ. ಕ ತಪಗಳಿಗೆ ಗ ದಬಗಳ ಆದೇಶವಾಗಿ ಬರುತ್ತೆ ಇಲ್ಲಿ. ಅಂದರೆ ಕಚ್ಚಡ ತಪಗಳಿಗೆ ಗಜಡ ದಬಗಳು ಬರುತ್ತೆ. ವಾಕ್ ಪ್ಲಸ್ ದೇವಿ ವಾಗ್ದೇವಿ, ಅಚ್ ಪ್ಲಸ್ ಅಂತ ಅಜಂತ, ಷಡ್ ಪ್ಲಸ್ ಆನನ ಷಡಾನನ, ಸತ್ ಪ್ಲಸ್ ಭಾವನೆ ಸದ್ಭಾವನೆ, ಇದೆಲ್ಲವೂ ಜತ್ವ ಸಂಧಿಗೆ ಉದಾಹರಣೆ. ಚುತ್ವ ಸಂಧಿ ಅಂತ ಬಂದರೆ ಸ ತ ಥ ದ ನಗಳಿಗೆ ಶ ಚ ಚ ಜ ಝ ಇ ಅಂತ ಬರುತ್ತೆ. ಇಲ್ಲಿ ನೆನ್ಪಿಟ್ಕೋಬೇಕು ನೀವು ಅಕ್ಷರಗಳನ್ನ ನೆನ್ಪಿಟ್ಕೊಂಡು ಆ ಅಕ್ಷರಗಳು ನಿಮ್ಮ ಒಂದು ಸಂಧಿ ಕಾರ್ಯದಲ್ಲಿ ನಡೆದ್ರೆ ಬಂದರೆ ಅದನ್ನು ನಾವು ಯಾವ ಸಂಧಿ ಅಂತ ಡಿಸೈಡ್ ಮಾಡಬೇಕು. ಚುತ್ವ ಸಂಧಿ ಇಲ್ಲೆಲ್ಲ ಎಕ್ಸಾಂಪಲ್ನ ನೀವು ನೋಡ್ಬೋದು. ಇದ್ರ ಬಗ್ಗೆ ಅಷ್ಟೇನು ಕ್ವಶನ್ಸ್ ಆಗಿಲ್ಲ, ಬಟ್ ನಿಮಗೆ ಗೊತ್ತಿರಬೇಕು ಇದು ಯಾವ ಸಂಧಿ ಆಗುತ್ತೆ ಅಂತ, ಅದು ರೂಲ್ಸ್ ಏನಿದೆ ಅಂತ ನಿಮ್ಗೆ ಗೊತ್ತಿರಬೇಕು. ಪ್ಲುವ ಸಂಧಿಯಲ್ಲಿ ಬಂದರೆ ತಪಸ್ ಪ್ಲಸ್ ಷಡ್ಭಾಗ ತಪಸ್ ಷಡ್ಭಾಗ ಅಂತ, ಧನುಸ್ ಪ್ಲಸ್ ಟಂಕಾರ ಧನುಷ್ ಟಂಕಾರ ಅಂತ, ಇದು ಪ್ಲುತ್ವ ಸಂಧಿ. ಆ್ಯಂಡ್ ಛತ್ವ ಸಂಧಿಯಲ್ಲಿ ಬಂದರೆ ವಿದ್ಯುತ್ ಪ್ಲಸ್ ಶಕ್ತಿ ವಿದ್ಯುತ್ ಶಕ್ತಿ, ಇಲ್ಲಿ ಆಲ್ಮೋಸ್ಟ್ ಇದೇ ಥರ ಬರುತ್ತೆ. ಆ್ಯಂಡ್ ಉತ್ ಪ್ಲಸ್ ಸ್ವಾನ ಉತ್ಸ್ವಾನ ಅಂತ. ಆ್ಯಂಡ್ ಅನುನಾಸಿಕ ಸಂಧಿ ಅಂತ ಬಂದರೆ ಇಲ್ಲಿ ಗೊತ್ತಿರ್ಬೋದು ನೀವು ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳಿಗೆ ಅನುನಾಸಿಕ ಅಂತ ಕರಿತೀವಿ. ಇಲ್ಲಿ ಸಂಧಿ ಕಾರ್ಯ ನಡೆದಾಗ ಕೂಡ ಮೂಗಿನ ಸಹಾಯದಿಂದನೇ ಉಚ್ಚರಿಸುವಂತಹ ಪದಗಳು ಬರುತ್ತೆ. ಅದನ್ನು ನಾವು ಕರೆಕ್ಟಾಗಿ ಕಂಡುಹಿಡಿಬೇಕು. ಅನುನಾಸಿಕ ಸಂಧಿ ಅಂತ. ದಿಗ್ಮೋಡ ವಾಗ್ಮೋಯ ಅಂತ, ಷಣ್ಮುಖ ಷಣ್ಮಾಸ, ಇದೆಲ್ಲವೂ ಅನುನಾಸಿಕ ಸಂಧಿಗೆ ಉದಾಹರಣೆ. ವಿಸರ್ಗ ಸಂಧಿ ಬರೋದಾದರೆ ಇಲ್ಲಿ ನೋಡ್ಬೋದು ವಿಸರ್ಗ ಅಕ್ಷರ ಗೊತ್ತಲ್ವ ನಿಮಗೆ, ಅನುಸ್ವರ ಮತ್ತು ವಿಸರ್ಗ ಅಂತ ಓದಿದ್ದೀವಿ ಯೋಗವಾಗಳಲ್ಲಿ. ವಿಸರ್ಗ ಅಂದರೆ 2 ಪಾಯಿಂಟ್ ಬರೋದು. ವಿಸರ್ಗ ಅಹ ಅಂತಂದಂಗೆ ಮನೋಜ್ಞ ಅಂತ ನೋಡ್ತೀವಿ. ತಪ ಪ್ಲಸ್ ನಿಧಿ ತಪೋನಿಧಿ, ಇದೆಲ್ಲವೂ ಬರೋದು ವಿಸರ್ಗ ಸಂಧಿಯಲ್ಲಿ. ಕನ್ನಡ ವ್ಯಾಕರಣಾಂಶದಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಸಮಾಸಗಳಂತ. ನಮ್ಗೆ ಗೊತ್ತಿದೆ ಕನ್ನಡ ಸಮಾಸಗಳಲ್ಲಿ 8 ಇದೆ, 8 ಸಮಾಸಗಳು. ಅದರಲ್ಲಿ ತತ್ಪುರುಷ ಸಮಾಸ, ಕರ್ಮಧಾರಯ ಸಮಾಸ, ಕ್ರಿಯಾ ಸಮಾಸ, ಅಂಶಿ ಸಮಾಸ, ದ್ವಿಗು ಸಮಾಸ, ಗಮಕ ಸಮಾಸ ಆ್ಯಂಡ್ ದ್ವಂದ್ವ ಸಮಾಸ, ಬಹುರ್ವಿ ಸಮಾಸ ಅಂತ. ಇಲ್ಲಿ ನೋಡ್ಬೋದು ನೀವು ತತ್ಪುರುಷ ಸಮಾಸ ಅಂತಂದರೆ ಇಲ್ಲಿ ಉತ್ತರ ಪದ ಪ್ರಧಾನವಾಗಿರುತ್ತೆ, ಅದರ ಅರ್ಥ ಪ್ರಧಾನವಾಗಿರುತ್ತೆ. ಕರ್ಮಧಾರೆಯಲ್ಲೂ ಕೂಡ ಉತ್ತರ ಪದದ ಅರ್ಥ ಪ್ರಧಾನ ಆಗಿರುತ್ತೆ. ಇದನ್ನೇ ನೆನ್ಪಿಟ್ಕೋಬೇಕು. ನಿಮಗೆ ಕ್ವಶನ್ ಕೇಳ್ತಾನೆ ಉತ್ತರ ಪದ ಪ್ರಧಾನವಾಗಿರುವಂತಹ ಸಮಾಸ ಯಾವುದು ಅಂತ. ಅದರಲ್ಲಿ ಇಲ್ಲದೆ ಇರುವಂತಹ ಒಂದು 3 ಆಪ್ಷನ್ಸ್ನ ಕೊಟ್ಟು ಇರುವಂಥ ಒಂದು ಆಪ್ಷನ್ನ ಕೊಟ್ಟು ಕೇಳ್ತಾರೆ. ನೀವು ನೆನ್ಪಿಟ್ಕೊಂಡ್ರೆ ಮಾತ್ರ ಇದನ್ನು ಆನ್ಸರ್ ಮಾಡೋಕ್ಕಾಗುತ್ತೆ. ಇಲ್ಲಿ ನೋಡ್ಬೋದು ಅಂಶಿ ಸಮಾಸದಲ್ಲಿ ಏನಾಗುತ್ತೆ ಅಂದರೆ ಪೂರ್ವ ಪದ ಅರ್ಥ ಪ್ರಧಾನ ಆಗಿರುತ್ತೆ. ಆ್ಯಂಡ್ ದ್ವಿಗು ಸಮಾಸದಲ್ಲೂ ಕೂಡ ಪೂರ್ವ ಪದ ಅರ್ಥ ಪ್ರಧಾನವಾಗಿರುತ್ತೆ. ಗಮಕ ಸಮಾಸದಲ್ಲಿ ಪೂರ್ವ ಪದ. ಇದೇ ಥರ ನಾವು ದ್ವಂದ್ವ ಸಮಾಸ ನೋಡಿದ್ರೆ ಸರ್ವಪದ ಉಭಯ ಪದಗಳು ಕೂಡ ಇಲ್ಲಿ ಅರ್ಥ ಪ್ರಧಾನವಾಗಿರುತ್ತೆ. ಬಹುರ್ವಿ ಸಮಾಸದಲ್ಲಿ ಅನ್ಯ ಪದಗಳ ಅರ್ಥ ಪ್ರಧಾನ ಆಗಿರುತ್ತೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಒಂದೊಂದಾಗಿ ನೋಡೋದಾದರೆ ಫಸ್ಟು ಈ 8 ಸಮಾಸಗಳ ಜೊತೆಗೆ ನಾವು ಇನ್ನೊಂದು ಸಮಾಸನ ಓದ್ತೀವಿ, ಅರಿ ಸಮಾಸ ಅಂತ. ಕನ್ನಡ ಪದಗಳೊಡನೆ ಸಂಸ್ಕೃತ ಪದಗಳು ಅಥವಾ ಸಂಸ್ಕೃತ ಪದಗಳೊಡನೆ ಕನ್ನಡ ಪದಗಳು ಸೇರಿ ಆಗುವ ಸಮಾಸವೇ ಅರಿ ಸಮಾಸ. ಇಲ್ಲಿ ಪೂರ್ವ ಪದ ಮತ್ತು ಉತ್ತರ ಪದಗಳ ಸೇರಿಬಿಟ್ಟು ಸಮಾಸ ಆಗುತ್ತೆ. ಮಳೆ ಪ್ಲಸ್ ಕಾಲ ಮಳೆಗಾಲ ಅಂತ, ಮಂಗಳದ ಪ್ಲಸ್ ಆರತಿ ಮಂಗಳಾರತಿ, ಇದೆಲ್ಲ ಇದು ಬರೋದು ಅರಿ ಸಮಾಸಕ್ಕೆ ಉದಾಹರಣೆ. ಈಗ ನಾವು ನೋಡೋದು ಕನ್ನಡ ಸಮಾಸಗಳಲ್ಲಿ 8 ಟೈಪ್ಸ್ನ ನೋಡ್ತೀವಿ ಒಂದೊಂದಾಗೆ. ಸೊ ಬನ್ನಿ ನೋಡೋಣ. ತತ್ಪುರುಷ ಸಮಾಸ 2 ನಾಮಪದಗಳು ಸೇರಿ ಸಮಾಸ ಪದವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗಿದ್ದರೆ ಅದನ್ನು ನಾವು ತತ್ಪುರುಷ ಸಮಾಸ ಅಂತ ಕರಿತೀವಿ. ಇಲ್ಲಿ ನೋಡ್ಬೋದು ನೀವು ಸಂಜೆ ಪ್ಲಸ್ ಕೆಂಪು, ಸಂಜೆಯ ಪ್ಲಸ್ ಕೆಂಪು ಸಂಜೆ ಕೆಂಪು ಅಂತ ಹೇಳ್ತೀವಿ. ಅಂದರೆ ಹೆಂಗಿದೆ ಇಲ್ಲಿ ಪೂರ್ವ ಪದ ಪ್ಲಸ್ ಉತ್ತರ ಪದ. ಇಲ್ಲಿ ಪೂರ್ವ ಪದ ನೋಡ್ಬೋದು, ಉತ್ತರ ಪದ ಇಲ್ಲಿ ಏನಾಗಿರುತ್ತೆ ಉತ್ತರ ಪದ ಪ್ರಧಾನವಾಗಿರುತ್ತೆ ಅಂತ ಹೇಳಿದ್ದಾರೆ. ಕೆಂಪು ಅನ್ನೋದು ಪ್ರಧಾನವಾಗಿರುತ್ತೆ. ಸಂಜೆ ಕೆಂಪು ಆಗುತ್ತೆ. ಇದು ತಲೆಯಲ್ಲಿ ಪ್ಲಸ್ ನೋವು ತಲೆನೋವು, ಪೂರ್ವ ಪದ ಅಂದರೆ ಉತ್ತರ ಪದ ಪ್ರಧಾನವಾಗಿರುತ್ತೆ. ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದಾವರೆ, ಹಗಲಿನಲ್ಲಿ ಪ್ಲಸ್ ಕನಸು ಹಗಲಿಗನಸು, ದೇವರು ಪ್ಲಸ್ ಮಂದಿರ ದೇವ ಮಂದಿರ, ಕಾಲಿನ ಪ್ಲಸ್ ಬಳೆ ಕಾಲ್ಬಳೆ, ಇದೆಲ್ಲವೂ ತತ್ಪುರುಷ ಸಮಾಸಕ್ಕೆ ಉದಾಹರಣೆಯಾಗಿದೆ. ನೆಕ್ಸ್ಟ್ ಒಂದು ಬಂದು ಇನ್ನೊಂದು ಸಮಾಸ ಕರ್ಮಧಾರೆಯ ಸಮಾಸ ಅಂತ. ವಿಶೇಷಣ ಮತ್ತು ವೈಶೇಷ್ಯ ಸಂಬಂಧದಿಂದ ಕೂಡಿ ಆಗುವಂತಹ ಸಮಾಸ ಕರ್ಮಧಾರೆಯ ಸಮಾಸ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು ಕೆಂಪಾದ ಪ್ಲಸ್ ತಾವರೆ ಕೆಂದಾವರೆ ಅಂತ ಹೇಳ್ತೀವಿ. ಅಂದರೆ ತಾವರೆ ಹೇಗಿದೆ ಕೆಂಪಾದ ತಾವರೆ, ಅಂದರೆ ಹಿರಿದು ಪ್ಲಸ್ ಜೇನು ಹೆಜ್ಜೇನು, ಬಿಳಿಯ ಪ್ಲಸ್ ಮುಗಿಲು ಬೆಳ್ಮುಗಿಲು, ನಟನೆಯ ಪ್ಲಸ್ ರಾಜ ನಟರಾಜ, ಇಂಪಾದ ಪ್ಲಸ್ ಸ್ವರ ಇಂಚರ, ಕರಿದ ಪ್ಲಸ್ ಮೋಡ ಕಾರ್ಮೋಡ ಅಂತ. ಇದೆಲ್ಲವೂ ಕರ್ಮಧಾರೆಗೆ ಸಮಾಸಕ್ಕೆ ಉದಾಹರಣೆ ಆಗುತ್ತೆ.
ನೆಕ್ಸ್ಟ್ ಒಂದು ಬಂದು ಕ್ರಿಯಾ ಸಮಾಸ ಅಂತ. ಸೊ ಈ ಸಮಾಸದಲ್ಲಿ ಕ್ರಿಯೆ ನಡೆಯುತ್ತೆ. ಅಂದರೆ ಸಮಾಸದ ಉತ್ತರ ಪದ ಕ್ರಿಯೆ ಸೂಚಕವಾಗಿದ್ದರೆ ಅದನ್ನು ಕ್ರಿಯಾ ಸಮಾಸ ಅಂತ ಹೇಳ್ತೀವಿ. ನೋಡ್ಬೋದು ಇಲ್ಲಿ ಮುದ್ದನ್ನು ಪ್ಲಸ್ ಮಾಡು, ಅಂದರೆ ಇಲ್ಲಿ ಉತ್ತರ ಪದದಲ್ಲಿ ಏನಾಗ್ತಾ ಇದೆ, ಮಾಡು ಅನ್ನೋ ಒಂದು ಕ್ರಿಯೆ ನಡೀತಾ ಇದೆ. ಅದನ್ನು ನಾವು ಕ್ರಿಯಾ ಸಮಾಸ ಅಂತೀವಿ, ಮುದ್ದು ಮಾಡು. ಆ್ಯಂಡ್ ಕಣ್ಣು ಪ್ಲಸ್ ತೆರೆ, ಕಣ್ದೆರೆ, ಇದೆಲ್ಲವೂ ಕ್ರಿಯಾ ಸಮಾಸಕ್ಕೆ ಉದಾಹರಣೆ. ನೆಕ್ಸ್ಟ್ ಒಂದು ಬಂದು ಅಂಶಿ ಸಮಾಸ ಅಂತ. ಅಂಶಿ ಸಮಾಸದಲ್ಲಿ ನೋಡ್ಬೋದು ನೀವು ಪೂರ್ವ ಮತ್ತು ಉತ್ತರ ಪದಗಳು ಅಂಶ ಮತ್ತು ಅಂಶಿ ಭಾವದಿಂದ ಸೇರಿದ್ದಾರೆ ಅದನ್ನು ನಾವು ಅಂಶಿ ಸಮಾಸ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ನೋಡ್ಬೋದು ಎಕ್ಸಾಂಪಲ್ಗೆ ನಾಲಿಗೆಯ ಪ್ಲಸ್ ತುದಿ ನಾಲಿಗೆ ಅಂತ ಹೇಳ್ತೀವಿ. ಅಂದರೆ ಉಲ್ಟಾ ಬರುತ್ತೆ ಇದರಲ್ಲಿ. ಅಂದರೆ ತುಟಿಯ ಪ್ಲಸ್ ಕೆಳಗೆ ಕೆಳದುಟಿ, ಮೈಯ ಪ್ಲಸ್ ಒಳಗೆ ಮೈ ಒಳಗೆ, ಅಂದರೆ ಒಂದಕ್ಕೊಂದು ಸಂಬಂಧಗಳಿರುತ್ತೆ. ಇಲ್ಲಿ ಅಂಶ ಭಾವದಿಂದ ಕೂಡಿರುತ್ತೆ. ನೆಕ್ಸ್ಟ್ ಒಂದು ಬಂದು ದ್ವಿಗು ಸಮಾಸ ಅಂತ. ಪೂರ್ವ ಪದವು ಸಂಖ್ಯಾ ಸೂಚಕವಾಗಿದ್ದರೆ, ದ್ವಿಗು ಅಂದರೆ 2 ಅಂತ ಹೇಳ್ತೀವಲ್ಲ, ಅಂಕಿ ಸಂಖ್ಯಾ ಪದವಾಗಿದ್ದರೆ ಉತ್ತರ ಪದದಲ್ಲಿರುವ ನಾಮತ್ ಪದದೊಡನೆ ಸೇರಿ ಆಗುವ ಸಮಾಸವೇ ದ್ವಿಗು ಸಮಾಸ ಅಂತ ಹೇಳ್ತೀವಿ. 1 ಪ್ಲಸ್ ಕಟ್ಟು ಒಗ್ಗಟ್ಟು, 2 ಪ್ಲಸ್ ಮಡಿ ಇಮ್ಮಡಿ, ಈ ಥರ ಅಕ್ಷರಗಳ ಒಂದು ಇದು ಬಂದರೆ ಪೂರ್ವ ಪದದಲ್ಲಿ ಅದನ್ನು ನಾವು ದ್ವಿಗು ಸಮಾಸ ಅಂತ ಹೇಳ್ತೀವಿ. ಗಮಕ ಸಮಾಸ ಅಂತ ಬರುತ್ತೆ. ಪೂರ್ವ ಪದವು ಸರ್ವನಾಮ ಅಥವಾ ಕೃದಂತಗಳಲ್ಲಿ ಒಂದಾಗಿದ್ದರೆ, ಉತ್ತರ ಪದವು ನಾಮಪದವಾಗಿದ್ದರೆ ಅದನ್ನು ನಾವು ಗಮಕ ಸಮಾಸ ಅಂತ ಹೇಳ್ತೀವಿ. ಇಲ್ಲಿ ನೋಡ್ಬೋದು ಎಕ್ಸಾಂಪಲಲ್ಲಿ ಅವನು ಪ್ಲಸ್ ಮುದುಕ, ಈ ಮುದುಕ ಅಂತ ಹೇಳ್ತೀವಿ. ಅಂದರೆ ಆ ಮುದುಕ, ಅವನು ಅಂದರೆ ಆ ಮುದುಕ ಬರುತ್ತೆ. ಇಲ್ಲಿರೋದು ಇವನು ಪ್ಲಸ್ ಮುದುಕ, ಈ ಮುದುಕ ಅಂತ. ಅವು ಪ್ಲಸ್ ಪ್ರಾಣಿಗಳು, ಆ ಪ್ರಾಣಿಗಳು. ಮಾಡಿದದು ಪ್ಲಸ್ ಅಡುಗೆ, ಮಾಡಿದಡುಗೆ. ಉಡುವುದು ಪ್ಲಸ್ ದಾರ, ಉಡುದಾರ ಅಂತ. ಈ ಥರ ಅಂದರೆ ಪೂರ್ವ ಪದವು ಸರ್ವನಾಮ ಆಗಿರಬೇಕು ಮತ್ತು ಕೃದಂತಗಳಲ್ಲಿ ಒಂದಾಗಿರಬೇಕು. ಉತ್ತರ ಪದವು ನಾಮಪದ ಆಗಿದ್ದರೆ ಅದನ್ನು ನಾವು ಏನಂತ ಕರಿತೀವಿ, ಗಮಕ ಸಮಾಸ ಅಂತ. ನೆಕ್ಸ್ಟ್ ಒಂದು ನೋಡೋದಾದರೆ ದ್ವಂದ್ವ ಸಮಾಸ ಅಂತ. ಇಲ್ಲಿ ನೋಡಿ 2 ಅಥವಾ ಅನೇಕ ನಾಮಪದಗಳು ಸೇರಿ ಆಗುವಂಥ ಒಂದು ಸಮಾಸ. ಇಲ್ಲಿ ಗಮಕ ಸಮಾಸದಲ್ಲಿ ನೆಕ್ಸ್ಟ್ ಒಂದು ಬಂದು ದ್ವಂದ್ವ ಸಮಾಸ. 2 ಅಥವಾ ಅನೇಕ ನಾಮಪದಗಳು ಸೇರಿ ಸಮಾಸವಾದಾಗ ಎಲ್ಲ ಪದಗಳು ಅರ್ಥಗಳು ಪ್ರಧಾನವಾಗಿರುತ್ತೆ. ಅಂಥ ಸಮಾಸಗಳನ್ನು ನಾವು ದ್ವಂದ್ವ ಸಮಾಸ ಅಂತ ಹೇಳ್ತೀವಿ. ಇಲ್ಲಿ ನೋಡ್ಬೋದು ಗಿಡವು ಪ್ಲಸ್ ಮರವು. ಇಲ್ಲಿ ಪೂರ್ವ ಪದವೂ ಪ್ರಧಾನವಾಗಿದೆ, ಉತ್ತರ ಪದವೂ ಪ್ರಧಾನವಾಗಿದೆ. 2 ಸೇರಿಬಿಟ್ಟು ಅದು ಅರ್ಥನೂ ಕೂಡ ಪ್ರಧಾನವಾಗಿರುತ್ತೆ. ಗಿಡ ಮರ. ಅಂಡ್ ಕಸ ಪ್ಲಸ್ ಕಡ್ಡಿಯು ಕಸ ಕಡ್ಡಿ, ರಾಮ ಪ್ಲಸ್ ಲಕ್ಷ್ಮಣನು ರಾಮ ಲಕ್ಷ್ಮಣನು, ಇದೆಲ್ಲವೂ ಪ್ರಧಾನವಾಗಿರೋದ್ರಿಂದ ನಾವು ದ್ವಂದ್ವ ಸಮಾಸಕ್ಕೆ ಉದಾಹರಣೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒಂದು ಬಂದು ಬಹುವ್ರೀಹಿ ಸಮಾಸ. 2 ಅಥವಾ ಅನೇಕ ನಾಮಪದಗಳು ಸೇರಿ ಸಮಾಸವಾದಾಗ ಬೇರೊಂದು ಪದದ ಅರ್ಥವು ಪ್ರಧಾನವಾಗಿರುತ್ತದೆ. ಇಲ್ಲಿ ಎಕ್ಸಾಂಪಲಲ್ಲಿ ನೋಡ್ಬೋದು ನೀವು. ಉದಾಹರಣೆಗೆ ಕೆಂಪಾದ ಪ್ಲಸ್ ಕಣ್ಣುಳ್ಳವನು. ಎಂತಹ ಕಣ್ಣುಳ್ಳವನು, ಕೆಂಪಾದ ಕಣ್ಣುಳ್ಳವನು ಕೆಂಗಣ್ಣ ಅಂತ ಹೇಳ್ತೀವಿ. ಚಕ್ರವನ್ನು ಪ್ಲಸ್ ಪಾಣಿಯಲ್ಲಿ ಉಳ್ಳವನು ಚಕ್ರಪಾಣಿ. ಆ್ಯಂಡ್ ಕರಿಯನ್ನು ಪ್ಲಸ್ ಮುಖವಾಗಿ ಉಳ್ಳವನು ಕರಿಮುಖ. ಇದೆಲ್ಲವೂ ಬಹುವ್ರೀಹಿ ಸಮಾಸಕ್ಕೆ ಉದಾಹರಣೆ ಆಗಿರುತ್ತೆ. ಸೊ 8 ಸಮಾಸಗಳ ಬಗ್ಗೆ ನಾವು ಕಂಪ್ಲೀಟ್ ಆಗಿ ನೋಡ್ಕೊಂಡ್ವಿ. ಸೊ ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರುವಂತಹ ಅವ್ಯಯಗಳು ಅಂತ. ನಾಮಪದ, ಕ್ರಿಯಾಪದ, ಲಿಂಗ, ವಚನ, ವಿಭಕ್ತಿಗಳಿಂದ ರೂಪ ಭೇದವನ್ನು ಹೊಂದಿದೆ. ಆ್ಯಂಡ್ ಏಕರೂಪದಲ್ಲಿರುವ ಶಬ್ದಗಳಿಗೆ ಅವ್ಯಯಗಳಂತ ಹೇಳ್ತೀವಿ. ಅವ್ಯಯಗಳಲ್ಲಿ ಪ್ರಕಾರಗಳು ಬರುತ್ತೆ, 10 ಪ್ರಕಾರಗಳು. ಅದರಲ್ಲಿ ನೋಡ್ಬೋದು ನೀವು ಸಾಮಾನ್ಯ ಅವ್ಯಯ, ಅನುಕರಣಾವ್ಯಯ, ಸಂಬಂಧಕಾವ್ಯಯ, ಸಂಬೋಧಕಾವ್ಯಯ, ಭಾವಸೂಚಕಾವ್ಯಯ, ಕ್ರಿಯಾವಾಚಕಾವ್ಯಯ, ಆ್ಯಂಡ್ ಅವಧರಣಾರ್ಥಕಾವ್ಯಯ, ಪ್ರಶ್ನಾರ್ಥಕಾವ್ಯಯ, ಕೃದಂತಾವ್ಯಯ ಮತ್ತು ತದ್ದಿಂತಾಂತಾವ್ಯಯ. ಇದೆಲ್ಲವೂ ಬರೋದು ಅವ್ಯಯ ಪ್ರಕಾರಗಳಲ್ಲಿ. ಇವಾಗ ಒಂದೊಂದಾಗಿ ನೋಡೋದಾದರೆ ನೋಡಿ, ಇಲ್ಲಿ ಸಾಮಾನ್ಯ ಅವ್ಯಯ ಅಂತಂದರೆ ಅಲ್ಲಿ, ಇಲ್ಲಿ, ಬೇಗ, ಚೆನ್ನಾಗಿ, ಈ ಬಳಸುವಂಥ ಸಾಮಾನ್ಯ ಪದಗಳೆಲ್ಲವೂ ಸಾಮಾನ್ಯ ಅವ್ಯಯಕ್ಕೆ ಉದಾಹರಣೆ ಆಗಿರುತ್ತೆ. ಅನುಕರಣೆಯ ಅವ್ಯಯ ಅಂತಂದರೆ ಚಟ ಚಟ, ಪಟಪಟ, ಈಗ ಅರ್ಥ ಇಲ್ಲದೆ ಇರುವಂತಹ ಪದಗಳನ್ನು ನಾವು ಪದೇ ಪದೇ ಬಳಸ್ತೀವಲ್ಲ, ಅದೆಲ್ಲವೂ ಅನುಕರಣಾವ್ಯಯಗೆ ಉದಾಹರಣೆ ಆಗುತ್ತೆ. ಸಂಬಂಧ ಕಾವ್ಯ ಅಂತ ಬಂದರೆ ಉ ಮತ್ತು ಮತ್ತು ಅಥವಾ ಆದ್ದರಿಂದ, ಆದರೆ, ಈ ಥರ ಸಂಬಂಧ 2 ವಾಕ್ಯಗಳ ನಡುವೆ ಸಂಬಂಧವನ್ನು ಸೃಷ್ಟಿಸುವಂಥದ್ದು. ಅಂದರೆ ರಾಮನು ಶಾಲೆಗೆ ಹೋದ, ಆದರೆ ತಡವಾಗಿ ಹೋದ ಅಂತ ಹೇಳ್ತೀವಲ್ಲ, ಆದರೆ ಅಂತ ಬಂದರೆ ಅದು ಸಂಬಂಧ ಸೂಚಿಸುವಂಥದ್ದು ಸಂಬಂಧ ಕಾವ್ಯ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಸಂಬೋಧ ಕಾವ್ಯ ಅಂತ. ಎಲ್ಲೋ, ಎಲ್ಲ, ಎಲೆ, ಎತ್ತ ಆ್ಯಂಡ್ ಓ, ಇದೆಲ್ಲ ಬಂದರೆ ಸಂಬೋಧ ಕಾವ್ಯ ಆಗುತ್ತೆ. ಭಾವಸೂಚಕ ಕಾವ್ಯ ಅಂತಂದರೆ ಭಾವವನ್ನು ಸೂಚಿಸುತ್ತೆ. ಇಲ್ಲಿ ನಮ್ಮ ಖುಷಿನಾಗಿರ್ಬೋದು, ದುಃಖನಾಗಿರ್ಬೋದು, ನಮ್ಮ ಶಾಕ್ ಅಂದರೆ ಭಾವನೆಯನ್ನು ಸೂಚಿಸುವಂಥದ್ದು. ಅಯ್ಯೋ, ಆಹಾ, ಭಲೆ ಆ್ಯಂಡ್ ಕೋಪ, ಇದೆಲ್ಲವನ್ನು ಹೇಳುವಂಥದ್ದು ಭಾವಸೂಚಕ ಕಾವ್ಯ. ಆ್ಯಂಡ್ ನೆಕ್ಸ್ಟ್ ಒಂದು ಬಂದು ಕ್ರಿಯಾವಾಚಕ ಕಾವ್ಯ. ಇಲ್ಲಿ ಉಂಟು, ಬೇಕು, ಸಾಕು, ಬೇಡ, ಅಲ್ಲ, ಹೌದು, ಇದೆಲ್ಲವೂ ಬರುವಂಥದ್ದು ಕ್ರಿಯಾವಾಚಕ. ಈ ಒಂದು ಪದಗಳು ಬಂದರೆ ಆ ವಾಕ್ಯ ಏನಾಗಿರುತ್ತೆ ಅಂದರೆ ಕ್ರಿಯಾವಾಚಕ ಕಾವ್ಯ ಆಗಿರುತ್ತೆ. ನೆಕ್ಸ್ಟ್ ಒಂದು ಬಂದು ಅವಧಾರಣಾರ್ಥಕ ಅವ್ಯಯ ಅಂತ ಬರುತ್ತೆ. ಎ ಮತ್ತು ಎ ಪ್ರತ್ಯಯಗಳು ಬರೋದು ಇಲ್ಲಿ ಅದನ್ನು ಸೂಚಿಸುತ್ತೆ. ಇದೇ ನನ್ನ ಪುಸ್ತಕ, ಅದೇ ನನ್ನ ಮನೆ, ಈ ಥರ ಇದೇ ಎ ಅಂತ ಹೇಳ್ತೀವಲ್ಲ, ಇದೆಲ್ಲವೂ ಅವಧಾರಣಾರ್ಥಕ ಅವ್ಯಯದಲ್ಲಿ ಬರುತ್ತೆ. ನೆಕ್ಸ್ಟ್ ಒಂದು ಬಂದು ಪ್ರಶ್ನಾರ್ಥಕ ಅವ್ಯಯ. ಪ್ರಶ್ನೆಗಳನ್ನು ಹುಟ್ಟಿಸುವಂಥದ್ದು. ಅವನು ಯಾರು, ಅವ್ರು ಯಾರು, ಯಾಕೆ ಬಂದರು,
ಅವನು ಬಂದ್ರೆ, ಹೋದ್ನೆ ಅನ್ನೋ ಕೇಳ್ತೀವಲ್ಲ ಕ್ವಶನ್ನ, ಅದೆಲ್ಲ ಪ್ರಶ್ನಾರ್ಥ ಕಾವ್ಯದಲ್ಲಿ ಬರುತ್ತೆ. ಕೃದಂತ ಅವ್ಯಯ ಅಂತಂದ್ರೆ ಮಾಡು ಪ್ಲಸ್ ಮಾಡುವ, ತಿನ್ನವ, ಹೋಗವ ಇದೆಲ್ಲವೂ ಏನಾಗುತ್ತೆ ಕೃದಂತ ಅವ್ಯಯಕ್ಕೆ ಉದಾಹರಣೆ ಆಗುತ್ತೆ. ತದ್ದಿತ ಅಂತ ಬಂದ್ರೇನೆ ಇಲ್ಲಿ ಗಾರ, ಕಾರ, ಅಡಿಗ ಇಲ್ಲಿ ಹೇಳ್ಬೋದಲ್ಲ ಮೋಸಗಾರ, ಹಾವಾಡಿಗ ಮತ್ತೆ ಗಾಣಿಗ, ಕೊಲೆಗಾರ, ಮೋಸಗಾರ ಇದೆಲ್ಲವೂ ಬರೋದು ತದ್ದಿತ ಅಂತ ಅವ್ಯಯಕ್ಕೆ ಉದಾಹರಣೆ ಆಗಿರುತ್ತೆ. ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಅಲ್ಲಿ ನಾವು ಕೃದಂತ ಧಾತು, ಕೃದಂತ ನಾಮ, ಕೃದಂತ ಭಾವನಾಮ ಮತ್ತೆ ಕೃದಂತ ಅವ್ಯಯ ಅಂಡ್ ಕೃದಂತ ವಿಶೇಷಣದ ಬಗ್ಗೆ ಓದ್ತೀವಿ. ಇದನ್ನು ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಒಂದು ಕಾನ್ಸೆಪ್ಟ್. ಇಲ್ಲಿ ಕೇಳ್ತಾರೆ ಆಪ್ಷನ್ ಅಲ್ಲಿ ಕೊಟ್ಟು, ಕೆಲವೊಂದು ಆಪ್ಷನ್ ಕೊಟ್ಟು ಇದರಲ್ಲಿ ಕೃದಂತ ಭಾವನಾಮ ಯಾವುದು ಅಂತ ಕೇಳ್ತಾರೆ. ನೆನ್ಪಿಟ್ಕೋಬೇಕಾಗುತ್ತೆ. ಇದ್ರ ಬಗ್ಗೆ ಸ್ವಲ್ಪ ಚೆನ್ನಾಗಿ ತಿಳ್ಕೊಳ್ಳಿ. ತುಂಬಾ ಶಾರ್ಟ್ ಆಗಿ ಚೆನ್ನಾಗಿ ಅರ್ಥ ಆಗೋ ತರ ನಾನು ನೋಟ್ಸ್ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ. ಅಂಡ್ ಎಲ್ಲ ಎಕ್ಸಾಮ್ಗೂ ಹೆಲ್ಪ್ ಆಗುತ್ತೆ ಇದು. ಧಾತುಗಳ ಮುಂದೆ ಈ ಸು, ಚು ಮತ್ತೆ ಪು, ಹೂ ಈ ಥರ ಬಂದರೆ ಏನಾಗುತ್ತೆ ಅದು ಕೃದಂತ ಧಾತು ಆಗುತ್ತೆ. ಅಂದರೆ ಮಾಡಿಸು, ತಿನಿಸು, ಕೊಡಿಸು ಈ ಥರ ಬಂದರೆ ಇದು ಕೃದಂತ ಧಾತು ಆಗುತ್ತೆ. ಕೃದಂತ ನಾಮ ಅಂತ ಬಂದರೆ ಕೇಳಿದ, ಹಾಡಿದ, ಕಲಿತ, ನೋಡುವ, ನಡೆಯುವ ಅಂದರೆ ಇದು ಎಲ್ಲ ಏನಾಗುತ್ತೆ ನಾಮ, ಕೃದಂತ ನಾಮ ಆಗುತ್ತೆ. ಕೃದಂತ ಭಾವನಾಮ ಅಂತಂದರೆ ಭಾವನೆ, ಒಳಗಡೆ ಇರುವಂತಹ ಭಾವನೆಯನ್ನು ವ್ಯಕ್ತಪಡಿಸೋದು. ಅಂಜಿಕೆ, ನಡುಕ, ಕುಣಿತ, ಓಟ, ಮಾಟ ಇದೆಲ್ಲ ಬರೋದು ಕೃದಂತ ಭಾವನಾಮದಲ್ಲಿ. ಕೃದಂತ ಅವ್ಯಯ ಅಂತ ಬಂದರೆ ನಕ್ಕು, ಕಲಿತು, ಬರೆದು, ಮಲಗಿ, ಬಾಳಿ, ತಿನ್ನುತ್ತಾ ಇದೆಲ್ಲವೂ ಕೃದಂತ ಅವ್ಯಯ. ನೆಕ್ಸ್ಟ್ ಒಂದು ಬಂದು ಕೃದಂತ ವಿಶೇಷಣ ಅಂತ ಬರುತ್ತೆ. ಹಾರುವ ಹಕ್ಕಿ, ಬಿಳಿಯ ಕೊಡೆ ಆ್ಯಂಡ್ ಓಡುದ ಕುದುರೆ, ಕೇಳಿದಲ್ಲ ಇದೆಲ್ಲವೂ ಕೃದಂತ ವಿಶೇಷಣ ಆಗುತ್ತೆ. ಇಲ್ಲಿ ಹಾರುವ ಹಕ್ಕಿ ಅಂತ ಹೇಳಿದರೆ ಹಕ್ಕಿ ಯಾವುದು? ಹಾರುವ ಹಕ್ಕಿ. ಕೊಡೆ ಯಾವುದು? ಬಿಳಿಯ ಕೊಡೆ ಆಗುತ್ತೆ. ಈ ಥರ ವಿಶೇಷಣ ಇದ್ದರೆ, ಆ ಒಂದು ಪದಕ್ಕೆ ವಿಶೇಷಣ ಒಂದು ಹಿಂದೆ ಇದ್ದರೆ ಅದನ್ನು ಕೃದಂತ ವಿಶೇಷಣ ಅಂತ ಹೇಳ್ತೀವಿ. ಇಲ್ಲಿ ನೆಕ್ಸ್ಟ್ ಬಂದು ತದ್ದಿತಾಂತ ಬಗ್ಗೆ ನೋಡೋಣ. ತದ್ದಿತಾಂತ ನಾಮ, ತದ್ದಿತಾಂತ ಭಾವನಾಮ, ತದ್ದಿತಾಂತ ಅವ್ಯಯ ಅಂತ ನೋಡ್ತೀವಿ. ಆ್ಯಂಡ್ ತದ್ದಿತಾಂತ ವಿಶೇಷಣ ಅಂತ ನೋಡ್ತೀವಿ. ಇಲ್ಲಿ ಸಾಲಗಾರ, ಓಲೆಗಾರ, ಗೌಡ್ತಿ, ಬೀಗ್ತಿ, ಕುರುಡಿ, ಜಾಣೆ ಇದೆಲ್ಲ ಬಂದು ತದ್ದಿತಾಂತ ನಾಮ. ನಾವು ಆವಾಗಲೇ ಹೇಳಿದ್ವಲ್ಲ ತದ್ದಿತಾಂತ ಅವ್ಯಯದ ಬಗ್ಗೆ ನೋಡುವಾಗ ಗಾರ, ಕಾರ, ಅಡಿಗ ಬಂದರೆ ತದ್ದಿತಾಂತ ಅವ್ಯಯ ಆಗುತ್ತೆ. ಇಲ್ಲೂ ಅಷ್ಟೇ ನಾಮಪದಗಳನ್ನ ಅದೇ ಥರ ಬಳಸಿದ್ರೆ ನಾಮಪದ ಆಗುತ್ತೆ, ಅದು ತದ್ದಿತಾಂತ ನಾಮ ಆಗುತ್ತೆ. ತದ್ದಿತಾಂತ ಭಾವ ಅಂತಂದರೆ ಇಲ್ಲಿ ನೋಡಿ ನಾವು ಬರೀ ಏನು ಮಾಡಿದ್ವಿ ಜಾಣೆ ಅಂತ ಬಳಸ್ವಿ. ಅದನ್ನು ಜಾಣತನ, ದೊಡ್ಡತನ, ಗೌಡಿಕೆ, ಕುರುಡು, ಈ ಜಾಣ್ಮೆ ಇದೆಲ್ಲ ಬಳಸೋದು ತದ್ದಿತಾಂತ ಭಾವನಾಮದಲ್ಲಿ. ಭಾವನೆ ಇರಬೇಕು ಅಲ್ಲಿ. ಆ್ಯಂಡ್ ತದ್ದಿತಾಂತ ಅವ್ಯಯ ಅಂತ ಬಂದರೆ ಇಲ್ಲಿ ರಾಮನಂತೆ, ಹಕ್ಕಿಯ ಹಾಗೆ, ಇನ್ನೊಬ್ಬರಿಗೆ ಕಂಪ್ಯಾರಿಸನ್ ಮಾಡೋದು ಅಂದರೆ ಶಾಲೆಯವರೆಗೆ ಈ ಥರ ಬಂದರೆ ತದ್ದಿತಾಂತ ಅವ್ಯಯ ಆಗುತ್ತೆ. ಆ್ಯಂಡ್ ತದ್ದಿತ ವಿಶೇಷಣ ಅಂತ ಬಂದರೆ ಮಡಿವಾಳ, ಮಲ್ಲೇಶ, ಓಟಗಾರ್ತಿ ಪಿ ಟಿ ಉಷಾ ಅಂತ ಹೇಳಿ, ಪಿ ಟಿ ಉಷಾನ ಓಟಗಾರ್ತಿ ಅಂತಲೇ ಕರಿತೀವಿ. ಪಿ ಟಿ ಉಷಾ ಓಟಗಾರ್ತಿ, ಪಿ ಟಿ ಉಷಾ ಅಂತ ಹೇಳ್ತೀವಿ. ಸಾಲಗಾರ ಶಾಂತಪ್ಪ ಅಂದರೆ ಈ ಶಾಂತಪ್ಪ ಯಾರು? ಶಾಲಗಾರ ಶಾಂತಪ್ಪ. ರಾಮ ನಂಬಿಕಸ್ಥ ರಾಮ ಅಂತ ಹೇಳ್ತೀವಲ್ಲ, ವಿಶೇಷತೆ, ಈ ರಾಮನ ವಿಶೇಷತೆಯನ್ನು ತಿಳಿಸುವಂಥದ್ದು ತದ್ದಿತ ವಿಶೇಷಣ ಅಂತ ಆಗುತ್ತೆ. ನೆಕ್ಸ್ಟ್ ಮುಂದಿನ ಕಾನ್ಸೆಪ್ಟ್ಗೆ ಹೋಗೋಣ. ಈಗ ನೆಕ್ಸ್ಟ್ ಬರೋದು ದ್ವಿರುಕ್ತಿಗಳು. ದ್ವಿರುಕ್ತಿಗಳು ಅನ್ನೋ ಕಾನ್ಸೆಪ್ಟು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ದ್ವಿರುಕ್ತಿ, ಜೋಡು ನುಡಿ, ಪಡೆನುಡಿ ಇದರಲ್ಲೆಲ್ಲ ಸ್ವಲ್ಪ ಕನ್ಫ್ಯೂಸ್ ಮಾಡ್ತಾರೆ ಕ್ವಶನಲ್ಲಿ. ದ್ವಿರುಕ್ತಿಯಲ್ಲಿ ನೋಡೋದಾದರೆ ಒಂದು ವಿಶೇಷಾರ್ಥವನ್ನು ವ್ಯಕ್ತಪಡಿಸುವುದಕ್ಕಾಗಿ ಒಂದು ಪದವನ್ನು ಅಥವಾ ವಾಕ್ಯವನ್ನು ಎರಡೆರಡು ಸಲ ಪ್ರಯೋಗ ಮಾಡೋದು, ಅದನ್ನು ನಾವು ದ್ವಿರುಕ್ತಿ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ನೋಡ್ಬೋದು ನೀವು ಅಬ್ಬಬ್ಬ, ಒಳಗೆ, ಮೆಲ್ಲನೆ, ಬೇಗ ಪದೇ ಪದೇ, ಓಡಿ ಅರ್ಥ ಇರುತ್ತೆ, ಶಬ್ದಕ್ಕೆ ಅರ್ಥ ಇರುತ್ತೆ. ಅದನ್ನು ಎರಡು ಸತಿ ಅಂದರೆ ಪದೇ ಬಳಸೋದನ್ನ ನಾವು ಏನಂತೀವಿ? ದ್ವಿರುಕ್ತಿ ಅಂತ ಕರಿತೀವಿ. ಬನ್ನಿ, ಸಾಕು ಒಂದೇ ಪದವನ್ನು ಎರಡು ಸತಿ ಬಳಸೋದು. ಸೊ ಅದಕ್ಕೆ ನಾವೇನಂತೀವಿ? ದ್ವಿರುಕ್ತಿ. ನೆಕ್ಸ್ಟ್ ಬಂದು ಇಲ್ಲಿ ನೋಡಿ ಜೋಡು ನುಡಿ ಅಂತ ಬರುತ್ತೆ. ಇಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಇದರಲ್ಲಿ ಎರಡು ಬೇರೆ ಶಬ್ದಗಳನ್ನ ಜೊತೆ ಆಗಿ ಬಳಸ್ತೀವಿ. ಇಲ್ಲಿ ಅದು ಜೋಡಿ ನುಡಿ. ಇದರಲ್ಲಿ ಮೊದಲನೇ ಪದ ಮುಖ್ಯವಾಗಿರುತ್ತೆ, ಎರಡನೇ ಪದ ಅದಕ್ಕೆ ಪುಷ್ಟಿ ಕೊಡುತ್ತೆ. ಅಂದರೆ ಇಲ್ಲಿ ನೋಡ್ಬೋದು ನೀವು ಎಕ್ಸಾಂಪಲ್ ಅಲ್ಲಿ ಅಲ್ಪ ಸ್ವಲ್ಪ, ಆಟ ಪಾಠ. ಇವಾಗ ಆಟ ಅಂತ ಅಂದ ತಕ್ಷಣ ನಮ್ಮ ಪಾಠ ಅಂತ ಬಾಯಿಗೆ ಬಂದ್ಬಿಡುತ್ತೆ. ಆ್ಯಂಡ್ ಕುಲಗೋತ್ರ ಆಗ್ಬೋದು, ಕುಂದುಕೊರತೆ ಆಗಿರ್ಬೋದು, ಹಾವಭಾವ ಇದೆಲ್ಲ ನಮಗೆ ಇದರಿಂದನೇ ಬಂದ್ಬಿಟ್ಟಿದೆ. ಒಂದು ಅಕ್ಷರ ಬಳಸಿದ್ರೆ ಮತ್ತೆ ಬಂದ್ಬಿಡುತ್ತೆ ಅಭ್ಯಾಸ. ಇಲ್ಲಿ ನೋಡ್ಬೋದು ಈ ಫಸ್ಟ್ ಎಕ್ಸಾಂಪಲ್ ಲೈನಲ್ಲಿ ನೋಡೋದಾದ್ರೆ ಎರಡೂ ಪದಗಳಿಗೂ ಅರ್ಥ ಇದೆ. ಇಲ್ಲಿ ಎರಡನೇದ್ರಲ್ಲಿ ನೋಡೋದಾದ್ರೆ ಒಂದು ಪದಕ್ಕೆ ಅರ್ಥ ಇದೆ, ಇನ್ನೊಂದಕ್ಕೆ ಅರ್ಥ ಇಲ್ಲ, ಬಟ್ ಅದು ಆ ಶಬ್ದಕ್ಕೆ ಪುಷ್ಟಿ ಕೊಡುತ್ತೆ. ಅಭ್ಯಾಸ, ತುಪ್ಪ ಗಿಪ್ಪ, ಸಂಧಿಗೊಂದಿ, ಪತ್ರಗಿತ್ರ, ಬಟ್ಟೆ ಬರೆ ಈ ಥರ ಎಲ್ಲ ಜೋಡಿ ಪದಗಳನ್ನ ನಾವು ಬಳಸ್ತೀವಿ. ಇದೆಲ್ಲವೂ ಜೋಡು ನುಡಿಗಳಿಗೆ ಎಕ್ಸಾಂಪಲ್ ಆಗುತ್ತೆ. ನೆಕ್ಸ್ಟ್ ಒಂದು ಬಂದು ಪಡೆನುಡಿಗಳಂತ ಹೇಳ್ತೀವಿ. ಪಡೆನುಡಿಗಳಂದ್ರೂ ಅದೇ, ಆ್ಯಂಡ್ ನುಡಿಗಟ್ಟುಗಳಂತ ಅಂದರೂ ಅದೇ ಆಗುತ್ತೆ. ಇಲ್ಲಿ ಸ್ವಲ್ಪ ಡಿಫ್ರೆನ್ಸ್ನ ನೀವು ನೋಡ್ಬೋದು. ಪಡೆನುಡಿಗಳು ಹೊರ ನೋಟಕ್ಕೆ ಒಂದು ಬಾಹ್ಯಾರ್ಥ ಕೊಡುತ್ತಿದ್ದರೆ ಅವುಗಳ ಅಂತರಾತ್ಮ ಬೇರೆಯೇ ಆಗಿರುತ್ತೆ. ಅಂದರೆ ಇಲ್ಲಿ ನೋಡ್ಬೋದು ನೀವು ಕಾಲಿಗೆ ಬುದ್ಧಿ ಹೇಳು ಅಂದರೆ ಇಲ್ಲಿ ನೋಡಿ ಹೊರಗಡೆ ನಾವು ನೋಡಿದ್ರೆ ಕಾಲಿಗೆ ಬುದ್ಧಿ ಹೇಳೋದ, ಅದು ಹೆಂಗಾಗುತ್ತೆ ಅಂದರೆ ಅದ್ರ ಒಳಗಿನ ಅರ್ಥನೇ ಬೇರೆ. ಕಾಲಿಗೆ ಬುದ್ಧಿ ಹೇಳು ಅಂತಂದರೆ ಓಡಿ ಹೋಗೋದು ಅಂತ ಅರ್ಥ ಆಗುತ್ತೆ. ಸೊ ಇದು ಒಳಾರ್ಥ ಬೇರೆ ಆಗಿದ್ರೆ ಅದಕ್ಕೆ ನಾವೇನಂತೀವಿ? ಪಡೆನುಡಿಗಳಂತೀವಿ. ನಡು ನೀರಲ್ಲಿ ಕೈ ಬಿಡು, ನಡು ನೀರಲ್ಲಿ ನಿಂತ್ಕೊಂಡು ಕೈ ಬಿಡೋದಲ್ಲ ಇದು. ಅದು ಏನಾಗುತ್ತೆ ಅಂದರೆ ನಡು ನೀರಲ್ಲಿ ಕೈ
ಬಿಡು ಅಂತಂದರೆ ಮೋಸ ಮಾಡೋದು ಅಂತ. ಆ್ಯಂಡ್ ಮೂಲೆ ಗುಂಪಾಗು ಅಂದರೆ ಏಕಾಂಗಿ ಆಗೋದು ಅಂತ ಅರ್ಥ ಆಗುತ್ತೆ. ಇಲ್ಲಿ ನೆಕ್ಸ್ಟ್ ಒಂದು ಬಂದು ನೋಡ್ಬೋದು, ನುಡಿಗಟ್ಟಿನ ಬಗ್ಗೆ ಇನ್ನೊಂದ್ಸಲ ನೋಡೋದಾದರೆ ವಿಶೇಷಾರ್ಥವನ್ನು ಕೊಡುವ ಅರ್ಥ ವ್ಯಾಪ್ತಿಯನ್ನು ವಿಸ್ತರಿಸುವ ವಿಶೇಷ ಬಗೆಯ ಪದ ಸಮುಚ್ಚಯಗಳನ್ನು ನುಡಿಗಟ್ಟುಗಳು ಅಥವಾ ಪಡೆನುಡಿಗಳು ಅಂತ ಹೇಳ್ಬೋದು. ಎರಡು ಒಂದೇ. ಇಲ್ಲಿ ನೋಡ್ಬೋದು ನೀವು ನುಡಿಗಟ್ಟುಗಳಲ್ಲಿ ಎಕ್ಸಾಂಪಲ್ ಬಂದು ದಾರಿದೀಪ, ಕತ್ತಿ ಮಸೆ ಆ್ಯಂಡ್ ಅಡ್ಡ ದಾರಿ ಹಿಡಿ, ಸುಗ್ರೀವಾಜ್ಞೆ, ಆಹುತಿಯಾಗು, ಅಳಿಲು ಸೇವೆ. ಅಂದರೆ ಇಲ್ಲಿ ಎಲ್ಲ ಪದಗಳ ಅರ್ಥನೇ ಒಂದು ನೋಡೋಕ್ಕೆ ಒಂದು ರೀತಿಯಾಗಿದ್ದರೆ ಅದು ಒಳ ಅರ್ಥ ಬೇರೆ ಇರುತ್ತೆ, ನುಡಿಗಟ್ಟುಗಳ ಥರ ಇರುತ್ತೆ. ಅಳಿಲು ಸೇವೆ ಅಂದರೆ ಅಳಿಲು ಸೇವೆ ಮಾಡೋದಲ್ಲ ಇದು, ಅಂದರೆ ಒಬ್ಬರಿಗೆ ಚಿಕ್ಕ ಒಂದು ಸಹಾಯ ಮಾಡೋದು ಅಂತ ಅರ್ಥ ಕೊಡುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ನಾವು ಪದಗಳ ಅರ್ಥ ಬಗ್ಗೆ ಓದ್ತೀವಿ. ಇಲ್ಲಿ ನೀವು ಎಷ್ಟಿಷ್ಟೇ ಪದಗಳು ಓದ್ಕೊಂಡ್ರೆ ಎಕ್ಸಾಮಲ್ಲಿ ಕೇಳುತ್ತಾರೆ, ಅದರಿಂದ ನಾವು ಫುಲ್ ಮಾರ್ಕ್ಸ್ ತೊಗೋತೀವಿ ಅಂತ ಹೇಳೋಕ್ಕಾಗಲ್ಲ. ಪದಗಳ ಅರ್ಥ ಬಂದರೆ ನಾವು 6 to 10th ಇವಾಗ ಎಲ್ಲ ಟ್ವಿಸ್ಟ್ ಕ್ವಶನ್ಸ್ ಬರ್ತಾ ಇದೆ ಅಲ್ವಾ. PUC ಸಿಲೆಬಸ್ಸಲ್ಲಿರುವಂಥ ಕನ್ನಡ ಪುಸ್ತಕಗಳಿರ್ಬೋದು, ಪ್ರಥಮ ಭಾಷೆ ಆ್ಯಂಡ್ ದ್ವಿತೀಯ ಭಾಷೆ ಕನ್ನಡ ಇರುವಂತಹ ಎಲ್ಲ ನಾವು ಬುಕ್ಸ್ನ ರೆಫರ್ ಮಾಡಿ ಅದರಲ್ಲಿ ಬರುವಂತಹ ಪದಗಳ ಅರ್ಥಗಳನ್ನೆಲ್ಲ ಓದ್ಕೋಬೇಕಾಗುತ್ತೆ. ಅಲ್ಲಿಂದನೂ ನೀವು ಪದಗಳ ಅರ್ಥಗಳ ಬಗ್ಗೆ ಸ್ವಲ್ಪ ಓದ್ಕೊಂಡು ಬಂದಿದ್ರೆ ನಿಮ್ಗೆ ಈಸಿ ಆಗುತ್ತೆ ಈ ಕಾನ್ಸೆಪ್ಟು. ಅಷ್ಟೊಂದೇನು ಹಾರ್ಡ್ ಆಗಲ್ಲ. ಅದು ನೋಡಿದರೆ ನೀವು ಆಪ್ಷನ್ ಅದೇನಾಗಿರ್ಬೋದು ಅಂತ ಆನ್ಸರ್ ಕಂಡುಹಿಡಿಬೋದು. ನೀವೆಲ್ಲ ಪುಸ್ತಕಗಳನ್ನು ರೆಫರ್ ಮಾಡಬೇಕಾಗುತ್ತೆ. ಪದಗಳ ಅರ್ಥ ಇಷ್ಟಿತ್ತೆ ಅಂತ ಇಲ್ಲ. ಈ ಒಂದು 10 ನಾನು ಪದಗಳ ಅರ್ಥನ ಕೊಟ್ಟು ಇದಿಷ್ಟು ಓದ್ರಿ ಎಕ್ಸಾಮ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಅಷ್ಟೇ ಸೀಮಿತ ಅಲ್ಲ. ಪದಗಳ ಅರ್ಥ ಎಲ್ಲಿಂದ ಬೇಕಾದರೂ ಕೇಳ್ಬೋದು, ಬಟ್ ಅದೇ ಅರ್ಥ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಒಂದು ಬಂದು ಲೇಖನ ಚಿಹ್ನೆಗಳು ಅಂತ. ಪೂರ್ಣ ವಿರಾಮ, ಅರ್ಥ ವಿರಾಮ, ಅಲ್ಪ ವಿರಾಮ, ಪ್ರಶ್ನಾರ್ಥಕ, ಭಾವಸೂಚಕ, ಉದ್ಧರಣ ಚಿಹ್ನೆ, ವಾಕ್ಯವೇಷ್ಟನ ಚಿಹ್ನೆ ಆ್ಯಂಡ್ ಆವರಣ ಚಿಹ್ನೆ, ವಿವರಣಾತ್ಮಕ ಚಿಹ್ನೆ ಅಂತ ಈ ಎಲ್ಲ ಚಿಹ್ನೆಗಳ ಬಗ್ಗೆ ಒಂದೊಂದಾಗಿ ನೋಡೋದಾದರೆ, ಪೂರ್ಣ ವಿರಾಮ ಅಂತಂದರೆ ಗೊತ್ತು, ಪೂರ್ಣ ವಾಕ್ಯ ಕಂಪ್ಲೀಟ್ ಆದಮೇಲೆ ಕೊಡುವಂತಹ ಒಂದು ಚಿಹ್ನೆ ಇದಾಗಿರುತ್ತೆ. ಅರ್ಥ ವಿರಾಮ ಅಂತಂದರೆ ಅರ್ಧ ವಿರಾಮ, ವಾಕ್ಯದ ಮುಂದುವರಿಕೆಯಲ್ಲಿ ಇನ್ನೂ ವಾಕ್ಯ ಅರ್ಧ ಇರುತ್ತೆ, ಅರ್ಧ ವಾಕ್ಯ ಮುಗಿದ ಮೇಲೆ ಕೊಡುವಂಥ ಒಂದು ಅರ್ಧ ವಿರಾಮ ಚಿಹ್ನೆ. ಅಲ್ಪ ವಿರಾಮ ಅಂತಂದರೆ ವಾಕ್ಯಾಂಶಗಳ ಮುಂದುವರಿಕೆಯಲ್ಲಿ ಬಳಸುವಂಥ ಒಂದು ಚಿಹ್ನೆ ಆಗಿರುತ್ತೆ. ಪ್ರಶ್ನಾರ್ಥಕ ಅಂದರೆ ಅದ್ರ ಹೆಸರಲ್ಲಿ ಇರುವಂಥದ್ದು ಒಂದು ಪ್ರಶ್ನೆ ಮಾಡಬೇಕು, ಪ್ರಶ್ನೆಯನ್ನು ಸೂಚಿಸಲು ಬಳಸುವಂಥ ಒಂದು ಚಿಹ್ನೆ. ಭಾವಸೂಚಕ ಅಂದರೆ ಭಾವನೆಯನ್ನು ವ್ಯಕ್ತಪಡಿಸೋದು, ಹರ್ಷ ಆಗಿರ್ಬೋದು, ಆಶ್ಚರ್ಯ ಪಡೋದು ಆ್ಯಂಡ್ ಸಂತೋಷ, ದುಃಖವನ್ನು, ಈ ಎಲ್ಲ ಭಾವನೆಗಳನ್ನ ಸೂಚಿಸಲು ಬಳಸುವ ಒಂದು ಚಿಹ್ನೆ ಆಗಿರುತ್ತೆ. ಆ್ಯಂಡ್ ಉದ್ಧರಣ ಚಿಹ್ನೆ ಅಂತ ಹೇಳಿದರೆ ಬೇರೆಯವರ ಹೇಳಿಕೆಯನ್ನು ಹೇಳುವಾಗ ಮಾತುಗಳನ್ನು ಗುರುತಿಸಲು ನಾವು ಉದ್ಧರಣ ಚಿಹ್ನೆಯನ್ನು ಬಳಸಬೇಕಾಗುತ್ತೆ. ವಾಕ್ಯವೇಷ್ಟನ ಚಿಹ್ನೆ ಅಂತ ಬರುತ್ತೆ. ಪಾರಿಭಾಷಿಕ ಪದಗಳನ್ನು ಬಳಸುವಾಗ, ಅನ್ಯ ಭಾಷೆಯ ಪದಗಳನ್ನು ಬಳಸುವಾಗ ಈ ವಾಕ್ಯವೇಷ್ಟನ ಚಿಹ್ನೆನ ಬಳಸ್ತೀವಿ. ಆವರಣ ಚಿಹ್ನೆ ಅಂತಂದರೆ ಸಮಾನಾರ್ಥಕ ಪದಗಳನ್ನು ಬಳಸುವಾಗ, ಹೇಳುವಾಗ ಈ ಆವರಣ ಚಿಹ್ನೆಯನ್ನು ಬಳಸಬೇಕಾಗುತ್ತೆ. ವಿವರಣಾತ್ಮಕ ಚಿಹ್ನೆ ಅಂತ ಬರುತ್ತೆ. ಒಂದು ಅಭಿಪ್ರಾಯ, ವಿವರಣೆ ಮತ್ತು ಅದರ ಮುಂದೆ ತಿಳಿಸಿದಂತೆ ಇದೆ ಅಂತ ಹೇಳ್ತೀವಲ್ಲ, ಅದಕ್ಕೆ ನಾವು ವಿವರಣೆ ಕೊಡೋ ಟೈಮಲ್ಲಿ ವಿವರಣಾತ್ಮಕ ಚಿಹ್ನೆಯನ್ನು ಬಳಸಬೇಕಾಗುತ್ತೆ. ಇದೆಲ್ಲ ಬಂದು ಏನಾಗುತ್ತೆ ಅಂದರೆ ಲೇಖನ ಚಿಹ್ನೆಗಳ ಬಗ್ಗೆ ಒಂದು ಕಾನ್ಸೆಪ್ಟ್ ಆಗುತ್ತೆ. ನೆಕ್ಸ್ಟ್ ಒಂದು ಬಂದು ನಾವು ಇನ್ನೊಂದು ಕಾನ್ಸೆಪ್ಟ್ ನೋಡೋದಾದರೆ ವಾಕ್ಯ ಮತ್ತು ವಾಕ್ಯದ ಪ್ರಕಾರಗಳಂತ ಓದ್ತೀವಿ. ಪೂರ್ಣ ಅರ್ಥವನ್ನು ಕೊಡುವ ಪದ ಸಮೂಹಕ್ಕೆ ನಾವು ವ್ಯಾಖ್ಯೆ ಅಂತ ಹೇಳ್ತೀವಿ, ನಿಮ್ಮೆಲ್ಲರಿಗೂ ಗೊತ್ತು. ಇದರಲ್ಲಿ ಸಾಮಾನ್ಯ ವಾಕ್ಯ, ಸಂಯೋಜಿತ ವಾಕ್ಯ ಮತ್ತು ಮಿಶ್ರ ವಾಕ್ಯ ಅಂತ ಬರುತ್ತೆ. ಸಾಮಾನ್ಯ ವಾಕ್ಯ ಅಂದರೆ ಒಂದು ಪೂರ್ಣ ಕ್ರಿಯೆ ಪದದೊಡನೆ ಸ್ವತಂತ್ರವಾಗಿರುವ ಒಂದು ವಾಕ್ಯ ಆಗಿರುತ್ತೆ. ಸಂಯೋಜಿತ ವಾಕ್ಯ ಅಂತಂದರೆ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಮತ್ತು ಅನೇಕ ಉಪವಾಕ್ಯಗಳನ್ನು ಒಂದು ಪೂರ್ಣ ಅಭಿಪ್ರಾಯದ ವಾಕ್ಯವಾಗಿದ್ದರೆ ಅದನ್ನು ಸಂಯೋಜಿತ ವಾಕ್ಯ ಅಂತ ಕರಿತೀವಿ. ಮಿಶ್ರ ವಾಕ್ಯ ಅಂತಂದರೆ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿರುತ್ತೆ, ಅಂಥ ವಾಕ್ಯಗಳನ್ನು ನಾವು ಮಿಶ್ರ ವಾಕ್ಯ ಅಂತ ಕರಿತೀವಿ. ಇದರಲ್ಲೂ ಕೂಡ ಕ್ವಶನ್ಸ್ ಆಗಿದೆ. ಈ ಕಾನ್ಸೆಪ್ಟ್ ಮೇಲೇನೂ ನೀವು ಓದ್ಕೊಳ್ಬೇಕಾಗುತ್ತೆ. ಅದರ ಡೆಫಿನಿಷನ್ಸ್ ನೀವು ಕರೆಕ್ಟಾಗಿ ಓದ್ಕೊಂಡ್ರೆ ಎಂತಹ ಒಂದು ಸೆಂಟೆನ್ಸ್ ಕೊಟ್ಟರು ಅದು ಯಾವ ವಾಕ್ಯ ಅಂತ ನೀವು ಕಂಡುಹಿಡಿಬಹುದು. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ನಾವು ಓದೋಕೆ ಹೊರಟಿರೋದು ಲಿಂಗಗಳು ಅಂತ ಕಾನ್ಸೆಪ್ಟ್. ಈ ಕಾನ್ಸೆಪ್ಟ್ ಕೂಡ ಇಂಪಾರ್ಟೆಂಟ್ ಆ್ಯಂಡ್ ಈಸಿ ಆಗಿರುವಂಥದ್ದು. ಇಲ್ಲಿ 3 ವಿಧಗಳು ಬರುತ್ತೆ: ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ ಅಂತ. ನಿಮ್ಗೆಲ್ಲರಿಗೂ ಗೊತ್ತು, ಮನುಷ್ಯರಲ್ಲಿ ಗಂಡಸರ ಬಗ್ಗೆ ಹೇಳೋದು ಪುಲ್ಲಿಂಗ, ಸ್ತ್ರೀಯರ ಬಗ್ಗೆ ಹೇಳೋದು ಸ್ತ್ರೀಲಿಂಗ. ಆ್ಯಂಡ್ ನಪುಂಸಕ ಅಂದರೆ ಪ್ರಾಣಿ ಮತ್ತು ಪಕ್ಷಿಗಳ ವಸ್ತುಗಳ ಹೆಸರುಗಳನ್ನ ಹೇಳುವಂಥದ್ದು, ಸೂಚಿಸುವಂಥದ್ದು ನಪುಂಸಕಲಿಂಗ ಆಗುತ್ತೆ. ಇಲ್ಲಿ ಎಕ್ಸಾಂಪಲ್ ಅಂದರೆ ಪುಲ್ಲಿಂಗಕ್ಕೆ ರಾಮ, ಭೀಮ, ಕೃಷ್ಣ, ಸ್ತ್ರೀಲಿಂಗಕ್ಕೆ ಎಲ್ಲ ಹೆಣ್ಮಕ್ಳ ಹೆಸರು ಸೀತೆ, ಲಕ್ಷ್ಮಿ, ಗಾಯತ್ರಿ ಈ ಥರ. ಆ್ಯಂಡ್ ನಪುಂಸಕಲಿಂಗ ಅಂತ ಬಂದರೆ ಪ್ರಾಣಿ, ಪಕ್ಷಿ, ವಸ್ತುಗಳ ಹೆಸರು ಯಾವುದೇ ಆಗಿರ್ಬೋದು, ಆಕಳು, ಎಮ್ಮೆ, ಹೊಲ, ಗದ್ದೆ, ಮನೆ, ಕುರ್ಚಿ ಈ ಥರ ಎಲ್ಲ ವಸ್ತುಗಳ ಬಗ್ಗೆ ಹೇಳುವಂಥದ್ದು ನಪುಂಸಕಲಿಂಗ. ಇಲ್ಲಿ ನಾವು ನೆಕ್ಸ್ಟ್ ನೋಡಿದ್ರೆ ಉಭಯಲಿಂಗಗಳು. ಇವಾಗ ಜಾಸ್ತಿ ಸಾಮಾನ್ಯವಾಗಿ ಕ್ವಶನ್ಸ್ದು ಈ ಉಭಯಲಿಂಗಗಳ ಮೇಲೆ ಆಗ್ತಾ ಇದೆ. ಬೇಸಿಕ್ ಕನ್ನಡದ ಲಿಂಗಗಳ ಮೇಲೆ ಕ್ವಶನ್ಸ್ ಬಿಟ್ಟು ಇವಾಗ ಉಭಯಲಿಂಗಗಳ ಮೇಲೇ ಜಾಸ್ತಿ ಕ್ವಶನ್ ಕೇಳ್ತಾ ಇರೋದು. ಸ್ತ್ರೀಲಿಂಗ ಅಂತ ಕೇಳ್ತಾರೆ. ಪುಲ್ಲಿಂಗ ಮತ್ತು ಸ್ತ್ರೀಲಿಂಗದ ಮಿಕ್ಸ್ ಇದು. ಅವರು, ಇವರು, ಎಲ್ಲರೂ ಈ ಎಲ್ಲ ಬರುವಂಥದ್ದು ಸ್ತ್ರೀಲಿಂಗದಲ್ಲಿ. ಆ್ಯಂಡ್
ಪುನ್ನಪುಸಕಲಿಂಗ ಅಂತ ಬರುತ್ತೆ. ಪುಲ್ಲಿಂಗ ಮತ್ತು ನಪುಸಕಲಿಂಗ 2 ಮಿಕ್ಸ್ ಆಗಿ ಬರುವಂಥದ್ದು. ಸೂರ್ಯ ಆ್ಯಂಡ್ ಚಂದ್ರ, ಆಳು. ಆಳು ಅಂದರೆ ಗಂಡು ಹೆಣ್ಣು ಇದು ಗೊತ್ತಿಲ್ಲ ಅಲ್ವಾ? ಆಳು ಅಂದರೆ ಅದು ನಾವು ತಿಳ್ಕೋಬೇಕು. ನಪುಸಕಲಿಂಗ ಆಗುತ್ತೆ. ಏಕವಚನ ಮತ್ತು ನಪುಸಕ ಅಂತ ಬರುತ್ತೆ. ಗುರು ಆಗಿರ್ಬೋದು, ವಸಂತ ಆಗಿರ್ಬೋದು. ಇದು ನಪುಸಕನ ಅಥವಾ ಏಕವಚನ ಅನ್ನೋದು ನಮಗೆ ಒಂದೊಂದು ಸತಿ ಕನ್ಫ್ಯೂಸ್ ಆಗುತ್ತೆ ಅಲ್ವಾ? ಸೊ ಬಹುವಚನ ಮತ್ತು ಪುಲ್ಲಿಂಗ ಅಂತ ಬರುತ್ತೆ. ಸಜ್ಜನ, ದುರ್ಜನ ಇವರೆಲ್ಲ ಯಾರು ಗಂಡಸ ಅಥವಾ ಬಹುವಚನನ 2 ಮಿಕ್ಸ್ ಆಗಿ ಬರುವಂಥದ್ದು ಏನಾಗುತ್ತೆ ನಪುಸಕಲಿಂಗ ಆಗುತ್ತೆ. ನೆಕ್ಸ್ಟ್ ಬಂದು ಸ್ತ್ರೀ ನಪುಸಕಲಿಂಗ ಅಂತ. ಸ್ತ್ರೀ ಮತ್ತು ನಪುಸಕಲಿಂಗ 2 ಬರೋದು. ಇಲ್ಲಿ ನೋಡ್ಬೋದು ನೀವು ಕನ್ಯಾ, ಭೂಮಿ, ಗಂಗೆ, ತುಂಗೆ, ಕಾವೇರಿ ಇದೆಲ್ಲ ಬಂದು ಕಾವೇರಿ ನದಿನೂ ಆಗಿರ್ಬೋದು, ಸ್ತ್ರೀಲಿಂಗನೂ ಆಗಿರ್ಬೋದು. ಹೆಣ್ಣಿನ ಹೆಸರು ಕಾವೇರಿ ಅಂತ ಹುಡುಗಿ ಹೆಸರು ಕೂಡ ಇದೆ. ಆ್ಯಂಡ್ ನಪುಸಕಲಿಂಗ ಅಂತಂದರೆ ಇವಾಗ ನದಿ ಆಗಿರ್ಬೋದು, ಅದು ನಪುಸಕಲಿಂಗ ಆಗುತ್ತೆ. ನೆಕ್ಸ್ಟ್ ಒಂದು ಬಂದು ನಿತ್ಯ ನಪುಸಕಲಿಂಗ ಅಂತೀವಿ. ನಿತ್ಯ ನಪುಸಕಲಿಂಗ ಅಂದರೆ ಅದು ಹೆಣ್ಣು ಗಂಡು ಅಂತ ಇನ್ನೂ ಡಿಸೈಡ್ ಆಗದೇ ಇರೋದು. ಅಂದರೆ ಇಬ್ರಿಗೂ ಕಾಮನ್ ಆಗಿ ಇವಾಗ ಹೆಣ್ಣು ಕೂಸು ಮತ್ತು ಗಂಡು ಕೂಸು ಇದ್ದರೆ ನಾವು ಕಾಮನ್ ಆಗಿ ಕೂಸು ಅಂತ ಕರಿತೀವಿ. ಮಗು ಗಂಡು ಮಗು ಹೆಣ್ಮಗು ಇದೆ, ಮಗುನ ಮಗು ಅಂತ ಕರಿತೀವಿ. 2 ಬರುವಂಥದ್ದು. ಶಿಶು ಅಂತೀವಿ, ಸೈನ್ಯ ಅಂತೀವಿ. ಸೈನ್ಯದಲ್ಲಿ ಹೆಣ್ಮಕ್ಳ ಸೈನ್ಯ ಇದೆನಾ, ಗಂಡು ಮಕ್ಳ ಸೈನ್ಯ ಇದೆನಾ ನಾವು ಹೇಳಲ್ಲ. ಅದರಲ್ಲಿ ಸೈನ್ಯ ಅಂದರೆ ಒಂದು 2 ಕಾಮನ್ ಆಗಿ ಬರುವಂಥದ್ದು ನಿತ್ಯ ನಪುಸಕಲಿಂಗ ಆಗುತ್ತೆ. ನೆಕ್ಸ್ಟ್ ಒಂದು ಬಂದು ವಚನಗಳ ಬಗ್ಗೆ ನೋಡ್ತೀವಿ. ವಚನಗಳಂದ್ರೇ ಗೊತ್ತು, ವಸ್ತು, ವ್ಯಕ್ತಿ ಮತ್ತು ಪ್ರಾಣಿಗಳ ಸಂಖ್ಯೆಯನ್ನು ತಿಳಿಸುವಂಥ ಶಬ್ದಗಳನ್ನ ವಚನ ಅಂತ ಕರಿತೀವಿ. ಏಕವಚನ ಮತ್ತು ಬಹುವಚನ. ಏಕ ಅಂದರೆ ಒಂದೇ ಅಂತ ಗೊತ್ತು, ಬಹುವಚನ ಅಂದರೆ ಅನೇಕ. ಇಲ್ಲಿ ಅಣ್ಣ, ಅಣ್ಣಂದಿರು, ಹುಡುಗ, ಹುಡುಗರು, ಪುಸ್ತಕ, ಪುಸ್ತಕಗಳು ಇದೆಲ್ಲ ತುಂಬ ಈಸಿ ಆಗಿರುವಂಥ ಕಾನ್ಸೆಪ್ಟ್. ಇದ್ರ ಮೇಲೆ ಯಾವ ಕ್ವಶನ್ ಕೇಳಿದ್ರು ನೀವು ಮಾಡೇ ಮಾಡ್ತೀರಾ, ನನಗೆ ಗೊತ್ತು ಅದು. ಆ್ಯಂಡ್ ವಿಭಕ್ತಿ ಪ್ರತ್ಯಯಗಳಂತ ಬರುತ್ತೆ. ಇದು ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಮಾಡುವಂಥ ಕಾನ್ಸೆಪ್ಟು. ಇದ್ರ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ವಿಭಕ್ತಿ ಪ್ರತ್ಯಯಗಳಂತಂದರೆ ಇಲ್ಲಿ ವಿಭಕ್ತಿಗಳನ್ನು ಕೊಟ್ಟಿದ್ದೀನಿ. ಕಾರಕಗಳು, ಪ್ರತ್ಯಯಗಳು ಮತ್ತು ಇದರಲ್ಲಿ ಹೊಸಗನ್ನಡ ಪ್ರತ್ಯಯಗಳು ಮತ್ತು ಹಳೆಗನ್ನಡ ಪ್ರತ್ಯಯಗಳಂತ 2 ಬರುತ್ತೆ. ಇದನ್ನು ನೀವು ನೋಡ್ಕೋಬೇಕು. ಆ್ಯಂಡ್ ಇಲ್ಲಿ ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ ಆ್ಯಂಡ್ ಸಂಬೋಧನ ಇದೇ ಥರ ನಾನು ಹಿಂಗೆ ಹೇಳಿದ್ನೋ ಅದೇ ಥರ ನೀವು ನೆನ್ಪಿಟ್ಕೋಬೇಕು. ಅಂದರೆ ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯದಿಂದ ಚತುರ್ಥಿ ಗೆ, ಪಂಚಮಿ ದೆಸೆಯಿಂದ, ಷಷ್ಠಿ ಸಪ್ತಮಿ ಅಲ್ಲಿ, ಸಂಬೋಧನ ಇರ ಅಂತ ಇದನ್ನು ನೆನ್ಪಿಟ್ಕೊಂಡ್ರೆ ಸಾಕು, ನೀವೆಲ್ಲ ಆನ್ಸರ್ನ ಮಾಡ್ತೀರಾ. ಇಲ್ಲಿ ನೋಡ್ಬೋದು ಕಾರಕಗಳ ಮೇಲೆ ಪ್ರಥಮ ಕರ್ತೃ, ಕರ್ಮ, ಕರ್ಣ, ಸಂಪ್ರದಾನ, ಅಪದಾನ, ಸಂಬಂಧ, ಅಧಿಕರಣ, ಅಭಿಮುಖೀಕರಣ ಅಂತ ಇದೇ ಥರ ಸೀರಿಯಲಲ್ಲೇ ಬರೋದು. ಅದನ್ನು ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ಹಳೆಗನ್ನಡದ ಪ್ರತ್ಯಯಗಳನ್ನು ನೋಡೋದಾದರೆ ಮ ಬರುತ್ತೆ ಪ್ರಥಮಕ್ಕೆ. ಆ್ಯಂಡ್ ಆ್ಯಂಡ್ ಇಂದ, ಗೆ ಮತ್ತು ಈಗೆಕ್ಕೆ, ಅತ್ತಣಿಂ, ಓಳ್, ಎ ಮತ್ತು ಇರ, ಈ ಅಂತ ಬರುತ್ತೆ. ಇದೆಲ್ಲವೂ ವಿಭಕ್ತಿ ಪ್ರತ್ಯಯಗಳಿಗೆ ಸಂಬಂಧಪಟ್ಟಂಥದ್ದು. ನೀವು ಇದನ್ನು ಹಿಂಗೆ ಪ್ರಾಕ್ಟೀಸ್ ಮಾಡಬೇಕು. ಇದು ನಾನು ಹೇಳ್ಕೊಟ್ಟಿರೋ ಥರ ಓದಿರೋ ಥರನೇ ಪ್ರಾಕ್ಟೀಸ್ ಮಾಡಿದ್ರೆ ಅದು ಎಕ್ಸಾಮಲ್ಲಿ ನಿಮಗೆ ನೆನಪಿಗೆ ಬರುತ್ತೆ. ಆ್ಯಂಡ್ ನೀವು ಎಲ್ಲ ಕ್ವಶನ್ಸ್ನ ಆನ್ಸರ್ ಮಾಡ್ಬೋದಾಗಿರುತ್ತೆ. ನೆಕ್ಸ್ಟ್ ಒಂದು ಬಂದು ನಾವು ಓದ್ತಾ ಇರೋದು ಸಮನಾರ್ಥಕ ಪದ ಅಥವಾ ನಾನಾರ್ಥಕ ಪದ ಅಂತ ಹೇಳ್ತೀವಿ. ಒಂದು ಪದವು ಅದೇ ಅರ್ಥವನ್ನು ಕೊಡುವ ಒಂದಕ್ಕಿಂತ ಹೆಚ್ಚು ಪದಗಳನ್ನು ಹೊಂದಿದ್ದರೆ ಅದನ್ನು ನಾವು ಏನಂತ ಸಮನಾರ್ಥಕ ಪದಗಳಂತ ಕರಿತೀವಿ. ಇಲ್ಲಿ ನೋಡ್ಬೋದು ನೀವು ಇದು ಇಷ್ಟಿಂತೆ ಓದಬೇಕಂತ ಇಲ್ಲ. ನಾನು ಹೆಂಗೆ ಹೇಳಿದಲ್ಲ, ಹೊಸ ಪದಗಳ ಅರ್ಥನ ಓದಬೇಕಾದ್ರೆ ಎಲ್ಲ ಬುಕ್ಸ್ನ ರೆಫರ್ ಮಾಡಿ ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಬಳಸುವಂಥ ಪದಗಳಿಗೆ ಇನ್ನೂ ಏನೇನು ಅರ್ಥ ಬರ್ಬೋದು ಅಂತ ನಾವು ಕಂಡುಹಿಡ್ಕೊಂಡು ಓದಬೇಕಾಗುತ್ತೆ. ಇವಾಗ ನಾವು ಸಾಮಾನ್ಯವಾಗಿ ಕಣ್ಣಂತೀವಿ. ಕಣ್ಣಿಗೆ ನಾವು ನಯನ ಅಂತ ಅರ್ಥ ಕೊಡುತ್ತೆ, ನೇತ್ರ ಅಂತ ಇದೆ, ಅಕ್ಷಿ ಅಂತ ಇದೆ, ಲೋಚನ ಅಂತ ಇದೆ. ಇದೆಲ್ಲವೂ ಕಣ್ಣಿಗೆ ನಾವು ಅನ್ನುವಂಥ ಒಂದು ಪದಗಳು. ಆ್ಯಂಡ್ ಮನೆ, ಗೃಹ ಅಂತೀವಿ, ನಿಲಯ ಅಂತೀವಿ, ವಸತಿ ಅಂತೀವಿ, ನಿವಾಸ ಅಂತೀವಿ, ಆ್ಯಂಡ್ ಸದನ ಅಂತೀವಿ. ಇದೆಲ್ಲವೂ ಸಮನಾರ್ಥಕ ಪದಗಳಿಗೆ ಉದಾಹರಣೆ ಆಗುತ್ತೆ. ನಾರಿ ಅಂದರೆ ಸ್ತ್ರೀ, ಹೆಣ್ಣು, ಮಹಿಳೆ, ವನಿತೆ ಇದೆಲ್ಲವೂ ಹೆಂಗೆ ಬರುತ್ತೆ ಅಂತಂದರೆ ನಾವು ಆಡು ಭಾಷೆಯಲ್ಲಿ ಇವಾಗ ಸ್ತ್ರೀ ಅಂತಂದರೆ ನಾರಿ ಅಂತ ಗೊತ್ತು. ಈ ನಾರಿ ಈ ಪದಗಳನ್ನ ಬಳಸ್ತಾ ಇರ್ತೀವಿ. ಹೆಣ್ಣು ಅಂತೀವಿ, ಮಹಿಳೆ ಅಂತೀವಿ. ಒಂದೊಂದಾಗೆ ಬಳಸೋದ್ರಿಂದನೇ ನಮಗೆ ಇದೆಲ್ಲವೂ ಪರ್ಫೆಕ್ಟ್ ಆಗ್ತಾ ಹೋಗುತ್ತೆ. ಬುಕ್ಕು ಓದಿ ತಿಳ್ಕೊಳ್ಳೋದಕ್ಕಿಂತ ನಾವು ದಿನನಿತ್ಯದ ಜೀವನದಲ್ಲಿ ಬಳಸುವಂತಹ ಶಬ್ದಗಳನ್ನು ನಮ್ಮ ಜೀವನದ ಅನ್ವಯಿಕೆಯಲ್ಲಿ ಮಾಡಿಕೊಂಡ್ರೆ ನಾವು ಜಾಸ್ತಿ ಪದಗಳನ್ನು ತಿಳ್ಕೊಬೋದು. ಆ್ಯಂಡ್ ನೆಕ್ಸ್ಟ್ ಒಂದು ಬಂದು ವಿರುದ್ಧಾರ್ಥಕ ಪದ ಅಂತ. ಇಲ್ಲೂ ಹಾಗೆ ಒಂದು ಶಬ್ದಕ್ಕೆ ತೀರಾ ವಿರುದ್ಧ ಅರ್ಥವನ್ನು, ಅಲ್ಲಿ ಸಮ ಅರ್ಥವನ್ನು ಕೊಡ್ತಾ ಇದ್ದರೆ, ಸೇಮ್ ಮೀನಿಂಗ್ ಕೊಡ್ತಾ ಇದ್ದರೆ ಇಲ್ಲಿ ಅಪೋಸಿಟ್ ಮೀನಿಂಗ್ ಕೊಡುತ್ತೆ. ಅಪೋಸಿಟ್ ವರ್ಡ್ಸ್ ಅಂತ ಹೇಳ್ತೀವಲ್ಲ. ಸೊ ಇಲ್ಲಿ ಹಗಲು ರಾತ್ರಿ, ಗೌರವ ಅಗೌರವ, ನಂಬಿಕೆ ಅಪನಂಬಿಕೆ, ಸ್ವರ್ಗ ನರಕ, ಮೇಲು ಕೀಳು, ಹುಟ್ಟು ಸಾವು, ಹಿರಿಯ ಕಿರಿಯ, ಅಪೋಸಿಟ್ ವರ್ಡ್ಸ್ ಎಲ್ಲ ಇಲ್ಲಿ ವಿರುದ್ಧಾತ್ಮಕ ಪದಗಳು. ನೆಕ್ಸ್ಟ್ ಒಂದು ಬಂದು ಇಂಪಾರ್ಟೆಂಟ್ ಆಗಿರುವಂಥದ್ದು ತತ್ಸಮ ತದ್ಭವ ಅಂತ. ತತ್ಸಮ ಅಂತಂದರೆ ಸಂಸ್ಕೃತದಿಂದ ವಿಕಾರ ಹೋದದೆ ಕನ್ನಡದಲ್ಲಿ ಬಳಸುವ ಪದಗಳಿಗೆ ತತ್ಸಮ ಅಂತ ಹೇಳ್ತೀವಿ. ಇಲ್ಲಿ ತತ್ ಎಂದರೆ ಅದಕ್ಕೆ ಸಮ ಅಂತೀವಿ, ಸಂಸ್ಕೃತಕ್ಕೆ ಸಮನಾಗಿದ್ದು. ಆ್ಯಂಡ್ ಉದಾಹರಣೆಗೆ ಸೀತಾ, ರಾಮ, ಮಾಲಾ, ಶಾಲಾ ಇದೆಲ್ಲವೂ ಏನಾಗುತ್ತೆ ಪದಗಳು ತತ್ಸಮ ಪದಗಳಾಗುತ್ತೆ. ಇಲ್ಲಿ ತದ್ಭವ ಅಂತ ನೋಡಿದ್ರೆ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಏನಾಗುತ್ತೆ, ಸ್ವಲ್ಪ ಪೂರ್ಣ ವಿಕಾರ ಹೊಂದಿ ಕನ್ನಡಕ್ಕೆ ಬಂದಿರುತ್ತೆ. ಶಬ್ದಗಳಿಗೆ ತದ್ಭವ ಅಂತ ಕರಿತೀವಿ. ಈ ತತ್ ಅದರಿಂದ, ಭವ ಅಂತಂದರೆ ಹುಟ್ಟಿದ, ಸಂಸ್ಕೃತದಿಂದ ಹುಟ್ಟಿದಂಥ ಅಕ್ಷರಗಳು ಇವು. ಉದಾಹರಣೆಗೆ ಸೀತೆ, ರಾಮ ಇರೋದು ಏನಾಗಿರುತ್ತೆ ಮಿಸ್ಟೇಕ್ ಆಗಿ ರಮ ಆಗುತ್ತೆ. ಮಾಲೆ ಆ್ಯಂಡ್ ಸಾಲೆ, ಶಾಲೆನ ನಾವು ಶುದ್ಧವಾಗಿ ಅಂತೀವಿ, ಬಟ್ ಇಲ್ಲಿ ತದ್ಭವದಲ್ಲಿ ಸಾಲೆ ಆಗುತ್ತೆ ಅದು. ಆ್ಯಂಡ್ ಇದನ್ನು ನಾವು ಕಂಪ್ಲೀಟಾಗಿ ನೋಡೋಣ. ಇದರ ನಿಯಮಗಳೇನು ಅನ್ನೋದನ್ನ ನೋಡೋಣ. ನಾವು ತತ್ಸಮ ತದ್ಭವಗಳನ್ನು ಹೇಗೆ ಕಂಡುಹಿಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ಇವಾಗ.
ಇಲ್ಲಿ ನೋಡ್ಬೋದು ನೀವು ನಿಯಮಗಳಿಂದ ಅಂದರೆ ತತ್ಸಮ ತದ್ಭಗಳನ್ನ ನಾವು ಕಂಡುಹಿಡಿಬೇಕಾದ್ರೆ ಕೆಲವು ನಿಯಮಗಳಿವೆ. ಅದನ್ನು ನಾವು ಅನುಸರಿಸಿದ್ರೆ ಮಾತ್ರ ಕರೆಕ್ಟಾಗಿ ಆನ್ಸರ್ನ ಕಂಡುಹಿಡಿಬೋದು. ಕೊನೆಯ ದೀರ್ಘ ಸ್ವರ ಹ್ರಸ್ವ ಸ್ವರವಾಗಿರುತ್ತೆ. ಅಂದರೆ ಇಲ್ಲಿ ನೋಡ್ಬೋದು ಎಕ್ಸಾಂಪಲ್ ಇಲ್ಲಿ ನದಿ ದಿ ಅನ್ನೋದು ದೀರ್ಘ ಸ್ವರ. ಅದನ್ನು ನಾವು ತದ್ಭವದಲ್ಲಿ ಕನ್ವರ್ಟ್ ಮಾಡಿದ್ರೆ ನದಿ ಆಗುತ್ತೆ. ಕೊನೆಯ ಆಕಾರ ಏನಾಗುತ್ತೆ ಏಕಾರವಾಗಿ ಬರುತ್ತೆ. ಮಾಲ ಇರೋದು ಮಾಲೆ ಆಗುತ್ತೆ. ಸಂಸ್ಕೃತದಿನ ವ್ಯಂಜನ ಕನ್ನಡದಲ್ಲಿ ಲೋಪ ಆಗುತ್ತೆ. ಆತ್ಮನ್ ಅಂತ ಬಂದರೆ ಆತ್ಮ ಅಂತ ಆನ್ಸರ್ ಆಗುತ್ತೆ. ಸಂಸ್ಕೃತದಲ್ಲಿನ ಮಹಾಪ್ರಾಣ ಇಲ್ಲಿ ಕನ್ನಡದಲ್ಲಿ ಕನ್ವರ್ಟ್ ಮಾಡಬೇಕಾದ್ರೆ ಅಲ್ಪ ಪ್ರಾಣ ಆಗುತ್ತೆ. ಧನು ಇರೋದು ಧನ ಇರೋದು ಧನ ಆಗುತ್ತೆ. ಭಿನ್ನ ವ್ಯಂಜನಾಂತಗಳು ಕನ್ನಡಕ್ಕೆ ಬಂದಾಗ ದ್ವಿತ್ವದೊಡನೆ ಊಕಾರ ಬರುತ್ತೆ. ಇಲ್ಲಿ ನೋಡ್ಬೋದು ದಿಕ್ಕಿರೋದು ದಿಕ್ಕು ಕು ಆಗ್ಬಿಡುತ್ತೆ, ಊಕಾರ ಬರುತ್ತೆ. ಕೆಲವು ವ್ಯಂಜನಗಳು ಕನ್ನಡಕ್ಕೆ ಬಂದಾಗ ಅಕಾರವಾಗುವುದು. ಅಂದರೆ ಚತುರ ಇರೋದು ಚತುರ ಅಂತ ಆಗುತ್ತೆ. ಆ್ಯಂಡ್ ಸಂಸ್ಕೃತದಲ್ಲಿ ಶ ಮತ್ತು ಶಕಾರಕ್ಕೆ ಸಕಾರ ಬರುತ್ತೆ. ಇಲ್ಲಿ ನೋಡ್ಬೋದು ಶಶಿ ಇರೋದು ಸಸಿ ಆಗುತ್ತೆ ಕನ್ವರ್ಟ್ ಮಾಡಬೇಕಾದ್ರೆ. ಆ್ಯಂಡ್ ಸಂಸ್ಕೃತದ ಯಕಾರ ಜಕಾರ ಆಗುತ್ತೆ. ಯಶ ಜಸ ಅಂತ ನೋಡ್ಬೋದು. ಶ ಮತ್ತು ಪ ಮತ್ತು ಫ ಕಾರಕ್ಕೆ ಹಕಾರ ಬರುತ್ತೆ. ಪಾಲು ಹಾಲು ಆಗುತ್ತೆ. ಇದೆಲ್ಲ ನೋಡ್ಬೋದು ನೀವು. ಆ್ಯಂಡ್ ವಕಾರಕ್ಕೆ ಬಕಾರ ಬರುತ್ತೆ. ವೇಗ ಬೇಗ ಇದೆಲ್ಲ ಆಗುತ್ತೆ. ಆ್ಯಂಡ್ ಕಚಟ ತಪಗಳಿಗೆ ಗಜಡದ ಬಗ ಬರುತ್ತೆ. ತಪ ಇರೋದು ದಡ ಆಗುತ್ತೆ. ಆ್ಯಂಡ್ ಠ ಲ ಕಾರಗಳು ಳಕಾರ ಬರುತ್ತೆ. ಜಲ ಇರೋದು ಜಳ ಆಗುತ್ತೆ. ಅನುಸ್ವಾರ ಅಂತ ಬಂದರೆ ಇರೋದು ಲೋಪವಾಗಿ ಅಂಕುಲು ಇರೋದು ಅಲಕು ಅಂತ ಆಗುತ್ತೆ. ಸೊ ಇದೆಲ್ಲ ನಿಯಮಗಳನ್ನು ನೀವು ಫಾಲೋ ಮಾಡಿ ತತ್ಸಮ ತದ್ಭಗಳನ್ನು 1ರಿಂದ 1 ಕನ್ವರ್ಟ್ ಮಾಡಿ ಆನ್ಸರ್ನ ಕಂಡುಹಿಡ್ಬೋದಾಗಿರುತ್ತೆ. ಸ್ವಲ್ಪ ನೆನ್ಪಿಟ್ಕೊಂಡು ಗ್ಲಾನ್ಸ್ ಮಾಡಿ. ಇದೆಲ್ಲ ಮೈಂಡಲ್ಲೇ ಇಟ್ಕೋಬೇಕು ಅಂತಿಲ್ಲ. ನೀವು ಏನು ಮಾಡಬೇಕು ಅಂದರೆ 1-2 ಸತಿ ಇದನ್ನು ಓದ್ಕೊಂಡ್ರೆ ನಿಮಗೆ ಅಲ್ಲಿ ತತ್ಸಮ ತದ್ಭಗಳ ಒಂದು ಆಪ್ಷನ್ಸ್ನ ನೋಡಿ ನೀವು ಕಂಡುಹಿಡಿಬೋದು ಇದು ಆಗಿರುತ್ತೆ ಅಂತ. ರೂಲ್ಸ್ ಗೊತ್ತಿದ್ರೆ ನೀವು ಡೆಫಿನೆಟ್ ಆಗಿ ಕರೆಕ್ಟ್ ಆನ್ಸರ್ನ ಟಿಕ್ ಮಾಡ್ತೀರಾ. ನೆಕ್ಸ್ಟ್ ಬಂದು ನಾವು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಕಾನ್ಸೆಪ್ಟ್ ಅಲಂಕಾರಗಳ ಬಗ್ಗೆ ಓದ್ತೀವಿ ಇವಾಗ. ಅರ್ಥ ಬಂದು ಇಲ್ಲಿ ಸೌಂದರ್ಯವನ್ನು ಹೆಚ್ಚಿಸುವ ಚಮತ್ಕಾರ ಅಂದರೆ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸುವ ಚಮತ್ಕಾರಿಕ ಮಾತುಗಳೇ ಅಲಂಕಾರ ಅಂತ ಹೇಳ್ತೀವಿ. ಇಲ್ಲಿ ಅಲಂಕಾರದಲ್ಲಿ ಮೇನ್ ಆಗಿ 2 ಟೈಪ್ಸ್ ಬರುತ್ತೆ. ಶಬ್ದಾಲಂಕಾರ ಮತ್ತು ಅರ್ಥಾಲಂಕಾರ ಅಂತ. ಶಬ್ದಾಲಂಕಾರ ಅಂತಂದರೆ ಇಲ್ಲಿ ನೋಡ್ಬೋದು ಶಬ್ದದ ರಚನೆ ಅಥವಾ ಪದಗಳ ಜೋಡಣೆಯಲ್ಲಿ ಚಮತ್ಕಾರದಿಂದ ಮಾತಿನ ಅಂದರೆ ಕಾವ್ಯದ ಸೌಂದರ್ಯ ಹೆಚ್ಚಿಸುವುದನ್ನು ನಾವು ಶಬ್ದಾಲಂಕಾರ ಅಂತ ಹೇಳ್ತೀವಿ. ಶಬ್ದದ ಮೂಲಕ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸುವುದು. ಅಂದರೆ ಇಲ್ಲಿ ಉದಾಹರಣೆ ನೋಡ್ಬೋದು ಬಲ್ಲವನೇ ಬಲ್ಲ ಬೆಲ್ಲದ ರುಚಿಯ ಅಂತ ಹೇಳ್ತಾರೆ. ಇಲ್ಲಿ ನೋಡ್ಬೋದು ಬಲ್ಲವನೇ ಬಲ್ಲ ಬೆಲ್ಲದ ರುಚಿಯ ಅಂತಂದ್ರೆ ಅಲ್ಲಿ ಎಷ್ಟು ಚೆನ್ನಾಗಿ ಆ ಮಾತಿನ ಚಮತ್ಕಾರದಿಂದ ಮಾತಿಗೆ ಆ ಒಂದು ಶಬ್ದದ ಮೂಲಕ ಕಾವ್ಯದ ಸೌಂದರ್ಯ ಹೆಚ್ಚಾಗ್ತಾ ಇದೆ. ಅದನ್ನ ನಾವು ಏನಂತೀವಿ ಶಬ್ದಾಲಂಕಾರ. ತುಂಟನಾದವ ಮಂಟಪದಲ್ಲಿ ಕೂತರೂ ತಂಟೆ ಬಿಡಲಾರ ಅಂತ ಹೇಳ್ತಾರೆ. ಸೊ ಇಲ್ಲಿ ಕೂಡ ಕಾವ್ಯದ ಸೌಂದರ್ಯ ಹೆಚ್ಚುತ್ತಾ ಇದೆ. ಅದನ್ನೇ ನಾವು ಶಬ್ದಾಲಂಕಾರ ಅಂತ ಹೇಳ್ತೀವಿ. ಇಲ್ಲಿ ನೋಡ್ಬೋದು ಇದರಲ್ಲಿ 3 ಟೈಪ್ಸ್ ಬರುತ್ತೆ. ಇಲ್ಲಿ ಅನುಪ್ರಾಸ, ಯಮಕ ಮತ್ತೆ ಚಿತ್ರಕವಿತ್ವ ಅಂತ ಬರುತ್ತೆ. ಇಲ್ಲಿ ಅನುಪ್ರಾಸದಲ್ಲಿ ಒಂದು ವ್ಯಂಜನ ಪದೇ ಪದೇ ಬಂದ್ರೆ, ಒಂದು ವ್ಯಂಜನ ಬಂದ್ರೆ ನೃತ್ಯ ಅಂತ ಕರಿತೀವಿ, ನೃತ್ಯ ಅಂತ ಕರಿತೀವಿ. 2 ವ್ಯಂಜನ ಬಂದ್ರೆ ಛೇಕ ಅಂತ ಕರಿತೀವಿ. 3 ವ್ಯಂಜನ ಪದಗಳು ಪದೇ ಪದೇ ಬಂದ್ರೆ ಅದನ್ನ ಯಮಕ ಅಂತ ಕರಿತೀವಿ. ಅಂಡ್ ಚಿತ್ರಕವಿತ್ವ ಅಂತರಲ್ಲಿ ಕವಿಯ ಪ್ರತಿಭೆಯನ್ನ ಹೇಳಿದ್ರೆ ಚಿತ್ರಕವಿತ್ವ ಅಂತ ಹೇಳ್ತೀವಿ. ನೆಕ್ಸ್ಟ್ ಟೈಪ್ ಆಫ್ ಅಲಂಕಾರಗಳನ್ನು ನೋಡೋದಾದ್ರೆ ಅರ್ಥಾಲಂಕಾರ. ಇದ್ರ ಮೇಲೆನೆ ನಮಗೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಆ್ಯಂಡ್ ಟಿ.ಟಿಯಲ್ಲಿ ಎಲ್ಲದರಲ್ಲೂ ಕ್ವಶನ್ಸ್ ಆಗೋದು. ಅರ್ಥದ ಮೂಲಕ ಕವಿ ಕಾವ್ಯದ ಸೊಬಗನ್ನು ಹೆಚ್ಚು ಮಾಡೋದೇ ಅರ್ಥಾಲಂಕಾರ. ಇಲ್ಲಿ 6 ಟೈಪ್ ಆಫ್ ಅಲಂಕಾರ ಬರುತ್ತೆ, 6 ವಿಧಗಳು. ಉಪಮೇಯ ಅಲಂಕಾರ, ರೂಪಕ ಅಲಂಕಾರ, ಉತ್ಪ್ರೇಕ್ಷಕ ಅಲಂಕಾರ, ಶೀರ್ಷಾಲಂಕಾರ ಮತ್ತು ದೃಷ್ಟಾಂತ ಅಲಂಕಾರ ಆ್ಯಂಡ್ ಅರ್ಥಾಂತರ ನ್ಯಾಸ ಅಲಂಕಾರ ಅಂತ. ಇಲ್ಲಿ ಒಂದೊಂದಾಗಿ ನೋಡೋಣ. ಉಪಮಾಲಂಕಾರ ಅಂದರೆ 2 ವಸ್ತು ಬರುತ್ತೆ. ಅಲ್ಲಿ ಉಪಮಾನ ಮತ್ತು ಉಪಮೇಯ ಅಂತ ಹೋಲಿಕೆ ಇರುತ್ತೆ. ಅಂತೆ, ಹಾಗೆ, ಓಲ್, ಹಾಗೆ, ರೀತಿ ಅಂತ ಬಂದರೆ ಈ ಪದಗಳು ಬಂದ್ರೇನೆ ಉಪಮಾಲಂಕಾರ ಅಂತ ಕಂಡುಹಿಡಿಬೇಕು. ಎಕ್ಸಾಂಪಲ್ ನೋಡಿ, ಇಲ್ಲಿ ಹಲ್ಲಿಲ್ಲದ ಬಾಯಿ ಇಲಿಯ ಬಲೆಯಂತೆ. ಇಲ್ಲಿ ಅಂತೆ ಅಂತ ಬಂದಿದೆ, ಬಲೆಯಂತೆ ಈ ತರ ಬಂದ್ರೆ ಸಾಕು ಉಪಮಾಲಂಕಾರ ಆಗ್ಬಿಡುತ್ತೆ. ಹೋಲಿಕೆ ಇರುತ್ತೆ ಇದರಲ್ಲಿ. ಇಲ್ಲಿ ನೋಡ್ಬೋದು ಉಪಮಾನ ಬಂದು ಇಲಿಯ ಬಿಲ ಆಗುತ್ತೆ. ಉಪಮೇಯ ಅಂದ್ರೆ ಹಲ್ಲಿಲ್ಲದ ಬಾಯಿ. ಉಪಮಾನ ವಾಚಕ ಏನನ್ನ ಬಳಸಿದರೆ ಇಲ್ಲಿ ಅಂತೆ ಅಂತ ಬಳಸಿದ್ದಾರೆ, ಯಾವಾಗಲೇ ಹೇಳಿರೋ ತರ. ಸೊ ಇದು ಉಪಮಾಲಂಕಾರ ಆಗುತ್ತೆ. ಅಂಡ್ ರೂಪಕ ಅಲಂಕಾರ ಬಂದ್ರೆ ಇಲ್ಲೂ ಕೂಡ 2 ವಸ್ತು ಇರುತ್ತೆ. ಉಪಮಾನ ಮತ್ತು ಉಪಮೇಯ 2 ವಸ್ತು ವ್ಯತ್ಯಾಸವಿರುವುದಿಲ್ಲ, 2 ಅಭೇದ ಅಂತ ಹೇಳ್ತೀವಿ. ಇಲ್ಲಿ ಏನಾಗಿತ್ತು, ಒಂದು ಕಂಪ್ಯಾರಿಸನ್ ಇತ್ತು. ಬಟ್ ಇಲ್ಲಿ ವಾಚಕ ಪದ ಇರೋದೇ ಇಲ್ಲ. ನಿನ್ನ ತಾವರೆಗಣ್ಣ ಮನಸೆಳೆಯಿತು, ನಿನ್ನ ತಾವರೆಗಣ್ಣು ಏನಾಯಿತು ಮನಸೆಳೆಯಿತು ಅಂತ ಹೇಳ್ತೀವಿ. ತಾವರೆ ಅಂತ ಕಣ್ಣು ಇದೆಲ್ಲ ಹೇಳಿಲ್ಲ. ತಾವರೆ ಅಂತ ಕಣ್ಣು ಅಂತಂದ್ರೆ ಅದು ಮತ್ತೆ ಉಪಮಾಲಂಕಾರ ಆಗ್ತಾಯಿತ್ತು. ಇಲ್ಲಿ ತಾವರೆ ಗಣ್ಣು, ಆ ಕಣ್ಣುಗಳನ್ನ ತಾವರೆಗೆ ಹೋಲಿಸ್ತಾ ಇದ್ದಾರೆ, ಅಂದ್ರೆ ತಾವರೆ ಗಣ್ಣು ಅಂತಾನೆ ಹೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಉಪಮೇಯ ಅಂತ ಕಣ್ಣು ಬರುತ್ತೆ, ಉಪಮಾನ ಅಂದ್ರೆ ತಾವರೆ ಬರುತ್ತೆ. ಇದು ರೂಪಕ ಅಲಂಕಾರ ಆಗುತ್ತೆ. ಉತ್ಪ್ರೇಕ್ಷಾಲಂಕಾರ ಇಲ್ಲಿ ನೆಕ್ಸ್ಟ್ ನೋಡ್ಬೋದು. ಉತ್ಪ್ರೇಕ್ಷ ಅಲಂಕಾರ 2 ವಸ್ತು 2 ಸನ್ನಿವೇಶ ಬರುತ್ತೆ. ಇಲ್ಲಿ ಕಲ್ಪನೆ ಇರೋದೇ ಉತ್ಪ್ರೇಕ್ಷ, ಕಲ್ಪನೆ ಇರುತ್ತೆ. ಇಲ್ಲಿ ಸೀತೆಯ ಮುಖ ಕಮಲೋ ಎಂಬಂತೆ ಅರಳಿತು ಅಂತ ಹೇಳ್ತಾರೆ. ಇಲ್ಲಿ ಕಲ್ಪನೆ ಇದೆ ಆ ಸೆಂಟೆನ್ಸ್ ಅಲ್ಲಿ. ಉಪಮೇಯ ಬಂದು ಸೀತೆಯ ಮುಖ, ಉಪಮಾಲ ಬಂದು ಕಮಲ. ಹೆಚ್ಚಿನ ಉತ್ಪ್ರೇಕ್ಷ ಕಾಣಬಹುದು ಇಲ್ಲಿ, ಅಂದ್ರೆ ಕಮಲವೋ ಎಂಬಂತೆ ಕಾಣುತ್ತಿತ್ತು ಅಂತ ಹೆಚ್ಚಿನ ಉತ್ಪ್ರೇಕ್ಷ ಇದ್ರೆ ಅದು ಉತ್ಪ್ರೇಕ್ಷ ಅಲಂಕಾರ ಆಗುತ್ತೆ.
ನೆಕ್ಸ್ಟ್ ಒನ್ ಬಂದು ದುಷ್ಟಾಂತ ಅಲಂಕಾರ. 2 ವಾಕ್ಯ ಒಂದೇ ಇರುತ್ತೆ ಇಲ್ಲಿ, ಬಿಂಬ ಪ್ರತಿಬಿಂಬ ತರ. ಅಂದ್ರೆ ನೋಡ್ಬೋದು ಇಲ್ಲಿ ಎಕ್ಸಾಂಪಲ್ ನೀವು ಊರು ಉಪಕಾರ ಅರಿಯೋದು ಹೆಣ ಶೃಂಗಾರ ಅರಿಯೋದು ಅಂತ ಒಂದಕ್ಕೆ ಒಂದು ಸಂಬಂಧ ಇರೋ ತರ. ಇಲ್ಲಿ ನೋಡ್ಬೋದು ತಾಯಿಯಂತೆ ಮಗಳು ನೂಲಿನಂತೆ ಸೀರೆ. ಅಂದ್ರೆ ಒಂದು ವಾಕ್ಯ ಇನ್ನೊಂದು ವಾಕ್ಯದ ಪ್ರತಿಬಿಂಬ ಆಗಿರುತ್ತೆ. ಗಾದೆ ಮಾತಿನ ತರ ಇರುತ್ತೆ ಇದು. ಅದನ್ನ ನಾವು ದುಷ್ಟಾಂತ ಅಲಂಕಾರ ಅಂತ ಹೇಳ್ತೀವಿ. ಅಂಡ್ ನೆಕ್ಸ್ಟ್ ಒನ್ ಬಂದು ಅರ್ಥಾಂತರ ನ್ಯಾಸ ಅಲಂಕಾರ ಅಂತ. ಇಲ್ಲೂ ಕೂಡ 2 ವಾಕ್ಯ ಬರುತ್ತೆ. ಒಂದು ಪ್ರಧಾನ ವಾಕ್ಯ ಇರುತ್ತೆ, ಇನ್ನೊಂದು ಸಾಮಾನ್ಯ ವಾಕ್ಯ ಇರುತ್ತೆ. ಇಲ್ಲಿ ನೋಡ್ಬೋದು ನೀವು ಪ್ರಧಾನ ವಾಕ್ಯ ಬಂದು ಇಲ್ಲಿ ಭೀಮನು ಗದಾಯುದ್ಧ, ಅಂದ್ರೆ ಇಲ್ಲಿ ಭೀಮನು ಗದಾಯುದ್ಧದಲ್ಲಿ ಜಯಶಾಲಿಯಾದನು, ವೀರರಾದವರಿಗೆ ಯುದ್ಧ ಲೆಕ್ಕ ಅಂತ ಕೇಳ್ತಿದ್ದಾರೆ. ಅಂದ್ರೆ ಜಯಶಾಲಿ ಆಗಿದ್ದು ಒಂದು ವಾಕ್ಯ, ಅವನಿಗೆ ಅರ್ಥವೇ ಇಲ್ಲ ಅನ್ನೋ ಒಂದು ವಾಕ್ಯ. ಪ್ರಧಾನ ವಾಕ್ಯ ಇಲ್ಲಿ ಭೀಮನು ಗದಾಯುದ್ಧದಲ್ಲಿ ಜಯಶಾಲಿ ಆಗಿದ್ದು, ಸಾಮಾನ್ಯ ಬಂಧನಿಗೆ ಅದು ಲೆಕ್ಕ ಇಲ್ಲ ಅನ್ನೋದು. ಸೊ ಇದಾಗುತ್ತೆ ಅರ್ಥಾಂತರ ನ್ಯಾಸ ಅಲಂಕಾರ ಆಗುತ್ತೆ. ನೆಕ್ಸ್ಟ್ ಒಂದು ಶ್ಲೇಷ ಅಲಂಕಾರ ಅಂತ. ಇಲ್ಲಿ ಒಂದು ಬೇರೆ ಸನ್ನಿವೇಶದಲ್ಲಿ ಬೇರೆ ಅರ್ಥ. ಇಲ್ಲಿ ನೋಡ್ಬೋದು ನೀವು ಉದಾಹರಣೆಗೆ ರವಿ ಬಾರದಿರೆ ಶಾಲೆಯಲ್ಲಿ ಮುಸುಕು ಅಂತ ಹೇಳ್ತೀವಿ. ರವಿ ಬಾರದಿರಲೆ ಶಾಲೆಯಲ್ಲಿ ಮುಸುಕು ಅಂದ್ರೆ ರವಿ ಅನ್ನೋ ಒಬ್ಬ ಹುಡುಗ ಅಂತ ತಿಳ್ಕೊಂಡ್ರೆ, ಶಾಲೆಗೆ ಅವ್ನು ಬರ್ದಿದ್ರೆ ಶಾಲೆಯಲ್ಲಿ ಏನಾಗುತ್ತೆ, ಒಬ್ಬ ವಿದ್ಯಾರ್ಥಿಯಾಗಿ ತಗೊಂಡ್ರೆ ಶಾಲೆಯಲ್ಲಿ ಮುಸುಕು, ಅವ್ನು ಬರ್ಲಿಲ್ಲ ಅಂದ್ರೆ ಶಾಲೆಯ ಮುಸುಕಾಗಿರುತ್ತೆ ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ರವಿ ಅಂದ್ರೆ ಸೂರ್ಯ ಬರ್ದಿದ್ರೆ ದಿನ ಪೂರ್ತಿ ಮುಸುಕಾಗಿರುತ್ತಲ್ಲ, ಬಿಸಿಲಿರಲ್ಲ, ಅದನ್ನ ಕೂಡ ಹೇಳ್ಬಹುದು. ಅಂದ್ರೆ 2 ಅರ್ಥ ಕೊಡುತ್ತೆ. ರವಿ ಅನ್ನೋನು 2 ಅರ್ಥಗಳನ್ನ ಕೊಡುವಂತ ಒಂದು ಶಬ್ದ ಇದು. ಒಂದು ಪದ ಬೇರೆ ಬೇರೆ ಸನ್ನಿವೇಶದಲ್ಲಿ ಬೇರೆ ಬೇರೆ ಅರ್ಥ ಕೊಡೋದು ಶ್ಲೇಷ ಅಲಂಕಾರ ಆಗುತ್ತೆ. ನಾನಾ ಅರ್ಥವಿರುತ್ತೆ ಇದರಲ್ಲಿ. ಸೊ ಇಷ್ಟೊತ್ತು ನಾವು ಓದಿರುವಂತಹ ಅಲಂಕಾರಗಳ ಬಗ್ಗೆ ನಿಮ್ಮೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂತಹ ಕಾನ್ಸೆಪ್ಟ್ಗೆ ಹೋಗೋಣ. ಈ ವ್ಯಾಕರಣ ಅಂಶದ ಲಾಸ್ಟ್ ಒಂದು ಕಾನ್ಸೆಪ್ಟ್ ಅಂತ ಹೇಳ್ಬೋದು, ಛಂದಸ್ಸು ಅಂತ. ಪದ್ಯ ರಚಿಸಲು ಇರುವ ಒಂದು ನಿಯಮ ಇದು. ಅಂಡ್ ಇಲ್ಲಿ ನೋಡ್ಬೋದು ಛಂದಸ್ಸಿನಲ್ಲಿ ಯತಿ ಅಂತ ಬರುತ್ತೆ, ಲಯ, ಗಣ ಮತ್ತೆ ಪ್ರಾಸ ಅಂತ ಬರುತ್ತೆ. ಯತಿ ಅಂದ್ರೆ ಕಾವ್ಯ, ಪದ್ಯ, ಉಸಿರು ತೆಗೆದುಕೊಳ್ಳೋದು, ಇದೆಲ್ಲ ಯತಿಯಲ್ಲಿ ಬರೋದು. ಲಯ ಅಂತಂದ್ರೆ ನೀರು, ಹೊಳೆ, ಕೋಗಿಲೆ, ಇದೆಲ್ಲ ಲಯ ಅಂದ್ರೆ ನೀರು ಹರಿಯೋ ಸೌಂಡ್ ಆಗಿರ್ಬೋದು, ಹೊಳೆ ಹರಿಯೋ ಸೌಂಡು, ಅಂಡ್ ಕೋಗಿಲೆ ಹಾಡೋ ಸೌಂಡು, ಇದೆಲ್ಲ ಲಯದಲ್ಲಿ ಬರುತ್ತೆ. ಗಣ ಅಂತ ಬಂದ್ರೆ ಅಕ್ಷರ ಗಣ, ಮಾತ್ರ ಗಣ, ಅಂಶಗಣ ಅಂತ 3 ಟೈಪ್ಸ್ ಬರುತ್ತೆ ಗಣಗಳಲ್ಲಿ. ಪ್ರಾಸ ಅಂತ ಬಂದ್ರೆ ಅಲ್ಲೂ ನಾವು ನೋಡೋಣ. ಅಂಡ್ ಗಣ ಅಂತ ಬಂದ್ರೆ ಇಲ್ಲಿ ನೋಡಿ ಅಕ್ಷರ, ಮಾತ್ರೆ, ಅಂಶಗಣ ಇಂಪಾರ್ಟೆಂಟ್ ಆಗಿರೋ ನಮಗೆ ಎಕ್ಸಾಮಲ್ಲಿ ಕ್ವಶನ್ ಕೇಳಿರೋದು ಗಣಗಳ ಮೇಲೆ ಜಾಸ್ತಿ. ಇಲ್ಲಿ ಅಕ್ಷರ ಗಣ ಅಂತ ಬಂದ್ರೆ ನೀವು ನೋಡ್ಬೋದು, ಇದೊಂದು ಟ್ರಿಕ್ ನ ನೆನ್ಪಿಟ್ಕೊಳ್ಳಿ. ಯಮತ ರಾಜ ಬಾನ ಸಲಗಂ ಅಂತ. ಇಲ್ಲಿ ಯಮತ ರಾಜ ಬಾನ ಸಲಗಂ ಅಂತ ಬರುತ್ತೆ. ಮಾತ್ರೆ ಬಂದ್ರೆ ಅಲ್ಲಿ ಕಂದ ಪದದಲ್ಲಿ ನಿಮ್ಗೆ ಗೊತ್ತು 4 ಲೈನ್ಸ್ ಬರುತ್ತೆ. ಅಂಡ್ ಷಟ್ಪದಿಯಲ್ಲಿ 6 ವಿಧ ಬರುತ್ತೆ. ಯಾವುದು ಭೋಗ ಷಟ್ಪದಿ, ಭಾಮಿನಿ ಷಟ್ಪದಿ, ಶರ ಅಂಡ್ ಪರಿವರ್ಧನ, ಕುಸುಮ ಮತ್ತೆ ವಾರ್ಧಕ. ಇದನ್ನ ನೆನ್ಪಿಟ್ಕೊಳ್ಳಿ. ರಗಳೆಯಲ್ಲಿ 3 ವಿಧ, ಉತ್ಸಾಹ, ಮಂದಾಲಿನ, ಲಲಿತಲ್ಲಿ. ರಗಳೆ ಮೇಲೂ ಕ್ವಶನ್ ಆಗಿದೆ. 3 ಲೈನ್ಸ್ ಬಂದ್ರೆ ಇಲ್ಲಿ ಅದೇನಾಗುತ್ತೆ, ಉತ್ಸಾಹ ರಗಳೆ. 4 ಲೈನ್ಸ್ ಬಂದ್ರೆ ಮಂದಾಲಿನ ಆಗುತ್ತೆ. ಅಂಡ್ ಲಲಿತ ರಗಳೆಯಲ್ಲಿ 5 ಬರುತ್ತೆ. ಅಂಡ್ ಅಂಶ ಅಂತ ಬಂದ್ರೆ ಬ್ರಹ್ಮ, ವಿಷ್ಣು ಮತ್ತೆ ಕ್ಷೂದ್ರ ಅಂತ ಬರುತ್ತೆ. ಇಲ್ಲಿ 2 ಅಂಶಗಳು ಬಂದ್ರೆ ಬ್ರಹ್ಮ ಅಂಶ ಆಗುತ್ತೆ, ವಿಷ್ಣು ಅಲ್ಲಿ 3 ಅಂಶಗಳು ಬರುತ್ತೆ, ಶೂದ್ರದಲ್ಲಿ 4 ಅಂಶಗಳು ಬರುತ್ತೆ. ಇದೆಲ್ಲವೂ ಇಂಪಾರ್ಟೆಂಟ್ ಆಗಿರುವಂಥದ್ದೇ. ಇಲ್ಲಿ ನೋಡ್ಬೋದು ಲಘು ಅಂತ ಹೆಸರು ಬಂದ್ರೆ ಅದು ಒಂದನ್ನ ಸೂಚಿಸುತ್ತೆ. ಈ ಸಿಂಬಲ್ ನೋಡ್ಬೋದು ನೀವು, ಹಿಂಗೆ ಮಾಡಿದ್ರೆ ಅದು ಅಕ್ಷರದ ಮೇಲೆ ಹಾಕಿದ್ರೆ ಒಂದು. ನಿಮ್ಗೆ ನನ್ಗನ್ಸುತ್ತೆ ನಿಮ್ಗೆಲ್ಲರಿಗೂ ಲಘು ಗುರು ಹಾಕುವ ಒಂದು ಮೆಥಡ್ ಎಲ್ಲ ಗೊತ್ತಿದೆ ಅಂತ, ಅದನ್ನ ಅನ್ಕೊಂಡೆ ನಾನು ಹೇಳ್ತಿದ್ದೀನಿ. ಬಟ್ ಇಲ್ಲೂ ಅರ್ಥ ಆಗೋ ಥರ ಹೇಳ್ತೀನಿ. ಗುರು ಅಂದ್ರೆ 2. ಇಲ್ಲಿ ನೋಡ್ಬೋದು ಟು ಅಮಹ ತನಕ ನಾವು ಲಘು ಗುರು ಹಾಕೊಂಡು ಹೋದ್ರೆ, ಇಲ್ಲಿ ನೋಡಿ ಇದು ಒಂದು ಅಕ್ಷರಕ್ಕೆ ನಾವು ಏನಂತೀವಿ, ಲಘು ಹಾಕ್ತೀವಿ. ಆ ಅಂತಂದ್ರೆ ಜಾಸ್ತಿ ಇಳಿಯೋದು, ದೀರ್ಘ ಉಸಿರಿಂದ ಉಚ್ಚರಿಸುವ ಒಂದು ಅಕ್ಷರ. ಇಲ್ಲಿ ಏನು ಹಾಕ್ತೀವಿ, ಗುರು. ಮತ್ತೆ ಹೀಗೆ ಲಘು ಗುರು, ಲಘು ಗುರು, ಲಘು ಲಘು, ಗುರು ಗುರು, ಅಂಡ್ ಲಘು ಗುರು, ಗುರು ಗುರು ಗುರು. ಯಾಕಂದ್ರೆ ಇಲ್ಲಿ ನಾನು ಹೇಳ್ತೀನಿ ನಿಮಗೆ, ಗುರುವಾಗುವ ಅಕ್ಷರಗಳು ಏನಿರಬೇಕು ಅಂತಂದ್ರೆ ಒತ್ತಕ್ಷರದ ಹಿಂದಿನ ಅಕ್ಷರಗಳಾಗಿರ್ಬೇಕು. ಅಂದ್ರೆ ಉದಾಹರಣೆಗೆ ನೋಡಿ, ಇಲ್ಲಿ ಕನ್ನಡ ಣಗೆ ಒತ್ತಾಕ್ಷರ ಇದೆ ಅಂತ ನಾವು ಅದ್ರ ಹಿಂದಿನ ಅಕ್ಷರಕ್ಕೆ ಏನು ಹಾಕಬೇಕು, ಗುರು ಹಾಕಬೇಕಾಗುತ್ತೆ. ಕ್ಯಾಜುವಲಿ ಕ ಅನ್ನೋದು ಪ್ರೊನೌನ್ಸಿಯೇಷನ್ ಇಂದ ಬಂದಿರೋದಲ್ವಾ. ಸೊ ಇದಕ್ಕೆ ನಿಜವಾಗ್ಲೂ ಲಘು ಬರಬೇಕಾಗಿತ್ತು, ಬಟ್ ಆದರೆ ಮುಂದಿನ ಅಕ್ಷರಕ್ಕೆ ಒತ್ತಕ್ಷರ ಇದೆ ಅಂತ ಇದಕ್ಕೆ ಗುರು ಹಾಕಬೇಕಾಗುತ್ತೆ. ನೆಕ್ಸ್ಟ್ ಬಂದು ಇಲ್ಲಿ ನೋಡ್ಬೋದು ನೀವು, ಈ ಮಾತ್ರೆಗಳನ್ನು ಎಣಿಸೋದಾದ್ರೆ ಗುರು ವ್ಯಾಲ್ಯೂ ಬಂದು 2 ಆಗುತ್ತೆ. ಆ್ಯಂಡ್ ಲಘು ಇದೆ 1+1, 2+1+1 ಅಂದರೆ 4 ಮಾತ್ರೆಗಳಾಗುತ್ತೆ ಕನ್ನಡ ಅಕ್ಷರದಲ್ಲಿ. ನಿಮ್ಗೆ ಹಿಂಗೂ ಕೇಳ್ಬೋದು, ಯಾವುದಾದ್ರೂ ಒಂದು ಅಕ್ಷರ ಕೊಟ್ಟು ಈ ಅಕ್ಷರದಲ್ಲಿರುವಂತಹ ಮಾತ್ರೆಗಳನ್ನು ಹೇಳಿ ಅಂತ. ಸೊ ಅವಾಗ ನೀವು ಈ ಥರ ಲಘು ಗುರು ಹಾಕಿ ಮಾತ್ರೆಗಳನ್ನು ಹೇಳಬೇಕಾಗುತ್ತೆ. ಆ್ಯಂಡ್ ಈ ಅರ್ಕಾವಳಿ ಶಬ್ದ ಅಕ್ಷರ ಅಂದರೆ ಈ ಒತ್ತಕ್ಷರ ಇರುವಾಗ 2 ಅಕ್ಷರ ಹಿಂದಕ್ಕೆ ಏನಾಗುತ್ತೆ, ಗುರು ಬರುತ್ತೆ. ಅಂದರೆ ಕರ್ನಾಟಕ ಇಲ್ಲಿ ಅರ್ಕಾವಳಿ ಇದೆ, ಇದ್ರ ಹಿಂದಿನ ಅಕ್ಷರಕ್ಕೆ ಏನು ಮಾಡಬೇಕು, ಒಂದು ಅಕ್ಷರ ಬಿಟ್ಟು ಇನ್ನೊಂದು ಅಕ್ಷರಕ್ಕೆ ನಾವು ಗುರು ಹಾಕಬೇಕಾಗುತ್ತೆ. ಇಲ್ಲಿ ಸಾಮಾನ್ಯವಾಗಿ ಟ ಮತ್ತು ಕ ಲಘು ಬರುತ್ತೆ. ಇದೆಲ್ಲ ಕೌಂಟ್ ಮಾಡಿದ್ರೆ 6 ಮಾತ್ರೆ ಆಗುತ್ತೆ. ಅಂಡ್ ಷಟ್ಪದಿ 3 ಮತ್ತು 6ನೇ ಸಾಲು ಲಘುವಾಗಿದ್ದರೆ ಗುರುನೇ ಆಗಿರುತ್ತೆ. ಅದು ಲಘು ಬಂದರೂ ಕೂಡ ಅಲ್ಲಿ ನಾವು ಗುರು ಹಾಕಬೇಕಾಗುತ್ತೆ. ಅಕ್ಷರಗಣಗಳನ್ನು ನೋಡಬೇಕಾದ್ರೆ ಇಲ್ಲಿ ಯಗಣ, ಮಗಣ, ತಗಣ, ರಗಣ, ಜಗಣ, ಭಾಗಣ ಅಂಡ್ ನಗಣ ಮತ್ತು ಸಗಣ ಅಂತ ಬರುತ್ತೆ. ಇದೆಲ್ಲವೂ ನೀವು ಯಾವ ಗಣ ಅಂತ ತಿಳಿಬೇಕು ಅಂತಂದ್ರೆ ಇಲ್ಲೊಂದು ಟ್ರಿಕ್ ಇದೆ. ಯಮತ ರಾಜ ಬಾನ ಸಲಗಂ ಅಂತ ಆವಾಗಲೇ ಹೇಳಿದೆ ಅಲ್ವಾ. ಇಲ್ಲಿ ನೋಡ್ಬೋದು ನೀವು 3 ಅಕ್ಷರಗಳ ಒಂದು ಗುಂಪುಗಳನ್ನು ಮಾಡಿದ್ರೆ, ಅಂದರೆ ಗುರು ಲಘು ಗುರು ಗುರು ಅಂತ ಬಂದ್ರೆ ಇದು ಯಗಣ ಅಂತ ಆಗುತ್ತೆ. ಇಲ್ಲಿಂದ ನೀವು ನೋಡ್ಕೋಬಹುದು. ಇಲ್ಲಿ ಲೈನ್ ಹಾಕಿದ್ರೆ
ಆ್ಯಂಡ್ ಇಲ್ಲಿ ಮ ಗಣ ಅಂತ ಬಂದರೆ ಗುರು 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 ಈ 3 ಅಕ್ಷರಗಳನ್ನು ನಾವು ಕೌಂಟ್ ಮಾಡಬೇಕಾಗುತ್ತೆ. 3 ಗುರುಗಳು ಬಂದರೆ ಮಗಣ. ತಗಣ ಅಂತ ಬಂದರೆ 2 ಗುರು ಮತ್ತು 1 ಲಘು ಬಂದರೆ ತಗಣ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ರಗಣ ಅಂತಂದರೆ ಇಲ್ಲೇನಾಗುತ್ತೆ ಅಂದರೆ 1 ಗುರು ಲಘು ಮತ್ತು ಗುರು ಬರುತ್ತೆ. ಕಂಟಿನ್ಯೂಸ್ ಆಗಿ ಯಾವ ಗಣದ ಮೇಲೆ ನೀವು ನೋಡಬೇಕಾಗಿದೆ ಅಲ್ಲಿನ 3 ಅಕ್ಷರಗಳನ್ನ ನೋಡಬೇಕಷ್ಟೇ. ಆ್ಯಂಡ್ ಜಗಣ ನೋಡೋದಾದರೆ ಮತ್ತೆ 1 2 3 3 ಅಕ್ಷರಗಳನ್ನ ನೋಡಬೇಕು. ಲಘು ಗುರು ಲಘು ಈ ಥರ ಬಂದರೆ ಜಗಣ ಆಗುತ್ತೆ. ಬಗಣ ನೋಡೋದಾದರೆ ಗುರು ಲಘು ಲಘು ಈ ಥರ ಬಗಣ ಆಗುತ್ತೆ. ನಾವು ಈ ಥರ ನೋಡಿದ್ರೆ ನಾವೆಲ್ಲ ಅಕ್ಷರಗಣಗಳನ್ನು ಕಂಡುಹಿಡಿಬಹುದಾಗುತ್ತೆ. ಈ ಛಂದಸ್ಸಿನಲ್ಲಿ ನಾವು ಇಂಪಾರ್ಟೆಂಟ್ ಆಗಿ ನೋಡ್ತಾ ಇರೋದು ಒಂದು ಕಾನ್ಸೆಪ್ಟ್ ವೃತ್ತ ಅಂತ ಬರುತ್ತೆ. ಇದರಲ್ಲೂ ಕೂಡ ಕ್ವಶನ್ಸ್ ಆಗಿದೆ. ನೀವೇನು ಮಾಡಬೇಕು ಅಂದರೆ 6 ವೃತ್ತಗಳ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರಬೇಕು. ಅಂದರೆ ಚಂಪಕಮಾಲೆ ಯಾವ ವೃತ್ತ, ಒಂದು ಸೆಂಟೆನ್ಸ್ ಬಂತು ಇದು ಯಾವ ವೃತ್ತ ಆಗುತ್ತೆ ಅಂತ ಕೇಳ್ತಾರೆ. ಆ ಸೆಂಟೆನ್ಸ್ ಮೇಲೆ ನೀವು ಲಘು ಗುರು ಹಾಕಿ ಟ್ರೈ ಮಾಡಿದರೆ ಫಸ್ಟ್ 4 ಲಘು ಬಂದರೆ ಅದು ಏನಾಗುತ್ತೆ ಚಂಪಕಮಾಲ. ಇನ್ನೊಂದು ನೋಡ್ಬೋದು ನೀವು, ಅದನ್ನು ನಜ ಭಜ ಜಂಜರ ಅಂತ ಹೇಳ್ತೀವಿ. ಬಗೆಗೊಳ್ಳುತ್ತಿರೆ ಚಂಪಕಮಾಲ ಅಂತ ಫಾರ್ಮುಲಾಸ್ ಇದೆ, ಆ ಥರ ಓದಬೇಕು. ಆ್ಯಂಡ್ ಉತ್ಪಲಮಾಲಾ ವೃತ್ತದಲ್ಲಿ ಒಂದು ಫಸ್ಟ್ ಗುರು ಬಂದ ತಕ್ಷಣ ನೀವು ಕಂಡುಹಿಡಬೇಕು ಅದು ಉತ್ಪಲಮಾಲಾ ಅಂತ. ಮಿಕ್ಕಿದೆಲ್ಲ ಆಮೇಲೆ ಲಘು ಬರಬೇಕು, ಇಲ್ಲಾಂದರೆ ಕನ್ಫ್ಯೂಸ್ ಆಗುತ್ತೆ. ಶಾರ್ದೂಲದಲ್ಲೂ ಏನಾಗುತ್ತೆ ಗುರು 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 ಅಂತ ಬರುತ್ತೆ, ಅದು ಕನ್ಫ್ಯೂಸ್ ಮಾಡ್ಕೋಬೇಡಿ. ಫಸ್ಟ್ 1 ಗುರು ಬರಬೇಕು, ಮಿಕ್ಕಿದ ಆಮೇಲೆ ಲಘು ಬಂದರೆ ಉತ್ಪಲ ಆಗುತ್ತೆ. ಆ್ಯಂಡ್ ಶಾರ್ದೂಲ ವಿಕ್ರೀಡಿತದಲ್ಲಿ ಫಸ್ಟ್ 3 ಏನಾಗಬೇಕು ಗುರುನೇ ಬರಬೇಕು. ನೆಕ್ಸ್ಟು ಮತ್ತೇಬ ವಿಕ್ರೀಡಿತದಲ್ಲಿ ಫಸ್ಟ್ 2 ಲಘು ಮತ್ತು 2 ಗುರು ಬರುತ್ತೆ. ಆ್ಯಂಡ್ ಶ್ರದ್ಧರಾ ವೃತ್ತದಲ್ಲಿ 4 ಲಘುಗಳು ಇಲ್ಲಿ 3 ಲಘು ಬಂದರೆ ಇಲ್ಲಿ ಲಘು ಬಂದರೆ ಶ್ರದ್ಧರಾ ವೃತ್ತ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಮಹಾಶ್ರದ್ಧರಾ ವೃತ್ತ 2 ಲಘು ಮತ್ತು 3 ಗುರು ಬರುತ್ತೆ. ಈ ಥರ ನೀವು ನೆನ್ಪಿಟ್ಕೊಂಡು ಇದನ್ನು ಸೂತ್ರಗಳನ್ನ ಬೈ ಹಾರ್ಟ್ ಮಾಡಿ ಏನು ಮಾಡಬೇಕಾಗುತ್ತೆ, ವೃತ್ತಗಳನ್ನು ಕಂಡುಹಿಡಿಬೇಕಾಗುತ್ತೆ. ಇಲ್ಲಿಗೆ ಈ ಕ್ಲಾಸ್ನ ಮುಗಿಸೋಣ. ಎಲ್ಲ ಕಾನ್ಸೆಪ್ಟು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಫಸ್ಟು ವರ್ಣಮಾಲೆಯಿಂದ ಛಂದಸ್ಸಿನವರೆಗೂ ಕಂಪ್ಲೀಟ್ ಆಗಿ ಎಲ್ಲ ನೋಟ್ಸ್ ಜೊತೆಗೆ ಎಕ್ಸ್ಪ್ಲೇಷನ್ ಕೂಡ ಮಾಡಿದ್ದೀನಿ. ಇದು ಎಷ್ಟು ಯೂಸ್ ಆಗುತ್ತೆ ಅಂತಂದರೆ ನೀವು ಇದನ್ನೆಲ್ಲ ಓದ್ಬಿಟ್ಟು ಎಕ್ಸಾಮ್ ಬಿಡಿಸಿ ಬಂದ ಮೇಲೆ ಹೇಳ್ತೀರಾ ಎಸ್ ಇದು ಎಷ್ಟು ಹೆಲ್ಪ್ಫುಲ್ ಆಗಿದೆ ಅಂದರೆ 1 ಅವರಲ್ಲಿ ನೀವು ಕಂಪ್ಲೀಟ್ ಆಗಿ ಕನ್ನಡ ಗ್ರಾಮರ್ ವಿತ್ ಹಳೆಗನ್ನಡ ಸಾಹಿತ್ಯ, ಹೊಸಗನ್ನಡ ಸಾಹಿತ್ಯ ಎಲ್ಲದರ ಬಗ್ಗೆ ರಿವಿಷನ್ ಕೂಡ ಇದೆ. ಸೊ ಇದೊಂದು ಕ್ಲಾಸ್ನ ನೀವು ಎಕ್ಸಾಮ್ಗಿಂತ ಮುಂಚೆ ಕೇಳಿ ಮತ್ತೆ 1-2 ಸತಿ ರಿವಿಷನ್ ಮಾಡಿ ಹೋದರೆ ನಿಮಗೆ ಖಂಡಿತ ಎಕ್ಸಾಮ್ ತುಂಬ ಈಸಿ ಅನಿಸುತ್ತೆ. ಸೊ ಥ್ಯಾಂಕ್ ಯು ಆಲ್. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಮುಂದಿನ ಕಾನ್ಸೆಪ್ಟ್ ಜೊತೆಗೆ ಇನ್ನೊಂದು ಕ್ಲಾಸ್ ಜೊತೆಗೆ ಸಿಗ್ತೀನಿ. ಅಂಟಿಲ್ ಕೀಪ್ ವಾಚಿಂಗ್ ದ ಆಲ್ ವಿಡಿಯೋಸ್ ಫ್ರಮ್ ದ ಲಿಸ್ಟ್ ಆ್ಯಂಡ್ ಥ್ಯಾಂಕ್ ಯು ಆಲ್.